ಇಂಪಾರ್ಟೆಂಟ್ PYQs ಇದೆ ಲಾಸ್ಟ್ ಫ್ಯೂ ಇಯರ್ಸ್ದು, ಅದರಲ್ಲಿ 30 ಕ್ವೆಶ್ಚನ್ ನಾವು ಸಾಲ್ವ್ ಮಾಡ್ತಾ ಇದೀವಿ. ಸೊ ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶ್ಚನ್ಸ್ ಕೇಳಿದ್ರು 2014 ಅಲ್ಲಿ, ಇಲ್ಲಿ ಕೇಳಿದರೆ ಯಾವ 2 ಸೆಲ್ ನಲ್ಲಿ ಫರ್ಟಿಲೈಸೇಷನ್ ಆದ ನಂತರ ಪ್ಲಾಯ್ಡಿ ಚೇಂಜ್ ಆಗುತ್ತೆ ಅಂತ. ಸೊ ಇಟ್ಸ್ ವೆರಿ ಕ್ಲಿಯರ್. ಮೆಗಾಸ್ಪೋರ್ ಮದರ್ ಸೆಲ್ will undergo meiosis to produce germ pores in the pollen grains are the regions. Germ pores ಯಾವ region? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಟುಡೇ ಐ ಬ್ರಿಂಗ್ ಟು ಯು ಅ ಬ್ರ್ಯಾಂಡ್ ನ್ಯೂ ಸೀರೀಸ್ ಕಾಲ್ಡ್ ಟಾರ್ಗೆಟ್ KCET. ಟಾರ್ಗೆಟ್ KCET ಸೀರೀಸ್ ಯಾರಿಗೆ, ಏನದ್ರ ಸ್ಪೆಷಾಲಿಟಿ ಎಲ್ಲ ಅದರ ಹೆಸರಿನಲ್ಲೇ ಇದೆ. ಯಾವ್ದೆಲ್ಲ ಸ್ಟೂಡೆಂಟ್ಸ್ KCET ಎಕ್ಸಾಮ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ದಿಸ್ ಸೀರೀಸ್ ಇಸ್ ಏಮ್ಡ್ ಅಟ್ ದೋಸ್ ಸ್ಟೂಡೆಂಟ್ಸ್. ಸೊ ಏನ್ ಸಿಗುತ್ತೆ ನಮ್ಗೆ ಈ ಸೀರೀಸಿಂದ? ಪ್ರತಿ ಸಬ್ಜೆಕ್ಟ್ನಲ್ಲೂ ಚಾಪ್ಟರ್ ವೈಸ್ ಅನಾಲಿಸಿಸ್ ನಾವು ಕೊಡ್ತೀವಿ. ಕಳೆದ ವರ್ಷಗಳಲ್ಲಿ ಯಾವ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್, ಯಾವ ಚಾಪ್ಟರ್ನಿಂದ ಎಷ್ಟು ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ, ಅದು ಕನ್ಸಿಸ್ಟೆಂಟ್ ಆಗಿ ಸೇಮ್ ನಂಬರ್ ಆಫ್ ಕ್ವೆಶ್ಚನ್ಸ್ ಬರ್ತಾ ಇದೆಯಾ, ಸೇಮ್ ಟಾಪಿಕ್ಸ್ನಿಂದ ಕ್ವೆಶ್ಚನ್ಸ್ ಬರ್ತಾ ಇದೆಯಾ, ಯಾವ ರೀತಿಯ ಕ್ವೆಶ್ಚನ್ಸ್ ಬರ್ತಾ ಇದೆ, ಇದ್ರ ಬಗ್ಗೆ ನಾವು ಅನಲೈಸ್ ಮಾಡಿ ನಿಮಗೆ ಹೇಳ್ತೀವಿ. ಇದರಿಂದ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ಚಾಪ್ಟರ್ ಎಷ್ಟು ವೇಟೇಜ್ ಇದೆ ಅಂತ ಗೊತ್ತಾದರೆ, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ನಲ್ಲಿ ಜಾಸ್ತಿ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಬೇಕು, ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಪ್ರಿಪ್ರೇಷನ್ನ ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಬೋದು. ಸೊ ಇನ್ ದೀಸ್ lectures that are going out from target KCET series, ನಿಮಗೆ ಪ್ರತಿ ಚಾಪ್ಟರ್ದು ಕೂಡ ಎಲ್ಲ ಸಬ್ಜೆಕ್ಟ್ಸ್ನಲ್ಲಿ ಚಾಪ್ಟರ್ ವೈಸ್ ಅನಾಲಿಸಿಸ್ ಸಿಗುತ್ತೆ. ಅದಷ್ಟೇ ಅಲ್ಲದೆ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶ್ಚನ್ಸ್, ಪ್ರೀವಿಯಸ್ ಇಯರ್ದು ಕ್ವೆಶ್ಚನ್ಸ್ 30 ಕ್ವೆಶ್ಚನ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಇದಕ್ಕೆ ನಾವು ಸೂಪರ್ 30 ಅಂತ ಕರಿತಾ ಇದ್ದೀವಿ. ಬಿಕಾಸ್ ದಟ್ ವಿಲ್ ಗಿವ್ ಯು ಎನ್ ಐಡಿಯಾ ಆಫ್ ದ ಟೈಪ್ ಆಫ್ ಕ್ವೆಶ್ಚನ್ಸ್ ದಟ್ ಹ್ಯಾವ್ ಬಿನ್ ಆಸ್ಡ್ ಓವರ್ ದ ಇಯರ್ಸ್. ಸೊ ಅದ್ರ ಮೂಲಕ ಕೂಡ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಚಾಪ್ಟರ್ನಲ್ಲಿ ಯಾವ ಕಾನ್ಸೆಪ್ಟ್ ಮುಖ್ಯ, ಯಾವ ರೀತಿಯ ಕ್ವೆಶ್ಚನ್ಸ್ ಬರುತ್ತೆ ಅನ್ನೋದು. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ KCET ಟಾರ್ಗೆಟ್ ಸೀರೀಸ್ ಟುಡೇ ಇನ್ ಬಾಟನಿ with one of the most important chapters in second PUC syllabus, which is sexual reproduction in flowering plants. ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ಸಿಲೆಬಸ್ ರ್ಯಾಷನಲೈಸ್ ಆಗಿದೆ. ಎಷ್ಟೊಂದು ಚಾಪ್ಟರ್ಸ್ ಡಿಲೀಟ್ ಆಗಿದೆ, ಕೆಲವೊಂದು ಚಾಪ್ಟರ್ಸ್ನಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಡಿಲೀಟ್ ಆಗಿದೆ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಲ್ಲಿ ಒಂದು ಲೈನ್ ಕೂಡ ಡಿಲೀಟ್ ಆಗಿಲ್ಲ. ಕಳೆದ ವರ್ಷ ಹೇಗಿತ್ತು ಹಳೆ ಸಿಲೆಬಸ್ನಲ್ಲಿ, ಈ ವರ್ಷ ಕೂಡ ಅದೇ ರೀತಿ ಇದೆ. ಈ ಚಾಪ್ಟರ್ನಲ್ಲಿ ಯಾವುದೇ ಚೇಂಜಸ್, ಯಾವುದೇ ಡಿಲೀಷನ್ಸ್ ಇಲ್ಲ. ಓಕೆ, ಸೊ ಲೆಟ್ಸ್ ಗೆಟ್ ದ ಸೆಷನ್ ಸ್ಟಾರ್ಟೆಡ್. ಇವತ್ತಿನ ಟಾರ್ಗೆಟ್ ಏನು? ನಾವು ಏನು ಮಾಡ್ತಾ ಇದ್ದೀವಿ? ಪೇಪರ್ ಅನಾಲಿಸಿಸ್ ಮಾಡ್ತೀವಿ ಲಾಸ್ಟ್ ಫ್ಯೂ ಇಯರ್ಸ್ದು, ಸ್ಪೆಸಿಫಿಕಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ದು. ಅದಾದ ನಂತರ ಏನೆಲ್ಲ ಇಂಪಾರ್ಟೆಂಟ್ PYQs ಇದೆ ಲಾಸ್ಟ್ ಫ್ಯೂ ಇಯರ್ಸ್ದು, ಅದರಲ್ಲಿ 30 ಕ್ವೆಶ್ಚನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಐ ಹೋಪ್ ಆಲ್ ಆಫ್ ಯು ಆರ್ ರೆಡಿ. ಗೋ ಗೆಟ್ ಯು ಗ್ಲಾಸ್ ಆಫ್ ವಾಟರ್ ಆರ್ notebooks and pens and everything ready. So for the next couple of minutes or probably an hour, you will have to focus. Okay, so ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಮಾಡ್ತಾ ಚಾಪ್ಟರ್ನ ರಿವೈಸ್ ಮಾಡಿದ ಹಾಗೂ ಆಗುತ್ತೆ. ಓಕೆ, ಸೊ ಲೆಟ್ ಗೆಟ್ ದಿಸ್ ಸೆಷನ್ ಸ್ಟಾರ್ಟೆಡ್. ಹಿಯರ್ ಐ ಹ್ಯಾವ್ ಅ ಟ್ಯಾಬ್ಯುಲರ್ ಕಾಲಮ್. ಇಲ್ಲಿ ನಾನು ಲಾಸ್ಟ್ 10 ಇಯರ್ಸ್ದು ಕ್ವೆಶ್ಚನ್ಸ್ ತೊಗೊಂಡಿದ್ದೀನಿ. 2014 2023 ತನಕ ಪ್ರತಿ ವರ್ಷ ಎಷ್ಟು ಕ್ವೆಶ್ಚನ್ಸ್ ಕೇಳಿದ್ರು, ಯಾವ್ಯಾವ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶ್ಚನ್ಸ್ ಕೇಳಿದ್ರು, ಐ ಹ್ಯಾವ್ ಲಿಸ್ಟೆಡ್ ಇಟ್ ಹಿಯರ್. 2014 4 questions were asked from sexual reproduction in flowering plants. You can imagine. ಪೇಪರ್ ಇರೋದು 60 ಮಾರ್ಕ್ಸ್ಗೆ. ಫಸ್ಟ್ PU ಸೆಕೆಂಡ್ PU ಎರಡೂ ಸಿಲೆಬಸ್ ಕವರ್ ಆಗಿದೆ. ಅಂಥದ್ರಲ್ಲೂ ಇನ್ 1 year's ಪೇಪರ್ 4 ಕ್ವೆಶ್ಚನ್ ಹ್ಯಾವ್ ಕಮ್ ಔಟ್ ಆಫ್ sexual reproduction in flowering plants. That should make you understand how important this chapter is. ಸೊ ಈ ಚಾಪ್ಟರ್ನ ನೀವು ಲೈಟಾಗಿ ತಗೊಳ್ಳೋ ಹಾಗೆ ಇಲ್ಲ, ಯಾಕೆಂದರೆ PU ಬೋರ್ಡ್ಗೂ ಇಂಪಾರ್ಟೆಂಟ್, ನೀಟ್ ಎಕ್ಸಾಮ್ಗೂ ಇಂಪಾರ್ಟೆಂಟ್, KCETಗೂ ಇಂಪಾರ್ಟೆಂಟ್. ಓಕೆ, ಸೊ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶ್ಚನ್ಸ್ ಕೇಳಿದ್ರು 2014 ಮೋನೋಕಾಟ್ ಎಂಬ್ರಿಯೋ ಸ್ಯಾಕ್ದು ಪ್ಲಾಯ್ಡಿ. ಎಂಬ್ರಿಯೋ ಸ್ಯಾಕ್ನಲ್ಲಿ ಬೇರೆ ಬೇರೆ ರೀತಿಯ ಸೆಲ್ಸ್ ಇರುತ್ತೆ ಅಲ್ವಾ. ಯು ಹ್ಯಾವ್ ಆಂಟಿಪೋಡಲ್ಸ್, ಯು ಹ್ಯಾವ್ ಸಿನಜಿಡ್ಸ್, ಎಗ್ ಸೆಲ್, ಸೆಂಟ್ರಲ್ ಸೆಲ್, ಬೇರೆ ಬೇರೆ ರೀತಿಯ ಸೆಲ್ಸ್ ಇರುತ್ತೆ. ಸೊ ಯಾವ ಸೆಲ್ದು ಎಷ್ಟು ಪ್ಲಾಯ್ಡಿ, ಇಫ್ ನ್ಯೂ ಸೆಲ್ ಇಸ್ ದ ಸೆಲ್ ಇಷ್ಟು ಕ್ರೋಮೋಸೋಮ್ಸ್ ಇತ್ತು ಅಂದರೆ ಮತ್ತೆ ಎಗ್ ಸೆಲ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ, ಈ ರೀತಿಯ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಬ್ರಿಯೋ ಸ್ಯಾಕ್ ರಿಲೇಟೆಡ್. ಓಕೆ, ಮತ್ತೆ ಪಾಲಿನೇಷನ್ ಪ್ರಿಟಿ ಮಚ್ ಎವ್ರಿ ವರ್ಷ ಕೂಡ ಕೇಳ್ತಾರೆ. ಪಾಲಿನೇಷನ್ ಅಲ್ಲಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಆಟೋಗ್ಯಾಮಿ, ಝೀನೋಗ್ಯಾಮಿ,
ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್, ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್, ಇದ್ರ ಬಗ್ಗೆ ಎಲ್ಲ ಕಲ್ತಿದ್ದೀವಿ ಅಲ್ವಾ, ಗೇಟೋನೋಗ್ಯಾಮಿ, ಇದ್ರ ಬಗ್ಗೆ ಎಲ್ಲ ಕಲ್ತಿದ್ದೀವಿ. ಸೊ ಆ ಪಾಲಿನೇಷನ್ದು ಟೈಪ್ಸ್ನಿಂದ ಪ್ರಿಟಿ ಮಚ್ ಎವ್ರಿ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವೆಶ್ಚನ್. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪಾಲಿನೇಷನ್ ಮತ್ತು ಔಟ್ ಬ್ರೀಡಿಂಗ್ ಡಿವೈಸ್ನ ಕಂಬೈನ್ ಮಾಡಿ, ಎರಡು ಕಾನ್ಸೆಪ್ಟ್ನ ಕಂಬೈನ್ ಮಾಡಿ ಒಂದು ಕ್ವೆಶ್ಚನ್ ಕೇಳಿದ್ರು. ಹಾಗೆಯೇ ಪೋಲನ್ ಗ್ರೀನ್ದು ಸ್ಟ್ರಕ್ಚರ್ ಬೇಸಿಸ್ ಮೇಲೆ ಕೂಡ ಒಂದು ಕ್ವೆಶ್ಚನ್ ಕೇಳಿದ್ರು 2014 Now let's take a look at 2015 ಯಾವ್ಯಾವುದು ಕ್ವೆಶ್ಚನ್ಸ್ ಕೇಳಿದ್ರು. ಈ ಚಾಪ್ಟರ್ನಲ್ಲಿ ನಿಮಗೆ ತುಂಬ ಸ್ಪೆಸಿಫಿಕ್ಸ್ ಇಲ್ಲ, ಅಂದರೆ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಕಡಿಮೆ, ಮಾರ್ಫಾಲಜಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಚಾಪ್ಟರ್ನಲ್ಲಿ ಕಡಿಮೆ. ಬಟ್ ಇನ್ ದ ಲಾಸ್ಟ್ 10 years 2 times they have asked for a specific 2000 years ಹಳೇದು ಒಂದು ಸೀಡ್ ಎಲ್ಲೋ ಎಕ್ಸ್ಕವೇಷನ್ ಮಾಡುವಾಗ ಸಿಕ್ತು, ಅದು ಯಾವ ಪ್ಲಾಂಟ್ದು, ಅದು ಯಾವ ಸ್ಪೀಶೀಸ್ ಅಂತ ಕ್ವೆಶ್ಚನ್ ಕೇಳಿದ್ರು. ಸೊ ಯಾವುದದು ಸೀಡ್ ಎಕ್ಸ್ಕವೇಟೆಡ್, ಯು ಹ್ಯಾವ್ ದಟ್ ಕ್ವೆಶ್ಚನ್ ಹಿಯರ್ ಆ್ಯಂಡ್ later also another year that was asked. I have listed it, I can't find it right now. Okay, going on, we'll find that out. So ಕಳೆದ 10 ವರ್ಷದಲ್ಲಿ ಅದೇ ಸೇಮ್ ಕ್ವೆಶ್ಚನ್, ಅದೇ ಸ್ಪೆಸಿಫಿಕ್ ಎಕ್ಸಾಂಪಲ್ನ ಕೇಳಿದ್ರು. ಸೊ ದ್ಯಾಟ್ ಆಲ್ಸೋ you'll have to keep in mind. ಇನ್ ಬ್ರೀಡಿಂಗ್ ಡಿಪ್ರೆಷನ್ ಬೇಸಿಸ್ ಮೇಲೆ ಒಂದು ಕ್ವೆಶ್ಚನ್ ಇತ್ತು, ಅಪೋಮಿಕ್ಸಿಸ್ ಮೇಲೆ ಒಂದು ಕ್ವೆಶ್ಚನ್ ಇತ್ತು. ಹಾಗೆಯೇ ಈ ಚಾಪ್ಟರ್ನಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ ಇನ್ನೊಂದು ಯಾವ ರೀತಿ ಕೇಳ್ಬೋದು ಅಂತ ಅಂದರೆ, ಪೋಲನ್ ಗ್ರೇನ್ ಮತ್ತು ಮೈಕ್ರೋಸ್ಪೋರ್ ಮದರ್ ಸೆಲ್ ರಿಲೇಟೆಡ್. ಒಂದು ಆಂಥರ್ ಇದೆ, ಒಂದು ಫ್ಲವರ್ ಇದೆ, ಫ್ಲವರಲ್ಲಿ ಇಷ್ಟು ಆಂಥರ್ಸ್ ಇದೆ, ಈ ಆಂಥರ್ಸ್ನಲ್ಲಿ ಇಷ್ಟು ಮೈಕ್ರೋಸ್ಪೊರಾಂಜಿಯಾ ಇದೆ, ಮೈಕ್ರೋಸ್ಪೊರಾಂಜಿಯಾ ಒಳಗಡೆ ಇಷ್ಟು ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇದೆ, ಅಷ್ಟರಿಂದ ನಿಮಗೆ ಎಷ್ಟು ಪೋಲನ್ ಗ್ರೇನ್ ಸಿಗ್ಬೋದು. ಸೊ ನಿಮಗೆ ಪ್ರಾಸೆಸ್ ಆಫ್ ಮೈಕ್ರೋಸ್ಪೋರೋಜೆನಿಸಿಸ್ ಕರೆಕ್ಟಾಗಿ ಅರ್ಥ ಆಗಿದೆಯಾ, ಸ್ಟ್ರಕ್ಚರ್ ಆಫ್ ಆಂಥರ್ ಕರೆಕ್ಟಾಗಿ ಅರ್ಥ ಆಗಿದೆಯಾ, ಇದನ್ನು ಟೆಸ್ಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ನ ನೀವು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ಆಸ್ ಐ ಸೆಡ್, ಪಾಲಿನೇಷನ್ ಟೈಪ್ಸ್ ಬೇಸಿಸ್ ಮೇಲೆ 2016 ಕ್ವೆಶ್ಚನ್ ಕೇಳಿದ್ದಾರೆ. ಸೊ 2014 4 ಕ್ವೆಶ್ಚನ್ಸ್, 2015 3 ಕ್ವೆಶ್ಚನ್ಸ್, 2016 2 ಕ್ವೆಶ್ಚನ್ಸ್. ಓಕೆ, 2017 3 ಕ್ವೆಶ್ಚನ್ಸ್ ವರ್ ಆಸ್ಕ್ಡ್ ಫ್ರಮ್ ದಿಸ್ ಚಾಪ್ಟರ್. ಅಗೇನ್ ಇಟ್ ಇಸ್ ದ ಪ್ಲಾಯ್ಡಿ ಆಫ್ ಎಂಬ್ರಿಯೋಸ್ಪರ್ಮ್. ಇಲ್ಲೂ ಕೂಡ ನಾನು ಹೇಳಿದ್ದೆ ಎಂಬ್ರಿಯೋಸ್ಯಾಕ್ ಪ್ಲಾಯ್ಡಿ, ಇಲ್ಲೂ ಕೂಡ ಎಂಬ್ರಿಯೋಸ್ಯಾಕ್ ಪ್ಲಾಯ್ಡಿ ಕೇಳಿದ್ದಾರೆ. ಎಕ್ಸಾಕ್ಟ್ಲಿ ಯಾವ ರೀತಿಯ ಕ್ವೆಶ್ಚನ್ಸ್ ಕೇಳಿದ್ರು ನಾವು ಹೋಗ್ತಾ ಹೋಗ್ತಾ ಡಿಸ್ಕಷನಲ್ಲಿ ನೋಡೋಣ. ಫಾರ್ ನೌ ಜಸ್ಟ್ ರಿಮೆಂಬರ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಮೆಗಾಸ್ಪೋರೋಜೆನಿಸಿಸ್ ಹೇಗಾಗುತ್ತೆ, ಎಂಬ್ರಿಯೋಸ್ಯಾಕ್ ಫಾರ್ಮ್ ಆದಮೇಲೆ ಯಾವ್ಯಾವ ಸೆಲ್ನಲ್ಲಿ ಎಷ್ಟೆಷ್ಟು ಕ್ರೋಮೋಸೋಮ್ಸ್ ಇರುತ್ತೆ, ಅದ್ರದ್ದು ಪ್ಲಾಯ್ಡಿ ಏನು, ಹ್ಯಾಪ್ಲಾಯ್ಡಾ ಡಿಪ್ಲಾಯ್ಡಾ, ಎಕ್ಸಾಕ್ಟ್ಲಿ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡಿರಬೇಕು. ಇಫ್ ಯು ನೋ PU ಬೋರ್ಡ್ ಎಕ್ಸಾಮ್ಗೂ ಕೂಡ ಇದೇ ಸೇಮ್ ಕಾನ್ಸೆಪ್ಟ್ಸ್ ತುಂಬ ತುಂಬ ಇಂಪಾರ್ಟೆಂಟ್. ಓಕೆ, ಮತ್ತೆ ಪೋಲನ್ ಗ್ರೇನ್ದು ಸೈಜ್, ಅಗೇನ್ ಪಾಲಿನೇಷನ್ ಟೈಪ್ಸ್ ನೋಡಿ, ಪಾಲಿನೇಷನ್ ಪಾಲಿನೇಷನ್ ಪಾಲಿನೇಷನ್. ಸೊ ವೆರಿ ಫ್ರೀಕ್ವೆಂಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶ್ಚನ್ಸ್ ಬೇಸ್ಡ್ ಆನ್ ಪಾಲಿನೇಷನ್. 2018 ಬಂದರೆ ಈ ವರ್ಷದಲ್ಲಿ 3 ಕ್ವೆಶ್ಚನ್ಸ್ ಕೇಳಿದ್ರು. ಪೋಲನ್ ಗ್ರೇನ್ಸ್ ಬಗ್ಗೆ ಒಂದು, ಮತ್ತೆ ಪಾಲಿನೇಷನ್ ಟೈಪ್ಸ್ ಬಗ್ಗೆ ಒಂದು. ಪೋಲನ್ ಗ್ರೇನ್ಸ್ ಬಗ್ಗೆನೇ 2 ಕ್ವೆಶ್ಚನ್ಸ್ ಕೇಳಿದ್ರು ಆಕ್ಚುಲಿ, ಆ್ಯಂಡ್ ಅಗೇನ್ ಯು ಹ್ಯಾವ್ ಪಾಲಿನೇಷನ್ ಟೈಪ್ಸ್ ಹಿಯರ್. ಸೊ ಇಟ್ ಈಸ್ ದ್ಯಾಟ್ ಇಂಪಾರ್ಟೆಂಟ್. 2019 4 ಕ್ವೆಶ್ಚನ್ಸ್ ವದೇರ್. ಒಂದು ಔಟ್ ಬ್ರೀಡಿಂಗ್ ಡಿವೈಸಸ್ ಬೇಸಿಸ್ ಮೇಲೆ, ಅಪೋಮಿಕ್ಸಿಸ್ ಅಗೇನ್ ಫಾರ್ ದ ಸೆಕೆಂಡ್ ಟೈಮ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಮತ್ತು ಪಾರ್ಟ್ಸ್ ಆಫ್ ದಿ ಓವ್ಯೂಲ್, ಮೆಗಾಸ್ಪೊರಾಂಜಿಯಮ್ ಆರ್ ಸೀಡ್, ಅದ್ರದ್ದು ಏನೇನೆಲ್ಲ ಪಾರ್ಟ್ಸ್ ಇದೆ ಆ ಪಾರ್ಟ್ಸ್ ಬೇಸಿಸ್ ಮೇಲೆ ಕ್ವೆಶ್ಚನ್ಸ್ ಕೇಳಿದ್ರು. 2020 4 ಕ್ವೆಶ್ಚನ್ಸ್. ಇಲ್ಲಿ ಅಗೇನ್ ಪ್ಲಾಯ್ಡಿ ಆಫ್ ಎಂಬ್ರಿಯೋಸ್ಯಾಕ್ ನೋಡಿ, ಥರ್ಡ್ ಟೈಮ್ ರಿಪೀಟ್ ಆಗ್ತಾ ಇದೆ. ಎಂಬ್ರಿಯೋಸ್ಯಾಕ್ದು ಪ್ಲಾಯ್ಡಿ ಅಥವಾ ಅದ್ರದ್ದು ಕ್ರೋಮೋಸೋಮ್ ನಂಬರ್. ಪೋಲನ್ ಗ್ರೇನ್ ದ ಸ್ಟ್ರಕ್ಚರ್, ಅಗೇನ್ ಇಟ್ ಇಸ್ ರಿಪೀಟಿಂಗ್. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ ಇಲ್ಲೂ ಹೇಳಿದ್ದೆ 2014. ಅಗೇನ್ ಪೋಲನ್ ಗ್ರೇನ್ ಸ್ಟ್ರಕ್ಚರ್, ಪ್ಲಾಯ್ಡಿ ಆಫ್ ಎಂಬ್ರಿಯೋಸ್ಯಾಕ್ ಅಗೇನ್, ಹಾಗೇನೆ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಮೇಲೇನು ಕ್ವೆಶ್ಚನ್ಸ್ ಕೇಳಿದ್ರು. 2021 ಒಂದೇ ಚಾಪ್ಟರ್ನಿಂದ 6 ಕ್ವೆಶ್ಚನ್ಸ್ ಔಟ್ ಆಫ್ 60 ಕ್ವೆಶ್ಚನ್ ಪೇಪರ್. ಒಂದು ಪೇಪರ್ನಲ್ಲಿರೋದೇ 60 ಕ್ವೆಶ್ಚನ್ಸ್ CET-ನಲ್ಲಿ. ಅದರಲ್ಲಿ 6 ಕ್ವೆಶ್ಚನ್ಸ್ ವರ್ ಫ್ರಮ್ sexual reproduction in flowering plants. I'm not very good at math, but I think that's about 10% of the paper is from just one chapter. So you can imagine ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತ. ಓಕೆ, ಸೊ ಈ 2021 ಪೇಪರ್ನಲ್ಲಿ ಮೈಕ್ರೋಸ್ಪೊರಾಂಜಿಯಾ ಅದ್ರ ಬಗ್ಗೆ ಕ್ವೆಶ್ಚನ್ಸ್ ಇತ್ತು. ಮೊನೊಕಾಟ್ ಸೀಡ್ದು ಪಾರ್ಟ್ಸ್ ಬಗ್ಗೆ, ವಾಲ್ ಆಫ್ ದಿ ಆಂಥರ್, ಮೆಗಾಸ್ಪೊರೋಜೆನಿಸಿಸ್, ಎಂಬ್ರಿಯೋಸ್ಯಾಕ್ ಡೆವಲಪ್ಮೆಂಟ್ ಅಗೇನ್, ಡಬಲ್ ಫರ್ಟಿಲೈಸೇಷನ್, ಹಾಗೆಯೇ ಪಾಲಿನೇಟಿಂಗ್ ಏಜೆಂಟ್ಸ್, ವಿಂಡ್ ಪಾಲಿನೇಷನ್ ಮತ್ತು ಇನ್ಸೆಕ್ಟ್ ಪಾಲಿನೇಷನ್, ಪಾಲಿನೇಷನ್ ಬೈ ವಾಟರ್, ಇದ್ರ ಬಗ್ಗೆ ಎಲ್ಲ ಇದೆ ಅಲ್ವಾ ಈ ಚಾಪ್ಟರ್ನಲ್ಲಿ. ಸೊ ಅದ್ರ ಮೇಲೆ ಕೂಡ there's one question. 2022 there were 4 questions from this chapter.
structure of stamen, structure of ovule, embryo sac again, excavated seed. ನಾನು previously ಹೇಳಿದೆ ಅಲ್ವಾ, ಸೀಡ್ ಎಕ್ಸ್ಕವೇಟ್ ಆಯ್ತಲ್ವಾ, ಅದು ಯಾವುದು ಎಕ್ಸಾಕ್ಟ್ಲಿ ಆ ಕ್ವೆಶ್ಚನ್ ಮತ್ತೆ 2022 ಅಲ್ಲಿ ಕೇಳಿದ್ರು. ಫೈನಲಿ ಪ್ರೀವಿಯಸ್ ಇಯರ್ 2023 3 questions were asked. ಸೊ ಯಾವುದು ಅದೆಲ್ಲ 3 questions? There was one question in which double fertilization ಮತ್ತೆ embryo sac ದು ploidy was combined, and there was a question where anther ಮತ್ತೆ pollen grain ದು ನಂಬರ್. ಆಂಥರ್ದು ಒಂದು ಸೆಲ್ಲಲ್ಲಿ ಒಂದು ಆಂಥರ್ನಲ್ಲಿ ಇಷ್ಟು ಪೋಲನ್ ಮದರ್ ಸೆಲ್ಸ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇತ್ತು, ಅದರಿಂದ ಎಷ್ಟು ಪೋಲನ್ ಗ್ರೇನ್ಸ್ ನಮಗೆ ಸಿಗುತ್ತೆ. ಈ ರೀತಿಯ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಡಬಲ್ ಫರ್ಟಿಲೈಸೇಷನ್ ಮೇಲೆ ಇನ್ನೊಂದು ಕ್ವೆಶ್ಚನ್. ಸೊ ದಿಸ್ ವಿಲ್ ಗಿವ್ ಯು ಅ ಬೇಸಿಕ್ ಐಡಿಯಾ ಆಫ್ ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ವಿಲ್ ಹ್ಯಾವ್ ಟು ಫೋಕಸ್ ಆನ್ ಇನ್ ಆರ್ಡರ್ ಟು ಗೆಟ್ ಗುಡ್ ಸ್ಕೋರ್ ಇನ್ ಯೋರ್ KCET ಎಕ್ಸಾಮ್ಸ್. ಹೌದಲ್ವಾ? ಸೊ ಇಲ್ಲಿ ನಾವು ನೋಡಿದ ಹಾಗೆ ಎಂಬ್ರಿಯೋ ಸ್ಯಾಕ್ ದ ಸ್ಟ್ರಕ್ಚರ್ ಅಂಡ್ ಪ್ಲಾಯ್ಡಿ ಇಸ್ ರಿಯಲಿ ಇಂಪಾರ್ಟೆಂಟ್. ಹೆಂಗೆ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗುತ್ತೆ, ಯಾವ ಸೆಲ್ಸ್ನಲ್ಲಿ ಎಷ್ಟು ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ಅದು ಹ್ಯಾಪ್ಲಾಯ್ಡ್ ಇರುತ್ತಾ ಡಿಪ್ಲಾಯ್ಡ್ ಇರುತ್ತಾ, ಅದ್ರ ಬಗ್ಗೆ ಕಲ್ತ್ಕೋಬೇಕು. ಪಾಲಿನೇಷನ್ ಆಫ್ ಟೈಪ್ಸ್ ಆಫ್ ಪಾಲಿನೇಷನ್, ಆಟೋಗ್ಯಾಮಿ, ಝೀನೋಗ್ಯಾಮಿ, ಗೇಟೋನೋಗ್ಯಾಮಿ, ಇದ್ರ ಬಗ್ಗೆ ಕೂಡ ಯು ಶುಡ್ ಹ್ಯಾವ್ ಕಂಪ್ಲೀಟ್ ಕ್ಲಾರಿಟಿ. ಓಕೆ, ನಾವು ನೋಡಿದ ಹಾಗೆ ವೆರಿ ಫ್ರೀಕ್ವೆಂಟ್ಲಿ ಕ್ವೆಶ್ಚನ್ಸ್ ವರ್ ಆಸ್ಕ್ಡ್ ಫ್ರಮ್ ಪಾಲಿನೇಷನ್ ಟೈಪ್ಸ್. ಸ್ಟೇಮನ್ದು ಸ್ಟ್ರಕ್ಚರ್ ಮತ್ತೆ ಮೈಕ್ರೋಸ್ಪೊರಜೆನೆಸಿಸ್ ಪ್ರಾಸೆಸ್, ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ಆಗುತ್ತೆ, ಒಂದು ಮೈಕ್ರೋಸ್ಪೋ ಮದರ್ ಸೆಲ್ನಿಂದ ಎಷ್ಟು ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇದು ಕೂಡ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್, ಔಟ್ ಬ್ರೀಡಿಂಗ್ ಡಿವೈಸಸ್, ಅಪೋಮಿಕ್ಸಿಸ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಪಾರ್ಟ್ಸ್ ಆಫ್ ದ ಸೀಡ್. ಮತ್ತೆ ನಾನು ನಿಮಗೆ ಹೇಳಿದ್ನಲ್ವಾ, ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ನ ಲಾಸ್ಟ್ 10 years ಅಲ್ಲಿ 2 times ಕೇಳಿದ್ದಾರೆ ಅಂತ. ಸೊ ದ್ಯಾಟ್ ಒನ್, pollen pistil interaction, double fertilization. Idishtu kuda the most important topics or concepts from this chapter. Idinna at any cost you should not miss. I would say don't miss any concept from this chapter. But if you were to prioritize yav jasti important, yavdu kadme important, these are concepts that you cannot afford to miss at all. Okay? So idannu kuda nimge notes alli sigutte. You can make sure that you spend more time in understanding these concepts. Okay, so yeah, now it's time to solve the super 30 questions. Screen mele first question display agide. I have gone backwards from 2023 to 2014 question solve ಮಾಡೋದಕ್ಕೆ. ಅಷ್ಟು ವರ್ಷದಲ್ಲಿ 30ಗಿಂತ ಜಾಸ್ತಿ ಕ್ವೆಶ್ಚನ್ಸ್ ಕೇಳಿದ್ದಾರೆ, ಬಟ್ ಯಾವುದು ರೆಪಿಟೇಟಿವ್ ಅಂತ ಅನಿಸಿದೆ, ಯಾವುದು ತುಂಬ ಡೈರೆಕ್ಟ್ ಅಂತ ಅನಿಸಿದೆ ಅಂಥ ಕ್ವೆಶ್ಚನ್ಸ್ನ ನಾನು ಡಿಲೀಟ್ ಮಾಡಿ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ 30 ಕ್ವೆಶ್ಚನ್ಸ್ ಏನಿದೆ ಅಷ್ಟನ್ನ ರಿಟೈನ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಲೆಕ್ಚರ್ಗೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ಸಾಲ್ವಿಂಗ್ ದೀಸ್ ಕ್ವೆಶ್ಚನ್ಸ್ ಒನ್ ಬೈ ಒನ್. ಫಸ್ಟ್ ಕ್ವೆಶ್ಚನ್, ವಿಚ್ ಪೇರ್ ಇನ್ ದಿ ಎಂಬ್ರಿಯೋ ಸ್ಯಾಕ್ ಆರ್ ಡೆಸ್ಟೈನ್ಡ್ ಟು ಚೇಂಜ್ ದಿಯರ್ ಪ್ಲಾಯ್ಡಿ ಆಫ್ಟರ್ ಫರ್ಟಿಲೈಸೇಷನ್? ಆಪ್ಷನ್ಸ್ನಲ್ಲಿ ಎರಡು ಟೈಪ್ಸ್ ಆಫ್ ಸೆಲ್ಸ್ನ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಸೆಂಟ್ರಲ್ ಸೆಲ್ ಆಂಟಿಪೋಡಲ್ಸ್ ಇದೆ, ಸೆಕೆಂಡ್ ಆಪ್ಷನಲ್ಲಿ ಆಂಟಿಪೋಡಲ್ಸ್ ಮತ್ತು ಸಿನರ್ಜಿಡ್ಸ್ ಇದೆ, ಥರ್ಡ್ ಆಪ್ಷನಲ್ಲಿ ಎಕ್ಸೆಲ್ ಸೆಂಟ್ರಲ್ ಸೆಲ್, ಫೋರ್ತ್ ಆಪ್ಷನಲ್ಲಿ ಸಿನರ್ಜಿಡ್ಸ್ ಅಂಡ್ ಎಕ್ಸೆಲ್. ಸೊ ಇದಿಷ್ಟರಲ್ಲಿ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ದಟ್ ಯು ಫೈಂಡ್ ಇನ್ ದಿ ಎಂಬ್ರಿಯೋ ಸ್ಯಾಕ್ ಅಥವಾ ಫಿಮೇಲ್ ಗ್ಯಾಮೆಟೋಫೈಟ್. ಹೌದಲ್ವಾ? ಸೊ ಇಷ್ಟು ಸೆಲ್ಸ್ನಲ್ಲಿ ಯಾವ ಸೆಲ್ಸ್ನಲ್ಲಿ ಡಬಲ್ ಫರ್ಟಿಲೈಸೇಷನ್ ಆದ ನಂತರ ಪ್ಲಾಯ್ಡಿ ಚೇಂಜ್ ಆಗುತ್ತೆ ಅನ್ನೋದು ಕ್ವೆಶ್ಚನ್. ಇಲ್ಲಿ ಪ್ಲಾಯ್ಡಿ ಅಂದರೆ ಏನು? ಪ್ಲಾಯ್ಡಿ ಬೇಸಿಕಲಿ ರೆಫರ್ಸ್ ಟು ದ ನಂಬರ್ ಆಫ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಇನ್ ಅನ್ ಆರ್ಗ್ಯಾನಿಸಮ್ ಆರ್ ಇನ್ ಅ ಪರ್ಟಿಕ್ಯುಲರ್ ಸೆಲ್. ಯಾವುದೆಲ್ಲ ಸೆಲ್ಸಲ್ಲಿ 1 ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ ಅದಕ್ಕೆ ನಾವು ಹ್ಯಾಪ್ಲಾಯ್ಡ್ ಸೆಲ್ ಅಂತ ಕರಿತೀವಿ. ಯಾವುದರಲ್ಲಿ 2 ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಅದಕ್ಕೆ ನಾವು ಡಿಪ್ಲಾಯ್ಡ್ ಅಂತ ಕರಿತೀವಿ. ಇವಾಗ ನಾವು ಒಂದು ಎಂಬ್ರಿಯೋ ಸ್ಯಾಕ್ನ ಸ್ಟ್ರಕ್ಚರ್ನ ತಗೊಂಡ್ರೆ ಯು ವಿಲ್ ಹ್ಯಾವ್ 3 cells at each pole. Let's say this is the chalazal end and this is the micropylar end. Micropylar end ನಲ್ಲಿ ನಮಗೆ 3 cells ಇರುತ್ತೆ. Egg apparatus ಅಂತ ಕರಿತೀವಿ ಇದಕ್ಕೆ. So the 2 cells on the side, these are called synergids. ಮಧ್ಯದ ಸೆಲ್ ಏನಿದೆ, ದಿಸ್ ಇಸ್ ದ ಫೀಮೇಲ್ ಗ್ಯಾಮೀಟ್, ದಿಸ್ ಇಸ್ ದಿ ಎಗ್ ಸೆಲ್.
ಆಪೋಸಿಟ್ ಚಲಾಸಲ್ ಎಂಡ್ನಲ್ಲಿ 3 ಸೆಲ್ಸ್ ಇರುತ್ತೆ. ಈ 3 ಸೆಲ್ಸ್ಗೆ ನಾವು ಆಂಟಿಪೋಡಲ್ಸ್ ಅಂತ ಕರಿತೀವಿ. ಈ ಮಧ್ಯದಲ್ಲಿರುವಂತಹ ಸೆಲ್ ಇಸ್ ದ ಬಿಗ್ಗೆಸ್ಟ್ ಸೆಲ್ ಇನ್ ದಿ ಎಂಬ್ರಿಯೋ ಸ್ಯಾಕ್. ಈ ಸೆಂಟ್ರಲ್ ಸೆಲ್ನಲ್ಲಿ 2 ನ್ಯೂಕ್ಲಿಯೈ ಇರುತ್ತೆ. ಸೊ ಈ ಸೆಲ್ಗೆ ನಾವು ಸೆಂಟ್ರಲ್ ಸೆಲ್ ಅಂತ ಕರಿತೀವಿ. ಈ 2 ನ್ಯೂಕ್ಲಿಯೈಗೆ ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಇಲ್ಲಿ ಆಂಟಿಪೋಡಲ್ಸ್ ಆರ್ haploid. All of them are haploid. Synergids are haploid. Egg cell is haploid. Polar nuclei are haploid. ಪ್ರತಿಯೊಂದು ನ್ಯೂಕ್ಲಿಯಸ್ನಲ್ಲಿ ಒಂದು ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಫರ್ಟಿಲೈಸೇಷನ್ ಆದ ನಂತರ ಇದು ಯಾವ ಸೆಲ್ಸ್ನಲ್ಲಿ ಪ್ಲಾಯ್ಡಿ ಚೇಂಜ್ ಆಗುತ್ತೆ ಅಂತ. ಇದು ಏಂಜಿಯೋಸ್ಪರ್ಮ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏಂಜಿಯೋಸ್ಪರ್ಮ್ಸ್ ಏನು, ಡಬಲ್ ಫರ್ಟಿಲೈಸೇಷನ್ ನಡೆಯೋದು. ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು? ಫರ್ಟಿಲೈಸೇಷನ್ ಇವೆಂಟ್ 2 ಟೈಮ್ಸ್ ಆಗ್ತಾ ಇದೆ. 2 ಕಡೆ ಫ್ಯೂಸ್ ಆಗ್ತಾ ಇದೆ ನ್ಯೂಕ್ಲಿಯೈ, ಅದಕ್ಕೆ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಯಾವ 2 ಸೆಲ್ಸ್ ಜೊತೆ ಫ್ಯೂಸ್ ಆಗ್ತಾ ಇದೆ ಅದನ್ನ ನಾವು ಇವಾಗ ನೋಡೋಣ. ಸೊ ಪೋಲನ್ ಟ್ಯೂಬ್ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟರ್ ಆದಾಗ ಅದರೊಳಗಡೆ ಇರುವಂತಹ 2 ಮೇಲ್ ಗ್ಯಾಮೀಟ್ಸ್ನ ರಿಲೀಸ್ ಮಾಡುತ್ತೆ. ಒಂದು ಮೇಲ್ ಗ್ಯಾಮೀಟ್ ಫ್ಯೂಸಸ್ ವಿತ್ ದ ಎಗ್ ಸೆಲ್ ಟು ಫಾರ್ಮ್ ಅ ಡಿಪ್ಲಾಯ್ಡ್ ಸ್ಟ್ರಕ್ಚರ್ ಕಾಲ್ಡ್ ಝೈಗೋಟ್. ಇನ್ನೊಂದು ಮೇಲ್ ಗ್ಯಾಮೀಟ್ ಫ್ಯೂಸಸ್ ವಿತ್ ದ ಪೋಲಾರ್ ನ್ಯೂಕ್ಲಿಯೈ ಟು ಫಾರ್ಮ್ ಅ ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ ಕಾಲ್ಡ್ ದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಹೌದಲ್ವಾ? ಸೊ ಇಲ್ಲಿ ಟ್ರಿಪಲ್ ಫ್ಯೂಷನ್ ಆದಾಗ, ಈ 3 ನ್ಯೂಕ್ಲಿಯೈ ಫ್ಯೂಸ್ ಆದಾಗ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ಅದರದ್ದು ಪ್ಲಾಯ್ಡಿ ವಿಲ್ ಬಿ 3n. ಎಗ್ ಸೆಲ್ನಲ್ಲಿ haploid nucleus of the egg, if it fuses with the male gamete which is also haploid, then it will become a zygote that is diploid. So ಇಲ್ಲಿ ಕೇಳಿದರೆ ಯಾವ 2 ಸೆಲ್ನಲ್ಲಿ ಫರ್ಟಿಲೈಸೇಷನ್ ಆದ ನಂತರ ಪ್ಲಾಯ್ಡಿ ಚೇಂಜ್ ಆಗುತ್ತೆ ಅಂತ. ಸೊ ಇಟ್ಸ್ ವೆರಿ ಕ್ಲಿಯರ್. ಮೋಸ್ಟ್ ಡೆಫಿನೆಟ್ಲಿ one of the cells is the egg cell which is the female gamete. ಮತ್ತೊಂದು ಸೆಲ್ is the central cell. ಸೆಂಟ್ರಲ್ ಸೆಲ್ನಲ್ಲಿ ಟ್ರಿಪಲ್ ಫ್ಯೂಷನ್ ಆಗೋದು, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಆಗೋದು. ಇನಿಷಿಯಲಿ 2 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇತ್ತು, ಬಟ್ ಮೇಲ್ ಗ್ಯಾಮೀಟ್ ಜೊತೆ ಫ್ಯೂಸ್ ಆದಮೇಲೆ ಸೆಂಟ್ರಲ್ ಸೆಲ್ನಲ್ಲಿ ಟ್ರಿಪ್ಲಾಯ್ಡ್ ಕಂಡೀಷನ್ ಆಗುತ್ತೆ. ಎಗ್ ಸೆಲ್ ಇನಿಷಿಯಲಿ ಹ್ಯಾಪ್ಲಾಯ್ಡ್ ಇತ್ತು, ಮೇಲ್ ಗ್ಯಾಮೀಟ್ ಜೊತೆ ಫ್ಯೂಸ್ ಆಗಿ ಡಿಪ್ಲಾಯ್ಡ್ ಝೈಗೋಟ್ನ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ 2 ಸೆಲ್ಸ್ನಲ್ಲಿ ನಾವು ಪ್ಲಾಯ್ಡಿ ಚೇಂಜ್ ನೋಡ್ತಾ ಇದ್ದೀವಿ. ಮೊದಲನೇದು ಎಗ್ ಸೆಲ್, ಇನ್ನೊಂದು ಸೆಂಟ್ರಲ್ ಸೆಲ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂಥವ್ರ ಥರ ಇಸ್ ಆಪ್ಷನ್ 3. I hope this is clear. Now let's move on. Okay, so here is an application based question. ಈ ಕ್ವೆಶ್ಚನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕಂದ್ರೆ ಮೈಕ್ರೋಸ್ಪೋರೋಜೆನೆಸಿಸ್ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಲೆಟ್ಸ್ ಟೇಕ್ ಅ ಲುಕ್ ಎಟ್ ದ ಕ್ವೆಶ್ಚನ್ ಕೇರ್ಫುಲಿ. There is a flower and that flower has 10 stamens. Okay, there is a flower that has 10 stamens. Each stamen has bilobed 𝐊𝐀𝐍𝐶𝐻 anther. Okay, ಒಂದು ಹೂವ ಇದೆ, ಒಂದು ಫ್ಲವರ್ನಲ್ಲಿ 10 ಸ್ಟೇಮನ್ಸ್ ಇದೆ. ಪ್ರತಿ ಸ್ಟೇಮನ್ has 2 lobes and each lobe is 𝐊𝐶𝐻. Okay, if each microsporangium has 5 pollen mother cells, how many pollen would be produced by the flower? There is one flower. Flower has 10 such stamens. Each stamen has 2 lobes. So each anther will have 4 microsporangia. So ಈ ಪ್ಲಾಂಟ್ನಲ್ಲಿ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ ಇದನ್ನ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಆಂಥರ್ನಲ್ಲಿ ಅಥವಾ ಒಂದು ಸ್ಟೇಮನ್ನಲ್ಲಿ 4 ಮೈಕ್ರೋಸ್ಪೊರಾಂಜಿಯಾ ಇದೆ. ಟೋಟಲಿ ಇಲ್ಲಿ 4 ಸ್ಟೇಮನ್ ಇದೆ, 10 ಸ್ಟೇಮನ್ ಇದೆ. ಒಂದು ಸ್ಟೇಮನಿಂದ 4 ಮೈಕ್ರೋಸ್ಪೊರಾಂಜಿಯಾ ಇದ್ರೆ 10 ಸ್ಟೇಮನಿಂದ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ? ಸೊ ಈ ಫ್ಲವರ್ನಲ್ಲಿ ಟೋಟಲಿ ವಿ ವಿಲ್ ಹ್ಯಾವ್ 40 ಮೈಕ್ರೋಸ್ಪೊರಾಂಜಿಯಾ.
ಸ್ಪೊರಾಂಜಿಯಾ ಆರ್ ಸ್ಟ್ರಕ್ಚರ್ಸ್ ಇನ್ ವಿಚ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್. ಮೈಕ್ರೋಸ್ಪೊರಾಂಜಿಯಾ ಒಳಗಡೆ ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮೈಕ್ರೋಸ್ಪೋರ್ಸೇ ಪೋಲನ್ ಗ್ರೇನ್ಸ್ ಆಗೋದು. ಓಕೆ, ಸೊ ಒಂದು ಫ್ಲವರ್ನಲ್ಲಿ, ಈ ಫ್ಲವರ್ ಏನು ಕೊಟ್ಟಿದ್ದಾರೆ ಅದರಲ್ಲಿ 40 ಮೈಕ್ರೋಸ್ಪೊರಾಂಜಿಯಾನ ನಾವು ನೋಡ್ಬೋದು. ಪ್ರತಿ ಮೈಕ್ರೋಸ್ಪೊರಾಂಜಿಯಮ್ ಅಲ್ಲಿ ಈಚ್ ಮೈಕ್ರೋಸ್ಪೊರಾಂಜಿಯಮ್ ಹ್ಯಾಸ್ 5 ಪೋಲನ್ ಮದರ್ ಸೆಲ್ಸ್. ಟೋಟಲಿ ಎಷ್ಟು ಪೋಲನ್ ಮದರ್ ಸೆಲ್ಸ್ ಇರುತ್ತೆ? 40 ಮೈಕ್ರೋಸ್ಪೊರಾಂಜಿಯಾ ಇದ್ರೆ ಪ್ರತಿ ಮೈಕ್ರೋಸ್ಪೊರಾಂಜಿಯಲ್ಲಿ 5 ಪೋಲನ್ ಮದರ್ ಸೆಲ್ಸ್ ಇದ್ರೆ ಟೋಟಲಿ 45 ಟೈಮ್ಸ್ ಅಷ್ಟು ಪೋಲನ್ ಮದರ್ ಸೆಲ್ಸ್ ಇರುತ್ತೆ. 45 ಟೈಮ್ಸ್ ಇಸ್ 5 4 ಟೈಮ್ಸ್ ಇಸ್ 20. 200 ಪೋಲನ್ ಮದರ್ ಸೆಲ್ಸ್ ಇರುತ್ತೆ. ಈ 200 ಪೋಲನ್ ಮದರ್ ಸೆಲ್ಸ್ನಿಂದ ಎಷ್ಟು ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ? ಒಂದು ಪೋಲನ್ ಮದರ್ ಸೆಲ್ನಿಂದ 4 ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಮಯೋಟಿಕ್ ಡಿವಿಷನ್ ಆಗುತ್ತೆ. ಮಯೋಸಿಸ್ ಆದಾಗ ಏನಾಗುತ್ತೆ? ಒಂದು ಸೆಲ್ನಿಂದ 4 ಸೆಲ್ ಸಿಗುತ್ತೆ. ಪೇರೆಂಟ್ ಸೆಲ್ ಡಿಪ್ಲಾಯ್ಡ್ ಇರುತ್ತೆ, ಡಾಟರ್ ಸೆಲ್ಸ್ ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಒಂದು ಡಿಪ್ಲಾಯ್ಡ್ ಪೋಲನ್ ಮದರ್ ಸೆಲ್ನಿಂದ ಯು ವಿಲ್ ಗೆಟ್ 4 ಹ್ಯಾಪ್ಲಾಯ್ಡ್ ಪೋಲನ್ ಗ್ರೇನ್ಸ್. ನಮ್ಮ ಕಡೆಯಲ್ಲಿ 200 ಪೋಲನ್ ಮದರ್ ಸೆಲ್ಸ್ ಇವೆ. ಇದರಿಂದ 200 ಟೈಮ್ಸ್ 4 ಅಷ್ಟು ಪೋಲನ್ ಗ್ರೇನ್ಸ್ ಸಿಗುತ್ತೆ. How much is 204 times? 800. 204 times is equal to 800 pollen grains. So, ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ 800. ಒಂದು ಫ್ಲವರ್ ಇದೆ, ಅದ್ರಲ್ಲಿ 10 ಸ್ಟೇಮನ್ಸ್ ಇದೆ. ಪ್ರತಿ ಸ್ಟೇಮನ್ನಲ್ಲಿ 4 ಮೈಕ್ರೋಸ್ಪೊರಾಂಜಿಯಾ ಇದೆ. ಸೊ ಟೋಟಲಿ ಫ್ಲವರಲ್ಲಿ 40 ಮೈಕ್ರೋಸ್ಪೊರಾಂಜಿಯಾ ಇದೆ. ಪ್ರತಿ ಮೈಕ್ರೋಸ್ಪೊರಾಂಜಿಯಾನಲ್ಲಿ 5 ಪೋಲನ್ ಮದರ್ ಸೆಲ್ಸ್ ಇದೆ. ಸೊ ಟೋಟಲಿ ನಮ್ಮ ಕಡೆ 200 ಪೋಲನ್ ಮದರ್ ಸೆಲ್ಸ್ ಇದೆ. 200 ಪೋಲನ್ ಮದರ್ ಸೆಲ್ಸ್ ಇಫ್ ದೇ ಅಂಡರ್ಗೋ ಮಯೋಸಿಸ್, ಪ್ರತಿ ಸೆಲ್ನಿಂದ 4 ಪೋಲನ್ ಗ್ರೇನ್ ಸಿಗುತ್ತೆ. ಸೊ 400 ಸೆಲ್ಸ್ನಿಂದ 200 ಪೋಲನ್ ಮದರ್ ಸೆಲ್ಸ್ನಿಂದ ನಮಗೆ 800 ಪೋಲನ್ ಗ್ರೇನ್ ಸಿಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ 1. ಇಲ್ಲಿ ನಮಗೆ ಒಂದು ಸೆಲ್ ಡಿವೈಡ್ ಆದಾಗ ಎಷ್ಟು ಸೆಲ್ ಸಿಗುತ್ತೆ, ಯಾವ ಸೆಲ್ ಡಿವೈಡ್ ಆಗಿ ಯಾವ ಸೆಲ್ನ ಫಾರ್ಮ್ ಮಾಡುತ್ತೆ, ಒಂದು ಬೈಲೋಬ್ಡ್ ಡೈಥೀಕಸ್ ಆಂಥರ್ ಅಂದ್ರೆ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಅರಿವಿದ್ರೆ ಮಾತ್ರ ಇಂಥ ಕ್ವೆಶ್ಚನ್ಸ್ನ ನಾವು ಆನ್ಸರ್ ಮಾಡ್ಬೋದು. ಸೊ ಐ ವುಡ್ ಕ್ಯಾಟಗರೈಸ್ ದಿಸ್ ಕ್ವೆಶ್ಚನ್ ಆಸ್ ಅ ಸ್ಲೈಟ್ಲಿ ಡಿಫಿಕಲ್ಟ್ ಕ್ವೆಶ್ಚನ್. ಯಾಕೆಂದ್ರೆ ಈ ಕ್ವೆಶ್ಚನ್ ಆನ್ಸರ್ ಮಾಡೋದಕ್ಕೆ ನಮಗೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬಗ್ಗೆ ಏನೆಲ್ಲ ಇದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನಲ್ಲಿ ಅದಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಮೈಕ್ರೋಸ್ಪೊರೋಜೆನೆಸಿಸ್ ವರೆಗೆ, ಅವಾಗ ಮಾತ್ರ ನಾವಿದು ಕರೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ. I hope you've understood how to solve this question. ಈ ರೀತಿಯ similar questions ನಿಮಗೆ ಬಂದ್ರೆ you will be able to solve it very easily. Okay, now let's move on. Here is a question based on embryo sac. Primary endosperm nucleus is formed by the fusion of. Primary endosperm nucleus ಅಂದ್ರೆ ಏನು? ನಾನು ಇಲ್ಲಿ previously first question ತಗೊಂಡಾಗ ಹೇಳಿದೆ. Primary endosperm nucleus is a triploid structure that is formed as a result of triple fusion. So primary endosperm nucleus ಅಲ್ಲಿ 2 polar nuclei involve ಆಗಿದೆ, ಒಂದು ಮೇಲ್ ಗ್ಯಾಮೀಟ್ ಇನ್ವಾಲ್ವ್ ಆಗಿದೆ. ಸೊ 3 ನ್ಯೂಕ್ಲಿಯೈ ಫ್ಯೂಸ್ ಆಗ್ತಾ ಇದೆ. ಅದಕ್ಕೆ ನಾವು ಇದಕ್ಕೆ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಈ ಟ್ರಿಪಲ್ ಫ್ಯೂಷನ್ ನ ಪ್ರಾಡಕ್ಟ್ ಇಸ್ ಅ ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ಈ ಕ್ವೆಶ್ಚನ್ ನಲ್ಲಿ primary endosperm nucleus is formed by the fusion of options nodana 1 polar nucleus and male gamete, 2 polar nuclei and 1 male gamete, 2 polar nuclei and 2 male gametes, ovum and the male gamete. So over here the correct answer to this question is option 2. 2 polar nuclei ಒಂದು male gamete ಜೊತೆ ಫ್ಯೂಸ್ ಆಗಿ ಒಂದು ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ನ ಫಾರ್ಮ್ ಮಾಡೋದು. ಒಂದು ಓವಮ್ ಮೇಲ್ ಗ್ಯಾಮಿಟ್ ಜೊತೆ ಫ್ಯೂಸ್ ಆದಾಗ ಇಟ್ ವಿಲ್ ಬಿಕಮ್ ಅ ಝೈಗೋಟ್ ದಟ್ ಇಸ್ ಡಿಪ್ಲಾಯ್ಡ್. ಇಟ್ ವಿಲ್ ನಾಟ್ ಬಿಕಮ್ PEN. Okay, so the correct answer to this question is option 2. This is a very clearly direct question. Double fertilization ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇದು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. Now let's move on to the next question. Stalk of the stamen is very direct question. Stamen ದು ಸ್ಟಾಕ್ ಅಂದ್ರೆ ಏನು? ಸ್ಟೇಮನ್ ನಲ್ಲಿ 2 ಪಾರ್ಟ್ಸ್ ಇದೆ. ಒಂದು
long slender stalk. At one end of this long slender stalk you will have a knob like structure. ಈ ಪಾರ್ಟಿಗೆ ನಾವು ಆಂಥರ್ ಅಂತ ಕರಿತೀವಿ, ಈ ಪಾರ್ಟಿಗೆ ನಾವು ಫಿಲಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಕೇಳ್ತಾ ಇರೋದು ಸ್ಟಾಕ್ ಸ್ಟೇಮನ್ಗೆ ಏನಂತ ಕರಿತೀವಿ ಅಂತ. ಇಟ್ ಇಸ್ ಕಾಲ್ಡ್ ಅ ಫಿಲಮೆಂಟ್. ವಾಟ್ ಇಸ್ petiole? Petiole is the stalk of a flower. What is peduncle? Peduncle is the stalk or the axis of an inflorescence. What is pedicel? Pedicel is the stalk of a flower. Okay, I'm sorry. Petiole is the stalk of a leaf. Flower alla. My bad. Sorry guys. Petiole is the stalk of leaf. Peduncle is the stalk or the axis of inflorescence. And pedicel is the stalk of a flower. Stamen the stalk ge navu filament anta karitivi. Okay? So this is a simple question. Let's look at this question now. The ovule of angiosperm is technically known as. Ovule ge innond term use ಮಾಡ್ತೀವಿ ನಾವು. ಆ alternate term ಏನು? Ovule alias what? Is it also called megaspore mother cell? Is it megasporangium? Is it megaspore? Is it megasporophyll? ತುಂಬಾ ಕನ್ಫ್ಯೂಸಿಂಗ್ ಅನ್ಸುತ್ತೆ ಆಪ್ಷನ್ಸ್, ನಾವು ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೆ. ಇಲ್ಲಿ ಓವ್ಯೂಲ್ಗೆ ನಾವು ಮೆಗಾಸ್ಪೊರಾಂಜಿಯಂ ಅಂತ ಕರಿತೀವಿ. ಓಕೆ, ಸ್ಪೊರಾಂಜಿಯಂ ಅಂದ್ರೆ ಏನು? ಯಾವ ಸ್ಟ್ರಕ್ಚರ್ ಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಸ್ಟ್ರಕ್ಚರ್ಗೆ ನಾವು ಸ್ಪೊರಾಂಜಿಯಂ ಅಂತ ಕರಿತೀವಿ. ಮೆಗಾಸ್ಪೊರಾಂಜಿಯಂ ಇಸ್ ಅ ಸ್ಟ್ರಕ್ಚರ್ ದಟ್ ವಿಲ್ ಪ್ರೊಡ್ಯೂಸ್ ಮೆಗಾಸ್ಪೋರ್ಸ್. ಇದಕ್ಕೆ ಆಲ್ಟರ್ನೇಟ್ ಟರ್ಮ್ ಇಸ್ ಓವ್ಯೂಲ್. ಓಕೆ, ಹಾಗಿದ್ರೆ ಮೆಗಾಸ್ಪೋರ್ ಮದರ್ ಸೆಲ್ ಅಂದ್ರೆ ಏನು? ಈ ಮೆಗಾಸ್ಪೊರಾಂಜಿಯಂ ಅಥವಾ ಓವ್ಯೂಲ್ ಏನಿದೆ ಓಕೆ, ಸೊ ಇದನ್ನ ನಾವು ಓವ್ಯೂಲ್ ಅಂತ ಕನ್ಸಿಡರ್ ಮಾಡೋಣ. ಈ ಓವ್ಯೂಲ್ನ ಒಳಗಡೆ ನ್ಯೂಸೆಲಸ್ ಅಂತ ಇರುತ್ತೆ. ಈ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂದು ಫಂಕ್ಷನ್ ಏನು? ಮೆಗಾಸ್ಪೋರ್ ಮದರ್ ಸೆಲ್ ಮೆಗಾಸ್ಪೋರ್ನ ಪ್ರೊಡ್ಯೂಸ್ ಮಾಡೋದು. ಮೆಗಾಸ್ಪೋರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಸೆಲ್ ಇಲ್ಲಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಈ ಮೆಗಾಸ್ಪೋರ್ ಮದರ್ ಸೆಲ್ ವಿಲ್ ಅಂಡರ್ಗೋ ಮಯೋಸಿಸ್ ಟು ಪ್ರೊಡ್ಯೂಸ್ ಮೆಗಾಸ್ಪೋರ್. ಓಕೆ, ಇದರಲ್ಲಿ 3 ಡಿಜನರೇಟ್ ಆಗುತ್ತೆ, ಒಂದು ಫಂಕ್ಷನಲ್ ಆಗಿರುತ್ತೆ. ದಿಸ್ ಇಸ್ ಸೆಕೆಂಡ್ರಿ. ಸೊ ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ಒನ್ ಸೆಲ್ ಇನ್ಸೈಡ್ ದ ಮೆಗಾಸ್ಪೊರಾಂಜಿಯಂ ವಿಚ್ ಡಿಫರೆನ್ಶಿಯೇಟ್ಸ್, ಅಂಡರ್ಗೋಸ್ ಮಯೋಟಿಕ್ ಸೆಲ್ ಡಿವಿಷನ್ ಟು ಗಿವ್ ರೈಸ್ ಟು ಮೆಗಾಸ್ಪೋರ್. ಮೆಗಾಸ್ಪೋರ್ ಮದರ್ ಸೆಲ್, ಮೆಗಾಸ್ಪೋರ್ ಎರಡೂ ಕೂಡ ಮೆಗಾಸ್ಪೊರಾಂಜಿಯಂ ಒಳಗಡೆ ಇರುವಂತಹ ಸೆಲ್ಸ್. ಓಕೆ, ಹಾಗಿದ್ರೆ ಮೆಗಾಸ್ಪೋರೋಫಿಲ್ ಅಂದ್ರೆ ಏನು? ಯಾವ ಲೀಫ್ ಫಿಲ್ ಅಂತ ಎಲ್ಲಿ ಬಂದ್ರು ನೀವು ನೆನ್ಪಿಟ್ಕೋಬೇಕು, ಇಟ್ ಇಸ್ ಕನೆಕ್ಟೆಡ್ ಟು ಲೀಫ್ ಅಂತ. ಸೊ ಇಫ್ ಇಟ್ ಇಸ್ ರಿಲೇಟೆಡ್ ಟು ಲೀಫ್ ವಿ ಕಾಲ್ ಇಟ್ ಫಿಲ್. ಮೆಗಾಸ್ಪೋರೋಫಿಲ್ ಅಂದ್ರೆ ಯಾವ ಲೀಫ್ ಮೆಗಾಸ್ಪೊರಾಂಜಿಯಂನ ಬೇರ್ ಮಾಡತ್ತೆ ಅದಕ್ಕೆ ನಾವು ಮೆಗಾಸ್ಪೋರೋಫಿಲ್ ಅಂತ ಕರಿತೀವಿ. ಇವಾಗ ನಮ್ಮ ಫ್ಲವರ್ನ ತಗೊಂಡ್ರು ಇಟ್ ಇಸ್ ಅ ಮಾಡಿಫೈಡ್ ಶೂಟ್ ಅಲ್ವಾ? ಸೊ ಅಲ್ಲಿ ಏನಾಗುತ್ತೆ, ಕಾರ್ಪಲ್ ಅಂತ ನಾವು ಏನು ಕರಿತೀವಿ, ಗೈನೀಷಿಯಂ ಅಂತ ಏನು ಕರಿತೀವಿ, ಕಾರ್ಪಲ್ ಆಕ್ಚುಲಿ ಈಸ್ ಈಕ್ವಿವೆಲೆಂಟ್ ಟು ಮೆಗಾಸ್ಪೋರೋಫಿಲ್ ಬಿಕಾಸ್ ಕಾರ್ಪಲ್ ಅಲ್ಲೇ ಮೆಗಾಸ್ಪೊರಾಂಜಿಯಂ ಇರೋದು. ಸೊ ಇಫ್ ದೇ ಎವರ್ ಆಸ್ಕ್ ಯು ಫಾರ್ ಎನ್ ಈಕ್ವಿವೆಲೆಂಟ್ ಟರ್ಮ್ ಫಾರ್ ಮೆಗಾಸ್ಪೋರೋಫಿಲ್, ಯು ಶುಡ್ ನೋ ದಟ್ ಮೆಗಾಸ್ಪೋರೋಫಿಲ್ ಇಸ್ ನಥಿಂಗ್ ಬಟ್ ಅ ಕಾರ್ಪಲ್. ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಲೀಫ್ ನಾವು ನೋಡೋದಿಲ್ಲ, ಫ್ಲವರ್ಸ್ ಆರ್ ಬೇಸಿಕಲಿ ಮಾಡಿಫೈಡ್ ಸ್ಟೆಮ್ಸ್. ಸೊ ಫ್ಲವರ್ ಅಲ್ಲಿ ಕೂಡ ಏನೆಲ್ಲ ಡಿಫ್ರೆಂಟ್ ವರ್ಲ್ಸ್ ಇದೆ, ದೇ ಆರ್ ಮಾಡಿಫೈಡ್ ಲೀವ್ಸ್. ಸೆಪಲ್ಸ್, ಪೆಟಲ್ಸ್ ಎಲ್ಲ ಕೂಡ ಲೀಫ್ ಮಾಡಿಫೈ ಆಗಿರೋದು. ಸೊ ಕಾರ್ಪಲ್ ಏನಿರುತ್ತೆ ಅದು ಕೂಡ ಲೀಫ್ದು ಮಾಡಿಫಿಕೇಶನ್. ಸೊ ಕಾರ್ಪಲ್ ವಿಲ್ ಬೇರ್ ದ ಮೆಗಾಸ್ಪೊರಾಂಜಿಯಂ, ಹಾಗಾಗಿ ನಾವು ಕಾರ್ಪಲ್ನ ಮೆಗಾಸ್ಪೋರೋಫಿಲ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಕ್ವೆಶ್ಚನ್ ಅಲ್ಲಿ ನಮಗೆ ಕೇಳಿದ್ದು ಓವ್ಯೂಲ್ಗೆ ಟೆಕ್ನಿಕಲಿ ಬೇರೆ ಏನಂತ ಕರಿಬೋದು, ಅದ್ರದ್ದು ಆಲ್ಟರ್ನೇಟ್ ನೇಮ್ ಏನು ಅಂತ. ಸೊ ದ ಕರೆಕ್ಟ್ ಆನ್ಸರ್ ಟು ಅ ಕ್ವೆಶ್ಚನ್ ಹಿಯರ್ ಇಸ್ ಆಪ್ಷನ್ 2 ಮೆಗಾಸ್ಪೊರಾಂಜಿಯಂ. ಮೆಗಾಸ್ಪೋರ್ ಮದರ್ ಸೆಲ್ ಮತ್ತೆ ಮೆಗಾಸ್ಪೋರ್ ಎರಡು ಕೂಡ ಮೆಗಾಸ್ಪೊರಾಂಜಿಯಂ ಒಳಗಡೆ ಇರುವಂತಹ ಸ್ಟ್ರಕ್ಚರ್ಸ್ ಅಥವಾ ಸೆಲ್ಸ್.
Okay, now let's move on to the next question. Okay, so this is a diagram based question. In the given diagram, identify the paths that are labeled as A, B, C, D. First of all, ಏನಿದು diagram? ಇದು ಯಾವುದರದು? This is a monocot seed. Monocot seed, specific ಆಗಿ ಹೇಳ್ಬೇಕಂದ್ರೆ, this is maize. Maize the seed, ನೀವಿಲ್ಲಿ ನೋಡ್ತಾ ಇರೋದು. ಏನೆಲ್ಲ ಪಾರ್ಟ್ಸ್ ಇದೆ ಮೇಸ್ ಸೀಡಲ್ಲಿ? ಪ್ರತಿ ಸೀಡ್ನಲ್ಲಿ 2 ಪಾರ್ಟ್ ಇರುತ್ತೆ, ಒಂದು ಎಂಬ್ರಿಯೋ ಮತ್ತೆ ಎಂಡೋಸ್ಪರ್ಮ್. ದಿಸ್ ಇಸ್ ದಿ ಎಂಡೋಸ್ಪರ್ಮ್ ಪಾರ್ಟ್. And what I'm going to highlight in orange now, this is the embryo part. Monocotsಗೆ ಒಂದೇ ಒಂದು ಕಾಟ್ಲಿಡನ್ ಇರೋದು. ಆ ಕಾಟ್ಲಿಡನ್ ಶೀಲ್ಡ್ ಶೇಪ್ಡ್ ಇರುತ್ತೆ. ಆ ಕಾಟ್ಲಿಡನ್ಗೆ ನಾವು ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಸೊ ಇದನ್ನ ನೀವು ಎಂಬ್ರಿಯೋದು ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಆಕ್ಸಿಸ್ಗೆ ಇಲ್ಲಿ ಒಂದು ಕಾಟಿಲಿಡನ್ ಅಟ್ಯಾಚ್ ಆಗಿದೆ. ಈ ಕಾಟಿಲಿಡನ್ಗೆ ನಾವು ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಓಕೆ, ಸೊ ಬಿ ಇಸ್ ಸಾರ್ಟೆಡ್ ಹಿಯರ್. ಎ ಮತ್ತೆ ಡಿ ಏನು? ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಮೋನೋಕಾಟ್ಸ್ ಏನು ಅಂತ ಹೇಳಿದ್ರೆ, ಈ ಎಂಬ್ರಿಯೋದು ಆಕ್ಸಿಸ್ ಏನಿರುತ್ತೆ, ಹಿಯರ್ ಅಟ್ ದ ಟಿಪ್ you will have the plumule. Here at this tip you will have the radicle. Radicle na cover ಮಾಡೋದಕ್ಕೆ ಕೋಲಿಯೋರೈಸಾ ಇರುತ್ತೆ. ಪ್ಲುಮ್ಯೂಲ್ ನ ಕವರ್ ಮಾಡೋದಕ್ಕೆ ಕೋಲಿಯಾಪ್ಟೈಲ್ ಇರುತ್ತೆ. ಓಕೆ, ಸೊ ಇವಾಗ ಇಷ್ಟು ಆಪ್ಷನ್ಸ್ ನಾವು ನೋಡೋಣ. ಎ ಇಸ್ ಕೋಲಿಯಾಪ್ಟೈಲ್ ಅಂತ ಕೊಟ್ಟಿದ್ದಾರೆ. ಎ ಇಸ್ ಕೋಲಿಯಾಪ್ಟೈಲ್ ಕರೆಕ್ಟ್. 2 ಆಪ್ಷನ್ ಅಲ್ಲಿ ಎ ಇಸ್ ಕೋಲಿಯಾಪ್ಟೈಲ್. ಸೊ 1-2 ಆಪ್ಷನ್ಸ್ ನಾವು ಕನ್ಸಿಡರ್ ಮಾಡ್ಬೋದು. 3 ಮತ್ತೆ 4 ನ ಇವಾಗಲೇ ಅಟ್ ದಿಸ್ ಪಾಯಿಂಟ್ ವಿ ಕ್ಯಾನ್ ಎಲಿಮಿನೇಟ್. ಬಿ ಏನು? ಬಿ ಇಸ್ ಸ್ಕ್ಯೂಟೆಲಮ್, ಸಿಂಗಲ್ ಶೀಲ್ಡ್ ಶೇಪ್ ಕಾಟಿಲಿಡನ್. ಇದು ಕೂಡ ಬಿ ಸ್ಕ್ಯೂಟೆಲಮ್ ಕೊಟ್ಟಿದ್ದಾರೆ. ಸಿಗೆ ಒಂದ್ ಕಡೆ ಪೆರಿಕಾರ್ಪ್ ಅಂತ ಕೊಟ್ಟಿದ್ದಾರೆ, ಒಂದ್ ಕಡೆ ಕೋಲಿಯೋರೈಸಾ ಅಂತ ಕೊಟ್ಟಿದ್ದಾರೆ. ಪೆರಿಕಾರ್ಪ್ ಅಂದ್ರೆ ಏನು? ಪೆರಿಕಾರ್ಪ್ ಇಸ್ ದ ವಾಲ್ ಆಫ್ ದ ಫ್ರೂಟ್. ಇವಾಗ ನೀವು ಮೇಸ್ ಗ್ರೇನ್ ಜೋಳ ತಿಂದಿರ್ತೀರ ಅಲ್ವಾ? ಅಮೆರಿಕನ್ ಸ್ವೀಟ್ ಕಾರ್ನ್ ತಿಂದಿರ್ಬೋದು ಅಥವಾ ಜೋಳ ತಿಂದಿರ್ಬೋದು. ಜೋಳನ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಫ್ರೂಟ್ ಸೆಪರೇಟ್ ಸೀಡ್ ಸೆಪರೇಟ್ ಅಂತ ಇರೋದಿಲ್ಲ. ಫ್ರೂಟ್ ವಾಲು ಸೀಡ್ ಕೋಟ್ ಜೊತೆ ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಫ್ರೂಟ್ ವಾಲ್ಗೆ ನಾವು ಪೆರಿಕಾರ್ಪ್ ಅಂತ ಕರಿತೀವಿ. ಸೊ ಔಟರ್ ಲೇಯರ್ ಏನಿರುತ್ತೆ ಇಲ್ಲಿ, ದಿಸ್ ಇಸ್ ಆಕ್ಚುಲಿ ದ ಪೆರಿಕಾರ್ಪ್. ಆಯ್ತಾ? ಸೊ ಸಿ ಇಸ್ ದ ಪೆರಿಕಾರ್ಪ್. ಪೆರಿ ಅಂದ್ರೆ ಅರೌಂಡ್ ಅಂತ, ಕಾರ್ಪ್ ಅಂದ್ರೆ ಫ್ರೂಟ್ ರಿಲೇಟೆಡ್. ಫ್ರೂಟ್ ಸುತ್ತ ಹೊರಗಡೆ ಇರೋದಕ್ಕೆ ನಾವು ಪೆರಿಕಾರ್ಪ್ ಅಂತ ಕರಿತೀವಿ. ಸೊ ಹಿಯರ್ ಯು ಹ್ಯಾವ್ ದಿಸ್ ಆಸ್ ದ ಪೆರಿಕಾರ್ಪ್. ಓಕೆ, ಸೊ ಸಿ ಇಸ್ ಪೆರಿಕಾರ್ಪ್ ಅಂಡ್ ಡಿ ಇಸ್, ವೇರ್ ಇಸ್ ಡಿ? ಯಾ, ಡಿ ಇಸ್ ರೈಟ್ ಹಿಯರ್. ರ್ಯಾಡಿಕಲ್ ನ ಕವರ್ ಮಾಡೋ ಒಂದು ಪ್ರೊಟೆಕ್ಟಿವ್ ಶೀಟ್ಗೆ ನಾವು ಕೋಲಿಯೋರೈಸಾ ಅಂತ ಕರಿತೀವಿ. ಸೊ ಡಿ ಇಸ್ ಕೋಲಿಯೋರೈಸಾ. ಹಾಗಾಗಿ ಈ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1. ಐ ಹೋಪ್ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. Now let's move on to our next question. It is a statement based question. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. Consider the following statements and choose the correct answer from the given options. Options ನಲ್ಲಿ ಏನಿರುತ್ತೆ? 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, 2 ಸ್ಟೇಟ್ಮೆಂಟ್ ರಾಂಗ್ ಇದೆ. ಫಸ್ಟ್ ಕರೆಕ್ಟ್ ಇದೆ, ಸೆಕೆಂಡ್ ರಾಂಗ್ ಇದೆ, ಸೆಕೆಂಡ್ ಕರೆಕ್ಟ್ ಇದೆ, ಫಸ್ಟ್ ರಾಂಗ್ ಇದೆ. ಇದೇ ಆಪ್ಷನ್ಸ್ ಇರೋದು ಇಂಥ ಕ್ವೆಶ್ಚನ್ಸ್ಗೆ. ಸೊ 2 ಸ್ಟೇಟ್ಮೆಂಟ್ನ ನಾವು ನೋಡೋಣ. ಇನ್ನರ್-ಮೋಸ್ಟ್ ಲೇಯರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಮೈಕ್ರೋಸ್ಪೊರಾಂಜಿಯಂ ಅಂದ್ರೆ ಏನು? ಆಂಥರ್ನಲ್ಲಿ ಇರುವಂತಹ ಸ್ಟ್ರಕ್ಚರ್. ನಾನು ಫಸ್ಟ್ ಕ್ವೆಶ್ಚನ್ ಡಿಸ್ಕಸ್ ಮಾಡುವಾಗ ಹೇಳಿದೆ, ಆಂಥರ್ನಲ್ಲಿ 2 ಲೋಬ್ ಇರುತ್ತೆ, ಪ್ರತಿ ಲೋಬ್ನಲ್ಲಿ 4 ಮೈಕ್ರೋಸ್ಪೊರಾಂಜಿಯಂ ಇರುತ್ತೆ ಅಂತ, ಹೌದಲ್ವಾ? ಸೊ ಈ ಮೈಕ್ರೋಸ್ಪೊರಾಂಜಿಯಂದು ಇನ್ನರ್ ಮೋಸ್ಟ್ ಲೇಯರ್ ಇಸ್ ಟೆಪೀಟಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಚುಲಿ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಮೈಕ್ರೋಸ್ಪೊರಾಂಜಿಯಂ ವಾಲ್ ಅಂತ ಇದ್ರೆ ದಿಸ್ ವುಡ್ ಬಿ ಲೈಕ್ ಮೋರ್ ಅಪ್ರಾಪ್ರಿಯೇಟ್ ಕ್ವೆಶ್ಚನ್, ಪರ್ಫೆಕ್ಟ್ ಕ್ವೆಶ್ಚನ್ ಆಗಿರುತ್ತೆ. ಇನ್ನರ್-ಮೋಸ್ಟ್ ಲೇಯರ್ ಆಫ್ ದ ಮೈಕ್ರೋಸ್ಪೊರಾಂಜಿಯಂ ವಾಲ್ ಇಸ್ ಟೆಪೀಟಮ್. ಡೆಫಿನೆಟ್ಲಿ ನಾವು ಮೈಕ್ರೋಸ್ಪೊರಾಂಜಿಯಂದು ವಾಲ್ನ ತಗೊಂಡ್ರೆ ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ. ಔಟರ್ ಮೋಸ್ಟ್ ಲೇಯರ್ ಯು ಹ್ಯಾವ್ ಎಪಿಡರ್ಮಿಸ್. ಇನ್ಸೈಡ್ ದಿ ಎಪಿಡರ್ಮಿಸ್ you will have endothecium. Inside that
you will have 1 to 3 layers ಮಿಡಲ್ ಲೇಯರ್ಸ್ ಇರುತ್ತೆ, ಅದ್ರ ಒಳಗಡೆಗೆ you will have tapetum. ಸೊ ಆಚೆ ಕಡೆಯಿಂದ ಒಳಗಡೆಗೆ ನೋಡಿದ್ರೆ tapetum is the innermost layer. Statement 2, cells of tapetum possess dense cytoplasm and more than one nucleus and it nourishes the developing pollen grain. Second statement is specific to tapetum. ಅದರದ್ದು ಸ್ಟ್ರಕ್ಚರಲ್ ಫೀಚರ್ಸ್ ಸ್ವಲ್ಪ ಕೊಟ್ಟಿದ್ದಾರೆ ಮತ್ತೆ ಅದರದ್ದು ಫಂಕ್ಷನ್ ಏನು ಅಂತ ಹೇಳಿದ್ದಾರೆ. ಅದು ಕರೆಕ್ಟಾ ಇಲ್ವಾ ನೋಡೋಣ. tapetum most certainly is the innermost part or the layer in the wall of the microsporangium. ಇದರಲ್ಲಿ ಮಲ್ಟಿಪಲ್ ನ್ಯೂಕ್ಲಿಯೈ ಖಂಡಿತ ಇರುತ್ತೆ, ದಟ್ ಪಾರ್ಟ್ ಇಸ್ ಕರೆಕ್ಟ್. ಯೂಶಲಿ ಇದರಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಕೂಡ ಇರುತ್ತೆ. ಇದರದ್ದು ಫಂಕ್ಷನ್ ಏನಂದ್ರೆ ಈ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತಲ್ವಾ, ಇದು ಫ್ಯೂಚರ್ ಅಲ್ಲಿ ಪೋಲನ್ ಗ್ರೇನ್ಸ್ ಫಾರ್ಮ್ ಆಗುತ್ತೆ. ಆ ಪೋಲನ್ ಗ್ರೇನ್ಸ್ ಫಾರ್ಮ್ ಆಗೋದಕ್ಕೆ ನರಿಶ್ ಮಾಡಬೇಕು. ಆ ನರಿಶ್ಮೆಂಟ್ ನ ಪ್ರೊವೈಡ್ ಮಾಡೋ ಕೆಲಸ ಟೆಪೀಟಮ್ದು. ಸೊ ಇಟ್ ಡಸ್ ನರಿಶ್ ದ ಡೆವಲಪಿಂಗ್ ಪೋಲನ್ ಗ್ರೇನ್ಸ್. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಸೊ ಈ ಕ್ವೆಶ್ಚನ್ ನಲ್ಲಿ ನಮಗೆ ಕೊಟ್ಟಿರುವಂತಹ 2 ಸ್ಟೇಟ್ಮೆಂಟ್ ಅಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ವಾಟ್ ಶುಡ್ ಬಿ ಅ ಕರೆಕ್ಟ್ ಆನ್ಸರ್? Yeah, option 2, both statements 1 and 2 are correct. Okay, so here is an important question. Intha question alli ಏನಂದ್ರೆ ಕ್ವೆಶ್ಚನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ, ಆಪ್ಷನ್ಸ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಮತ್ತೆ ಕ್ವೆಶ್ಚನ್ ವಿಲ್ ಬಿ ಈ 4 ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದು ಐಡೆಂಟಿಫೈ ಮಾಡಿ, ಅಥವಾ ಈ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ. ಯೂಶಲಿ ನೀವು ಎಕ್ಸಾಮ್ ಬರೀತಾ ಇರುವಾಗ ತುಂಬಾ ಸ್ಟ್ರೆಸ್ ನಲ್ಲಿ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು ನಿಮಗೆ. ಅವಾಗ ನೀವು ಕರೆಕ್ಟ್ ಆಗಿ ಕ್ವೆಶ್ಚನ್ ಓದಿಲ್ಲ ಅಂದ್ರೆ ಇಂಥ ಕ್ವೆಶ್ಚನ್ಸ್ ಕಾನ್ಸೆಪ್ಟ್ ಗೊತ್ತಿದ್ರು ಕೂಡ ಯೂಶಲಿ ಮಿಸ್ಟೇಕ್ ಆಗುತ್ತೆ. ಸೊ ಈ ರೀತಿಯ ಕ್ವೆಶ್ಚನ್ಸ್ ಓದುವಾಗ ಸ್ವಲ್ಪ ಗಮನ ಇಟ್ಟು 1-2 ಸೆಕೆಂಡ್ ಎಕ್ಸ್ಟ್ರಾ ತಗೊಂಡ್ರು ಪರವಾಗಿಲ್ಲ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆಯಾ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇದೆಯಾ ಅಂತ ಓದ್ಕೊಳ್ಳಿ. ಸೊ ಅದು ನಿಮಗೆ ಬ್ರೈನ್ ಅಲ್ಲಿ ಕರೆಕ್ಟ್ ಆಗಿ ರಿಜಿಸ್ಟರ್ ಆಗ್ಬೇಕಂದ್ರೆ ಕರೆಕ್ಟ್ ಇನ್ಕರೆಕ್ಟ್ ವರ್ಡ್ ಎಲ್ಲಿ ಬರುತ್ತೆ ಕ್ವೆಶ್ಚನ್ ಪೇಪರ್ ಮೇಲೆ ಆ ವರ್ಡ್ ಕೆಳಗಡೆ ಅಂಡರ್ಲೈನ್ ಮಾಡಿ. ಅವಾಗ ನಿಮಗೆ ಪಕ್ಕಾ ಗೊತ್ತಾಗುತ್ತೆ ನೀವು ಕರೆಕ್ಟ್ ಸ್ಟೇಟ್ಮೆಂಟ್ ನ ಫೈಂಡ್ ಔಟ್ ಮಾಡ್ಬೇಕಾ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನ ಫೈಂಡ್ ಮಾಡ್ಬೇಕಾ ಅಂತ. ಓಕೆ, ಇವಾಗ ನಾವು ಆಪ್ಷನ್ಸ್ ನೋಡೋಣ. ಯಾ, ಸೊ ದಿಸ್ ಕ್ವೆಶ್ಚನ್ ಸೀಮ್ಸ್ ಟು ಬಿ ಬೇಸ್ಡ್ ಆನ್ ಮೆಗಾಸ್ಪೋರೋಜೆನೆಸಿಸ್. ಮೆಗಾಸ್ಪೋರೋಜೆನೆಸಿಸ್ ಅನ್ನೋ ಪ್ರಾಸೆಸ್ ಮೆಗಾಸ್ಪೊರಾಂಜಿಯಂ ಒಳಗಡೆ ನಡೆಯುತ್ತೆ ಅಥವಾ ಓವ್ಯೂಲ್ ಒಳಗಡೆ ನಡೆಯುತ್ತೆ. ಸೊ ಏನ್ ಎಕ್ಸಾಕ್ಟ್ಲಿ ಆಗುತ್ತೆ ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ? ಇದು ಓವ್ಯೂಲ್ ದ ಸ್ಟ್ರಕ್ಚರ್ ಅಂತ ನಾವು ತಗೊಂಡ್ರೆ, ಸಾರಿ, so you have one integument and then you have another integument. Inside this you have the nucellus. ಈ ನ್ಯೂಸೆಲಸ್ ಅಲ್ಲಿ ಪ್ಯಾರೆನ್ಕೈಮಾ ಸೆಲ್ಸ್ ಇರುತ್ತೆ. ಒನ್ ಆಫ್ ದ ಸೆಲ್ಸ್ ಇನ್ ದ ನ್ಯೂಸೆಲಸ್ ಬೇರೆ ಸೆಲ್ಸ್ ನಿಂದ ಡಿಫ್ರೆನ್ಶಿಯೇಟ್ ಆಗುತ್ತೆ, ಡಿಫ್ರೆಂಟ್ ಆಗಿ ಕಾಣುತ್ತೆ. ಒಂದು ಡೆನ್ಸ್ ಸೈಟೋಪ್ಲಾಸಮ್, ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರುತ್ತೆ, ಸ್ವಲ್ಪ ಬೇರೆ ಸೆಲ್ಸ್ಗಿಂತ ಸೈಜ್ ನಲ್ಲಿ ಕೂಡ ದೊಡ್ಡದಾಗುತ್ತೆ. ಆ ಸೆಲ್ಗೆ ನಾವು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ. ಸೊ ದಟ್ ಸೆಲ್ ಇಸ್ ದ ಮೆಗಾಸ್ಪೋರ್ ಮದರ್ ಸೆಲ್. ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ದ ಡಿಪ್ಲಾಯ್ಡ್ ಸೆಲ್. ಈ ಮೆಗಾಸ್ಪೋರ್ ಮದರ್ ಸೆಲ್ ವಿಲ್ ಅಂಡರ್ಗೋ ಮಯೋಟಿಕ್ ಸೆಲ್ ಡಿವಿಷನ್. ನೆನ್ಪಿಟ್ಕೊಳ್ಳಿ, ಸ್ಪೋರ್ ಫಾರ್ಮ್ ಆಗುವಾಗ ಮೈಕ್ರೋಸ್ಪೋರ್ ಆಗಲಿ ಮೆಗಾಸ್ಪೋರ್ ಆಗಲಿ ಮಯೋಟಿಕ್ ಸೆಲ್ ಡಿವಿಷನ್ ಆಗೋದು. ಪ್ರತಿ ಡಿಪ್ಲಾಯ್ಡ್ ಸೆಲ್ ಇಂದ 4 ಹ್ಯಾಪ್ಲಾಯ್ಡ್ ಸೆಲ್ ಸಿಗುತ್ತೆ. ಓಕೆ, ಸೊ ಯು ಗೆಟ್ 4 ಮೆಗಾಸ್ಪೋರ್ಸ್ ದಟ್ ಆರ್ ಹ್ಯಾಪ್ಲಾಯ್ಡ್. 4 ಸಿಗುತ್ತೆ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ನಿಂದ. ಈ 4ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಓವ್ಯೂಲ್ಗೆ ಇದು ಮೈಕ್ರೋಪೈಲಾರ್ ಎಂಡ್, ಇದು ಚಲಾಜ ಅಥವಾ ಚಲಾಜಲ್ ಎಂಡ್. ಈ 4 ಮೆಗಾಸ್ಪೋರ್ಸ್ ನಲ್ಲಿ ಮೈಕ್ರೋಪೈಲಾರ್ ಎಂಡ್ ಅಥವಾ ಟುವರ್ಡ್ಸ್ ದ ಮೈಕ್ರೋಪೈಲ್ ಯಾವ ಮೆಗಾಸ್ಪೋರ್ ಇರುತ್ತೆ ಇದು ಫಂಕ್ಷನಲ್ ಆಗಿ ಉಳ್ಕೊಳ್ಳುತ್ತೆ. ಚಲಾಜಲ್ ಎಂಡ್ ಹತ್ರ ಇರುವಂತಹ 3 ಮೈಕ್ರೋಸ್ಪೋರ್ಸ್ ಡಿಸ್ಇಂಟಿಗ್ರೇಟ್ ಆಗ್ಬಿಡುತ್ತೆ. ಈ ಒಂದು ಮೆಗಾಸ್ಪೋರ್ ವಿಲ್ ಡೆವಲಪ್ ಟು ಬಿಕಮ್ ದಿ embryo sac or the female gametophyte. ಓಕೆ, ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಈ ಆಪ್ಷನ್ಸ್ ನ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಓನ್ಲಿ 1 ಮೆಗಾಸ್ಪೋರ್ ಪ್ರೆಸೆಂಟ್ ಟುವರ್ಡ್ಸ್ ದ ಚಲಾಜಲ್ ಎಂಡ್ ರಿಮೇನ್ಸ್ ಫಂಕ್ಷನಲ್ ಅಂತ.
1 ಮೆಗಾಸ್ಪೋರ್ ರಿಮೇನ್ಸ್ ಫಂಕ್ಷನಲ್, ಆ ಪಾರ್ಟ್ ಕರೆಕ್ಟ್. ಆದರೆ ಅದು ಚಲಾಸಲ್ ಎಂಡಲ್ಲಿರುವಂಥ ಮೆಗಾಸ್ಪೋರಾ ಅಲ್ಲ. ಇಟ್ ಈಸ್ ದ ಮೆಗಾಸ್ಪೋರ್ ದಟ್ ಇಸ್ ಪ್ರೆಸೆಂಟ್ ಟುವರ್ಡ್ಸ್ ದ ಮೈಕ್ರೋಪೈಲಾರ್ ಎಂಡ್. ಓಕೆ, ಹಾಗಾಗಿ ಈ ಆಪ್ಷನ್ ಇಸ್ ಇನ್ಕರೆಕ್ಟ್. ಸೆಕೆಂಡ್ ಆಪ್ಷನ್, 3 megaspores present towards the chalazal end degenerate gradually. So this is the chalazal end, this is the micropylar end. Chalazal end nalliruvanತಹ 3 cells definitely degenerate ಆಗುತ್ತೆ. So this is a correct option. Third option ನೋಡೋಣ. Each megaspore mother cell directly develops into a megaspore. Megaspore mother cell megaspore ಆಗಲ್ಲ. Megaspore mother cell meiosis undergo ಮಾಡಿ megaspores ನ produce ಮಾಡುತ್ತೆ. So that also is an incorrect statement. Fourth option, each female gametophyte is 7-celled and 8-nucleated structure. This is incorrect because it has 7 cells but 8 nuclei. ಇಲ್ಲಿ ನೋಡೋಣ. First question ಅಲ್ಲಿ discuss ಮಾಡಿದ್ವಿ. Which are the 7 cells in the embryo sac? 1, 2, 3. 3 antipodals, 1, 2, 3. 3 cells in the egg apparatus, totally 6 ಆಯಿತು. ಮಧ್ಯದಲ್ಲಿ ಒಂದು ಸೆಂಟ್ರಲ್ ಸೆಲ್ ಇರುತ್ತೆ, ಸೊ ಟೋಟಲಿ 7 cells. 8 ನ್ಯೂಕ್ಲಿಯೈ ಯಾವುದು? 1, 2, 3. ಆಂಟಿಪೋಡಲ್ಸ್ 3 ನ್ಯೂಕ್ಲಿಯೈ, ಎಗ್ apparatus ಅಲ್ಲಿ 3 ನ್ಯೂಕ್ಲಿಯೈ, ಸೊ ಟೋಟಲಿ 6 ನ್ಯೂಕ್ಲಿಯೈ ಆಯಿತು. ಸೆಂಟ್ರಲ್ ಸೆಲ್ನಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ, ಸೊ ಟೋಟಲಿ 8 ನ್ಯೂಕ್ಲಿಯೈ ಆಯಿತು. 7 cells ಇದ್ದು 8 ನ್ಯೂಕ್ಲಿಯೈ ಯಾಕಿದೆ ಅಂತ ಅಂದರೆ, ಒನ್ ಆಫ್ ದ ಸೆಲ್ಸ್ ವಿಲ್ ಹ್ಯಾವ್ 2 ನ್ಯೂಕ್ಲಿಯೈ, ದಟ್ ಇಸ್ ದ ಸೆಂಟ್ರಲ್ ಸೆಲ್. ಓಕೆ, ಸೊ ಹಾಗಾಗಿ ನಮ್ಮ ಎಂಬ್ರಿಯೋ ಸ್ಯಾಕ್ ಇಸ್ 7-celled and 8-nucleate. Okay, so that makes this option also incorrect. So ಈ ಕ್ವೆಶ್ಚನ್ಗೆ ನಾವು ಐಡೆಂಟಿಫೈ ಮಾಡಬೇಕಿತ್ತು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಅಂತ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2. ಹೋಪ್ಫುಲಿ ಅರ್ಥ ಆಗಿದೆ. Now let's move on to the next question. Which of the following aquatic plants does not show pollination by water? ಅಕ್ವಾಟಿಕ್ ಪ್ಲಾಂಟ್ಸ್ ಅಂದ್ರೆ ಏನು? ಯಾವುದೆಲ್ಲ ಪ್ಲಾಂಟ್ಸ್ ನೀರಿನಲ್ಲಿ ಬೆಳೆಯುತ್ತೆ ಆ ಪ್ಲಾಂಟ್ಸ್ಗೆ ನಾವು ಅಕ್ವಾಟಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ. ಜಸ್ಟ್ ಬಿಕಾಸ್ ದೇ ಆರ್ ಅಕ್ವಾಟಿಕ್ ಪ್ಲಾಂಟ್ಸ್, ಇಟ್ಸ್ ನಾಟ್ ನೆಸೆಸರಿ ದಟ್ ಪಾಲಿನೇಷನ್ ಹ್ಯಾಸ್ ಟು ಹ್ಯಾಪನ್ ಬೈ ಮೀನ್ಸ್ ಆಫ್ ವಾಟರ್. ಹೌದಲ್ವಾ? ಪಾಲಿನೇಷನ್ ಅಂದ್ರೆ ಏನು? ಫಸ್ಟ್ ಪೋಲನ್ ಫ್ರಮ್ ದಿ ಆಂಥರ್ dropping on the stigma is called pollination. If it happens by means of water currents, ಅದಕ್ಕೆ ನಾವು ವಾಟರ್ ಪಾಲಿನೇಷನ್ ಅಂತ ಕರಿತೀವಿ. ಇಲ್ಲಿ ನಮಗೆ ಕೊಟ್ಟಿರುವಂತಹ ಪ್ಲಾಂಟ್ಸ್ ಎಲ್ಲ ಕೂಡ ಅಕ್ವಾಟಿಕ್ ಪ್ಲಾಂಟ್ಸ್. ಕೆಲವೊಂದು ಪ್ಲಾಂಟ್ಸ್ ನೀರು ಒಳಗಡೆ ಸಬ್ಮರ್ಜ್ ಆಗಿರುತ್ತೆ, ಕೆಲವೊಂದು ಪ್ಲಾಂಟ್ಸ್ ಸಬ್ಮರ್ಜ್ ಆಗಿರುತ್ತೆ ಬಟ್ ಫ್ಲವರ್ ಸರ್ಫೇಸ್ನಲ್ಲಿ ಇರುತ್ತೆ. ನೀವು ವಾಟರ್ ಹೈಸಿಂತ್ನ ನೋಡಿರ್ಬೋದು, ಐಕಾರ್ನಿಯಾ ಅಂತ ಕೂಡ ಕರೀತಾರೆ, ಅಥವಾ ಲೋಟಸ್ ತಗೊಳ್ಬೋದು, ಅಥವಾ ವಾಟರ್ ಲಿಲಿ ತಗೊಳ್ಬೋದು. ಆ ಪ್ಲಾಂಟ್ಸ್ ಎಲ್ಲ ನೀರಿನ ಪ್ಲಾಂಟ್ಸ್ ಆಗಿದ್ರು, ಅಕ್ವಾಟಿಕ್ ಪ್ಲಾಂಟ್ಸ್ ಆಗಿದ್ರು ಕೂಡ ಅದರ ಫ್ಲವರ್ಸ್ ನೀರು ಒಳಗಡೆ ಇರೋದಿಲ್ಲ. ಲೋಟಸ್ ಫ್ಲವರ್ಸ್ ನಾವು ನೋಡಿದೀವಿ ಅಲ್ವಾ, ಹೇಗೆ ಸರ್ಫೇಸ್ ಮೇಲೆ ಇರುತ್ತೆ. ವಾಟರ್ ಲಿಲಿ ಫ್ಲವರ್ಸ್ ಕೂಡ ಹಾಗೆ ಇರುತ್ತೆ. ಸೊ ಯಾವ ಫ್ಲವರ್ಸ್ ಅಮಂಗ್ ದೀಸ್ ಅಕ್ವಾಟಿಕ್ ಪ್ಲಾಂಟ್ಸ್ನಲ್ಲಿ ವಾಟರ್ ಪಾಲಿನೇಷನ್ ಆಗೋದಿಲ್ಲ ಅನ್ನೋದು ಕ್ವೆಶ್ಚನ್. ಆಪ್ಷನ್ಸ್ನಲ್ಲಿ ವ್ಯಾಲಿಸ್ನೇರಿಯಾ ಇದೆ, ಹೈಡ್ರಿಲಾ ಇದೆ, ವಾಟರ್ ಹೈಸಿಂತ್ ಇದೆ, ಝಾಸ್ಟೆರಾ ಇದೆ. ವ್ಯಾಲಿಸ್ನೇರಿಯಾ, ಹೈಡ್ರಿಲಾ, ಝಾಸ್ಟೆರಾ ಸಬ್ಮರ್ಜ್ ಆಗಿರುವಂತಹ ಪ್ಲಾಂಟ್ಸ್, ಅದ್ರ ಫ್ಲವರ್ಸ್ ಕೂಡ ನೀರು ಒಳಗೆ ಇರುತ್ತೆ. ಹಾಗಾಗಿ ಇದರಲ್ಲೆಲ್ಲ ಪಾಲಿನೇಷನ್ ಹ್ಯಾಪನ್ಸ್ ಬೈ ವಾಟರ್. ವಾಟರ್ ಹೈಸಿಂತ್ ಅಲ್ಲಿ ಏನಾಗುತ್ತೆ ಅಂದರೆ, ವಾಟರ್ದ ಸರ್ಫೇಸ್ ಇರುತ್ತಲ್ವಾ, ಸರ್ಫೇಸ್ ಆಫ್ ವಾಟರ್, ಅದ್ರ ಮೇಲ್ಗಡೆ ಯು ವಿಲ್ ಫೈಂಡ್ ಫ್ಲವರ್ಸ್. ಸೊ ಅಕ್ವಾಟಿಕ್ ಪ್ಲಾಂಟ್ ಆಗಿದ್ರೂ ಕೂಡ ಫ್ಲವರ್ಸ್ ಮೇಲಿರುತ್ತೆ. ಸೊ ಅದರದ್ದು ಸ್ಟೇಮನ್ಸು, ಪಿಸ್ಟಿಲ್ ಎಲ್ಲ ಕೂಡ ಮೇಲೆ ಇರುತ್ತೆ. ಸೊ ಪಾಲಿನೇಷನ್ ವಿಲ್ ಹ್ಯಾಪನ್ ಬೈ ವಿಂಡ್ ಆರ್ ಇನ್ಸೆಕ್ಟ್ಸ್ ಬಟ್ ನಾಟ್ ವಾಟರ್. ಹಾಗಾಗಿ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3, ವಾಟರ್ ಹೈಸಿಂತ್. ವಾಟರ್ ಹೈಸಿಂತ್ಗೆ ಸೈಂಟಿಫಿಕ್ ನೇಮ್ ಐಕಾರ್ನಿಯಾ. ಸೊ ಈ ಪ್ಲಾಂಟ್ನಲ್ಲಿ ವಾಟರ್ ಪಾಲಿನೇಷನ್ ಆಗೋದಿಲ್ಲ, ದೋ ಇಟ್ ಇಸ್ ಅನ್ ಅಕ್ವಾಟಿಕ್ ಪ್ಲಾಂಟ್. ಓಕೆ, now let's take a look at the next question. This again is based on female gametophyte. Which cell of the female gametophyte is involved in the formation of primary endosperm nucleus after fertilization? Fertilization ಆದ ನಂತರ ಎಂಬ್ರಿಯೋ ಸ್ಯಾಕ್ ನಲ್ಲಿ ಇರುವಂತಹ ಯಾವ ಸೆಲ್ will become the primary endosperm nucleus? This is a question.
ಫಸ್ಟ್ ಆಪ್ಷನ್ ಅಲ್ಲಿ ಆಂಟಿಪೋಡಲ್ಸ್ ಇದೆ, ಸೆಕೆಂಡ್ ಆಪ್ಷನ್ ಅಲ್ಲಿ ಸಿನರ್ಜಿಡ್ಸ್ ಇದೆ, ಥರ್ಡ್ ಆಪ್ಷನ್ ಅಲ್ಲಿ ಎಕ್ಸೆಲ್ ಇದೆ, ಫೋರ್ತ್ ಆಪ್ಷನ್ ಅಲ್ಲಿ ಸೆಂಟ್ರಲ್ ಸೆಲ್ ಇದೆ. ಇದೇ ಸಿಮಿಲರ್ ಕ್ವೆಶ್ಚನ್ ನಾವು ಫಸ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಯು ಮೈಟ್ ಸಿ ಹೌ ಮೆನಿ ಟೈಮ್ಸ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಸ್ಲೈಡ್. ಹೌದಲ್ವಾ? ಎಷ್ಟೊಂದು ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಮಾಡ್ತಾ ಇದೇ ಸ್ಲೈಡ್ಗೆ ವಾಪಸ್ ಬರ್ತಾ ಇದ್ದೀನಿ ಅಂತ ಅಂದ್ರೆ ಅಷ್ಟು ಸಲ ಕೇಳಿದರೆ ಸೇಮ್ ಟಾಪಿಕ್ ಮೇಲೆ ರಿಲೇಟೆಡ್ ಕ್ವೆಶ್ಚನ್. ಸೊ ಇಲ್ಲಿ ನಾವು ನೋಡ್ಬೋದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಆಗಬೇಕಂದ್ರೆ ಸೆಂಟ್ರಲ್ ಸೆಲ್ ನಲ್ಲಿರುವಂತಹ 2 ಪೋಲಾರ್ ನ್ಯೂಕ್ಲಿಯೈ ವಿಲ್ ಫ್ಯೂಸ್ ವಿತ್ 1 ಮೇಲ್ ಗ್ಯಾಮೀಟ್ and it will form a triploid structure called primary endosperm nucleus. ಅದಾಗೋದು ನಮ್ಮ ಸೆಂಟ್ರಲ್ ಸೆಲ್ ನಲ್ಲಿ. ಹಾಗಾಗಿ ಈ ಕ್ವೆಶ್ಚನ್ ಗೆ ಕರೆಕ್ಟ್ ಆನ್ಸರ್ is the central cell, which I think is option 4. ಹೌದಲ್ವಾ? So the correct answer to this question is option 4. Now let's take a look at the next question. In apple, specific ಆಗಿ apple ಹೇಳಿದರೆ example, the chromosome number of gametes is 17. Gametes the chromosome number ಕೊಟ್ಟಿದ್ದಾರೆ. We must know that gametes are haploid. ಅಲ್ವಾ? So gametes the number 17 ಅಂತ ಕೊಟ್ಟಿದ್ದಾರೆ. So haploid set is 17. What is the chromosome number in its primary endosperm nucleus? Primary endosperm nucleus to ploidy is 3n. If n is 17, then primary endosperms to ploidy will be 3 times 17. How much is that? Do the math. 7 3 times is 21. 3 ones 3, 5. 51 option idya. My math is very poor. Okay. So 51 option ide. So the correct answer to this question is 51. ಇದೇ ರೀತಿ ಕ್ವೆಶ್ಚನ್ ಅಲ್ಲಿ ಗ್ಯಾಮೀಟ್ದು ಕ್ರೋಮೋಸೋಮ್ ನಂಬರ್ ಕೊಟ್ಟಿರ್ಬೋದು, ಮತ್ತೆ ಯಾವುದಾದ್ರೂ ಡಿಪ್ಲಾಯ್ಡ್ ಸೆಲ್ದು ಪ್ಲಾಯ್ಡಿ ಕೇಳಿರ್ಬೋದಿತ್ತು. ಫಾರ್ ಎಕ್ಸಾಂಪಲ್ ನ್ಯೂಸೆಲಸ್ ನಲ್ಲಿರುವಂತಹ ಸೆಲ್ಲಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ, ಅಥವಾ ಆಂಥರ್ ವಾಲಲ್ಲಿ ಇರುವಂತಹ ಮಿಡಲ್ ಲೇಯರ್, ಆ ಮಿಡಲ್ ಲೇಯರ್ನಲ್ಲಿರುವಂತಹ ಸೆಲ್ಲಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ, ಈ ಥರನೂ ಕೇಳ್ಬೋದು. ಸೊ ನಮ್ಗೆ ಇಲ್ಲಿ ಗೊತ್ತಿರಬೇಕು ಯಾವ ಸೆಲ್ದು ಏನೇನು ಪ್ಲಾಯ್ಡಿ ಅಂತ. ಓಕೆ, ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡ್ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಹ್ಯಾಪ್ಲಾಯ್ಡ್ ಸೆಟ್ 17 ಕ್ರೋಮೋಸೋಮ್ಸ್ ಇರುತ್ತೆ. ಟ್ರಿಪ್ಲಾಯ್ಡ್ ಆಗಿದ್ರೆ 3 times 17, which is equal to 51. So the correct answer to this question is option 1. Now let's move on. Okay. During an excavation of soil ನ dig up ಮಾಡಿ ಏನಿದೆ ಒಳಗಡೆ ಅದನ್ನೆಲ್ಲ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಮಾಡ್ತಾರಲ್ವಾ. ಸೊ ಎಕ್ಸ್ಕವೇಷನ್ ಸಾಯಿಲ್ದು ಮಾಡುವಾಗ ಪೋಲನ್ ಗ್ರೀನ್ದು ಫಾಸಿಲ್ಸ್ನ ಸಿಕ್ತವರಿಗೆ. ಪೋಲನ್ ಫಾಸಿಲ್ಸ್ ವರ್ ರಿಟ್ರೀವ್ಡ್ ಫ್ರಮ್ ದ ಡೀಪೆಸ್ಟ್ ಲೇಯರ್ಸ್ ಆಫ್ ದ ಸಾಯಿಲ್. ಹೆಂಗೆ ಪೋಲನ್ ಗ್ರೀನ್ ಫಾಸಿಲ್ ಆಗಿ ಇನ್ನೂ ರಿಮೇನ್ ಆಗಿತ್ತು, ಅದು ಯಾಕೆ ಡಿಕಂಪೋಸ್ ಆಗೋಗ್ಲಿಲ್ಲ, ಅದರಲ್ಲಿ ಏನಂತ ಸಬ್ಸ್ಟೆನ್ಸ್ ಇದೆ ಅದನ್ನ ಪ್ರಿಸರ್ವ್ ಮಾಡೋಷ್ಟು ಅಬಿಲಿಟಿ ಇರುವಂಥದ್ದು ಇಸ್ ದಿಸ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಆನ್ಸರ್ ಮಾಡೋದಕ್ಕೆ ನಮಗೆ ಪೋಲನ್ ಗ್ರೀನ್ದು ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಪೋಲನ್ ಗ್ರೀನ್ಸ್ ಆರ್ asexual reproductive structures. What does the pollen grain being sexual or asexual reproductive structure have to do with it being conserved? Nothing. ಆಕ್ಚುಲಿ ಇಲ್ಲಿ ಅದರದ್ದು ಕೆಮಿಕಲ್ ನೇಚರ್, ಅದರಲ್ಲಿ ಏನೋ ಒಂದು ಕಾಂಪೊನೆಂಟ್ ಇದೆ, ಅದು ಕೆಮಿಕಲಿ ತುಂಬಾ ರೆಸಿಸ್ಟೆಂಟ್ ಆಗಿದೆ, ಹಾಗಾಗಿ ಅಷ್ಟು ವರ್ಷಗಳಾದರೂ ಕೂಡ ಅದು ಫಾಸಿಲ್ ಆಗಿ ರಿಮೇನ್ ಆಗಿತ್ತು. ದಟ್ ಇಸ್ ದ ಪಾಯಿಂಟ್ ವಿ ಆರ್ ಟ್ರೈಂಗ್ ಟು ಮೇಕ್ ಹಿಯರ್. ಇಟ್ ಡಸ್ ನಾಟ್ ಮ್ಯಾಟರ್ ಪೋಲನ್ ಗ್ರೇನ್ ಸೆಕ್ಷುವಲ್ ಸ್ಟ್ರಕ್ಚರ, ಎಸೆಕ್ಷುವಲ್ ಸ್ಟ್ರಕ್ಚರ, ಲೀಫಲ್ಲಿ ಪ್ರೊಡ್ಯೂಸ್ ಆಗುತ್ತಾ, ಅದ್ರ ಬಗ್ಗೆ ದಿಸ್ ಕ್ವೆಶ್ಚನ್ ಇಸ್ ನಾಟ್ ಅಬೌಟ್ ದ್ಯಾಟ್. ಸೊ ದಿಸ್ ಆಪ್ಷನ್ ಇಸ್ ಎಂಟೈರ್ಲಿ ಇರ್ರಿಲೆವೆಂಟ್. ಸೊ ಇದು ಇನ್ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಇಂಟೈನ್ ಆಫ್ ಪೋಲನ್ ಗ್ರೀನ್ ಇಸ್ ಮೇಡ್ ಅಪ್ ಆಫ್ ಪೆಕ್ಟಿನ್. ಇವಾಗ ಇಂಟೈನ್ ಅಂದ್ರೆ ಏನು? ಪೋಲನ್ ಗ್ರೀನ್ ನ ವಾಲ್ ನಲ್ಲಿ ನಾವು 2 ಲೇಯರ್ಸ್ ನ ನೋಡಬಹುದು. ದಿಸ್ ಇಸ್ ದಿ ಇನ್ನರ್ ಲೇಯರ್. ಇನ್ನರ್ ಲೇಯರ್ಗೆ ಇಂಟೈನ್ ಅಂತ ಕರೀತಾರೆ. ಇಂಟೈನ್ ಇಸ್ ಮೇಡ್ ಅಪ್ ಆಫ್ ನಾರ್ಮಲ್ ಸೆಲ್ ವಾಲ್ ತರನೇ ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಇರುತ್ತೆ. ಅದ್ರ ಸುತ್ತ ಒಂದು ಎಕ್ಸೈನ್ ಅಂತ ಇರುತ್ತೆ. ಎಕ್ಸೈನ್ ಇಂಟೈನ್ಗಿಂತ ಸ್ವಲ್ಪ ಥಿಕ್ ಆಗಿರುತ್ತೆ. ಹಾಗೆಯೇ ಅದು ಕಂಟಿನ್ಯೂಸ್ ಲೇಯರ್ ಅಲ್ಲ, ಅಲ್ಲಲ್ಲಿ ಕೆಲವು ಗ್ಯಾಪ್ಸ್ ಇರುತ್ತೆ ಎಕ್ಸೈನ್ ಅಲ್ಲಿ. ಸೊ ದಿಸ್ ಇಸ್ ದಿ ಎಕ್ಸೈನ್. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲನಿನ್. ವಾಟ್ ಐ ಆಮ್ ಡ್ರಾಯಿಂಗ್ ಹಿಯರ್ ಇಸ್ ಅ ಪೋಲನ್ ಗ್ರೇನ್. ಓಕೆನಾ? ಸೊ ಈ ಪೋಲನ್ ಗ್ರೇನ್ ಎಕ್ಸೈನ್ ಅಲ್ಲಿ ಸ್ವಲ್ಪ ಗ್ಯಾಪ್ಸ್ ಇರುತ್ತೆ, ಅದಕ್ಕೆ ನಾವು ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಸೊ ಈ ಜರ್ಮ್ ಪೋರ್ಸ್ ಯಾಕಿರುತ್ತೆ ಇಲ್ಲಿ? ಯಾವಾಗಾದ್ರೂ ಈ ಸೆಲ್ ಪೋಲನ್ ಟ್ಯೂಬ್ನ ಫಾರ್ಮ್ ಮಾಡ್ಬೇಕಂದ್ರೆ ಪಾಲಿನೇಷನ್ ಆದ್ಮೇಲೆ ಈ ಪೋಲನ್ ಗ್ರೇನ್ ಈ ಜರ್ಮ್ ಪೋರ್ಸ್ ನಿಂದ ಪೋಲನ್ ಟ್ಯೂಬ್ ನ ಫಾರ್ಮ್ ಮಾಡುತ್ತೆ. ಇದ್ರೊಳಗಡೆ ಮೇಲ್ ಗ್ಯಾಮೀಟ್ಸ್ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ಬೇಸಿಕಲಿ ದ ಫಂಕ್ಷನ್ ಆಫ್ ದ ಜರ್ಮ್ ಪೋರ್. ಬಟ್ ದ ಹೀರೋ ಆಫ್ ದಿಸ್ ಕ್ವೆಶ್ಚನ್ ಇಸ್ ಸ್ಪೋರೋಪೋಲನಿನ್.
Sporopollenin is extremely resistant to high temperatures, acid treatment, alkali treatment, enzymatic activity. ಯಾವ್ದಾನು ಎನ್ಸೈಮ್ಸ್ ಹಾಕಿದ್ರೆ ಕೂಡ ಅದು ಬ್ರೇಕ್ ಡೌನ್ ಆಗೋದಿಲ್ಲ, ಡಿಗ್ರೇಡ್ ಆಗೋದಿಲ್ಲ. ಹಾಗಾಗಿ ಅದು ತುಂಬಾ ರೆಸಿಸ್ಟೆಂಟ್ ಆಗಿರುವಂಥ ಸಬ್ಸ್ಟೆನ್ಸ್. ಬಿಕಾಸ್ ಆಫ್ ದ್ಯಾಟ್ ಪ್ರಾಪರ್ಟಿ ಆಫ್ ರೆಸಿಸ್ಟೆನ್ಸ್ ಅಷ್ಟು ವರ್ಷ ಆದರೂ ಕೂಡ ಅದು ಫಾಸಿಲ್ ಫಾರ್ಮಲ್ಲಿ ಪ್ರಿಸರ್ವ್ ಆಗೋದಕ್ಕೆ ಸಾಧ್ಯ ಆಗಿತ್ತು. ಓಕೆ, ಸೊ intine of the pollen grain is made up of pectin. This statement is true, but this is not why it was preserved. Okay, so E option kuda incorrect. Third option, exine has spiny ornamentation. Exine alli ನಾವು ornamentation ನೋಡ್ಬೋದು, spines ನೋಡ್ಬೋದು, ಕೆಲವೊಮ್ಮೆ pores ರೀತಿ ನೋಡ್ಬೋದು, ಬೇರೆ ರೀತಿ ornamentation ನೋಡ್ಬೋದು. ಬಟ್ ಆ ornamentation ಇದೆ ಅಂತ ಅದು ಪ್ರಿಸರ್ವ್ ಆಗಿರಲಿಲ್ಲ. ಸೊ ದಿಸ್ ಆಪ್ಷನ್ ಆಲ್ಸೋ ಇಸ್ ಇನ್ಕರೆಕ್ಟ್. Option 4, exine of pollen grain is highly resistant to enzyme action. Not just enzyme action, strong ಆಗಿರುವಂಥ acid, alkali, temperature, very high temperature, ಯಾವುದಾದ್ರೆ ಕೂಡ ಅದು ಡಿಗ್ರೇಡ್ ಆಗೋದಿಲ್ಲ. So that is the characteristic of sporopollenin. That is what will make these pollen grains, be preserved even after several years. Okay, so ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಇಸ್ ಆಪ್ಷನ್ 4. Now let's move on to our next question. ನಾನು ಪ್ರತಿ ಕ್ವೆಶ್ಚನ್ ಅಲ್ಲೂ ಯಾವ ಇಯರ್ ಇಂದ ಅಂತ ಹಾಕಿದ್ದೀನಿ ಇಲ್ಲಿ ಸ್ಲೈಡ್ ಮೇಲೆ. ದಿಸ್ ಇಸ್ ಅ ಕ್ವೆಶ್ಚನ್ ಫ್ರಮ್ 2022. ಇಟ್ ಈಸ್ ಐಡೆಂಟಿಫೈಯಿಂಗ್ ದ ಮಿಸ್ ಮ್ಯಾಚ್ ಕೈಂಡ್ ಆಫ್ ಕ್ವೆಶ್ಚನ್. ಯಾವುದು ಕರೆಕ್ಟ್ ಮ್ಯಾಚ್ ಅಲ್ಲ ಅದನ್ನ ಐಡೆಂಟಿಫೈ ಮಾಡಬೇಕು. ಟೈಪ್ ಆಫ್ ಸೆಲ್ನ ಕೊಟ್ಟಿದ್ದಾರೆ, ಅದ್ರ ಜೊತೆ ಅದರ ಪ್ಲಾಯ್ಡಿನ ಕೊಟ್ಟಿದ್ದಾರೆ, ಅದು ಕರೆಕ್ಟಾ ಇಲ್ವಾ ನೋಡಬೇಕು. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಹ್ಯಾಪ್ಲಾಯ್ಡಾ ಟ್ರಿಪ್ಲಾಯ್ಡಾ? ಜಸ್ಟ್ ರಿಮೆಂಬರ್, ಯೋಚನೆ ಮಾಡಿ ಎಷ್ಟು ಸಲ ನಾವು ಪ್ರೈಮರಿ ಎಂಡೋಸ್ಪರ್ಮ್ ಮತ್ತು ಅದರ ಪ್ಲಾಯ್ಡ್ ಬಗ್ಗೆ ಮಾತಾಡಿದ್ದೀವಿ ಈವರೆಗೆ ಅಂತ. ದಟ್ ಈಸ್ ಹೌ ಇಂಪಾರ್ಟೆಂಟ್ ಇಟ್ ಈಸ್. Primary endosperm nucleus definitely is triploid, so this is correct. Antipodals are haploid. Every cell in the embryo sac is haploid. Even the central cell alli diploid annala, ಎರಡು separate haploid nucleus irutte. Okay, so that is also haploid. Zygote is diploid? Yes, zygote is diploid. Synergids are diploid? No, they are not diploid. They are haploid. So this is incorrect. ಸೊ ಇಲ್ಲಿ ಮಿಸ್ ಮ್ಯಾಚ್ ಯಾವುದು ಐಡೆಂಟಿಫೈ ಮಾಡಬೇಕಿತ್ತು. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಇಸ್ ಆಪ್ಷನ್ 4. ನೌ ಓಕೆ, ದಿಸ್ ಇಸ್ ಅ ಕ್ವೆಶ್ಚನ್ ಬೇಸ್ಡ್ ಆನ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಆಗ್ತಾ ಇರುವಾಗ ಏನೆಲ್ಲ ಇವೆಂಟ್ಸ್ ನಡೆಯುತ್ತೆ ಅದನ್ನ ಲಿಸ್ಟ್ ಮಾಡಿದ್ದಾರೆ. ಅದ್ರದ್ದು ಕರೆಕ್ಟ್ ಆರ್ಡರ್ನ ನಾವು ಐಡೆಂಟಿಫೈ ಮಾಡಬೇಕು ಆಪ್ಷನ್ಸ್ನಿಂದ. Identify the correct order of events in pollen pistil interaction from the options given below. First, kottidare release of male gametes into the embryo sac. Second, deposition of pollen grains on the stigma. Third, entry of pollen tube into the embryo sac. Fourth, development of pollen tube. Fifth, entry of pollen tube into the ovule. Okay, so first step ಏನirbeku, deposition of pollen grain on stigma. ಇದು ನಮ್ಮ ಗೈನೀಷಿಯಂ ಅಂತ ತಗೊಂಡ್ರೆ ದಿಸ್ ಇಸ್ ದ ಸ್ಟಿಗ್ಮಾ. ಓವರಿ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಸೊ ಫಸ್ಟ್ ಏನಾಗಬೇಕು, ಪೋಲನ್ ಗ್ರೇನ್ ಬಂದು ಈ ಸ್ಟಿಗ್ಮಾ ಮೇಲೆ ಕೂತ್ಕೊಳ್ಬೇಕು, ಹೌದಲ್ವಾ? ಸೊ ಫಸ್ಟ್ ಸ್ಟೆಪ್ ಇಸ್ ಡೆಪಾಸಿಷನ್ ಆಫ್ ಪೋಲನ್ ಗ್ರೇನ್ ಆನ್ ದ ಸ್ಟಿಗ್ಮಾ. ವೇರ್ ವಾಸ್ ದಟ್ ಕ್ವೆಶ್ಚನ್? ಯಾ, ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇದಾದ್ಮೇಲೆ ಏನಾಗುತ್ತೆ, ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಶುರು ಆಗುತ್ತೆ. ಸೊ ದಿಸ್ ವಿಲ್ ಬಿ ದ ಸೆಕೆಂಡ್ ಸ್ಟೆಪ್. ಈ ಪೋಲನ್ ಗ್ರೇನ್ ಒಂದು ಟ್ಯೂಬ್ನ ಫಾರ್ಮ್ ಮಾಡಿ ಸ್ಟೈಲ್ ಥ್ರೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಅದಾದಮೇಲೆ ಪೋಲನ್ ಟ್ಯೂಬ್ ಓವ್ಯೂಲ್ ಒಳಗಡೆ ಎಂಟರ್ ಮಾಡುತ್ತೆ. ಸೊ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇನ್ ಟು ದ ಓವ್ಯೂಲ್, ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಓವ್ಯೂಲ್ ಒಳಗೆ ಹೋದ್ಮೇಲೆ ಓವ್ಯೂಲ್ ಒಳಗೆ ಇರುವಂತಹ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಟರ್ ಮಾಡುತ್ತೆ. So entry of pollen tube into the embryo sac, this is the fourth step. ಅದಾದ್ಮೇಲೆ ಎಂಬ್ರಿಯೋ ಸ್ಯಾಕ್ನ ಎಂಟರ್ ಮಾಡಾದ್ಮೇಲೆ ಈ ಪೋಲನ್ ಗ್ರೇನ್ ಒಳಗಡೆ ಇರುವಂತಹ ಎರಡು ಮೇಲ್ ಗ್ಯಾಮೀಟ್ಸ್ನ ಎಂಬ್ರಿಯೋ ಸ್ಯಾಕ್ ಒಳಗಡೆ ರಿಲೀಸ್ ಮಾಡುತ್ತೆ. ದಿಸ್ ಇಸ್ ದ ಫಿಫ್ತ್ ಸ್ಟೆಪ್. ಸೊ ಕರೆಕ್ಟ್ ಆರ್ಡರ್ ಇಸ್ 2, ಸ್ಟಾರ್ಟಿಂಗ್ ವಿತ್ 2. ಎರಡೇ ಆಪ್ಷನ್ ಇರೋದಿಲ್ಲಿ. ಸೊ 1, 2ನ ಎಲಿಮಿನೇಟ್ ಮಾಡ್ಬೋದು. ಈ ಎರಡು ಆಪ್ಷನಲ್ಲಿ ನೋಡಿ, ಫಸ್ಟ್ ಇಸ್ 2, ಸೆಕೆಂಡ್ ಇಸ್ 4, ಎರಡರಲ್ಲೂ 4 ಇದೆ. ಥರ್ಡ್ ಇಸ್ 5. Okay, so this is our correct answer. Third is 5, 4 is 3, and 5 is 1. So, ee question ge correct ಆಗಿರುವಂತಹ answer is option 3. All right, now let's move on. Okay,
ಸೊ ಹಿಯರ್ ಇಸ್ ಅ ಕ್ವೆಶ್ಚನ್. ದಿಸ್ ಇಸ್ ಬೇಸ್ಡ್ ಆನ್ ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, 2020 ಕೇಳಿರುವಂಥ 2019 ಕೇಳಿರುವಂಥ ಕ್ವೆಶ್ಚನ್. ಇನ್ ಸಮ್ ಪ್ಲಾಂಟ್ಸ್ ಸ್ಟಿಗ್ಮಾ ಆ್ಯಂಡ್ ಆಂಥರ್ ಮೆಚ್ಯೂರ್ ಎಟ್ ಡಿಫ್ರೆಂಟ್ ಟೈಮ್ಸ್ ಬಿಕಾಸ್. ನಮ್ಗೆ ಗೊತ್ತಿರೋ ಹಾಗೆ ಆಂಥರ್ ಮೆಚ್ಯೂರ್ ಆದಮೇಲೆ ಆಂಥರ್ ಸ್ಪ್ಲಿಟ್ ಓಪನ್ ಆಗುತ್ತೆ, ಬ್ರೇಕ್ ಆಗುತ್ತೆ, ಪೋಲನ್ ಗ್ರೇನ್ಸ್ನ ರಿಲೀಸ್ ಮಾಡುತ್ತೆ. ಪೋಲನ್ ಗ್ರೇನ್ಸ್ ಬಂದು ಸ್ಟಿಗ್ಮಾ ಮೇಲೆ ಫಾಲ್ ಆಗಬೇಕು. ದಿಸ್ ಇಸ್ ದ ಸ್ಟಿಗ್ಮಾ. ಸ್ಟಿಗ್ಮಾ ಮೇಲೆ ಫಾಲ್ ಆಗಿ ಪೋಲನ್ ಗ್ರೇನ್ ಟ್ಯೂಬ್ ಫಾರ್ಮ್ ಮಾಡಬೇಕು ಅಂತ ಅಂದ್ರೆ ಅಷ್ಟರೊಳಗೆ ಸ್ಟಿಗ್ಮಾ ಶುಡ್ ಹ್ಯಾವ್ ಬಿಕಮ್ ರಿಸೆಪ್ಟಿವ್ ಟು ದ ಪೋಲನ್ ಗ್ರೇನ್ಸ್. ದಿಸ್ ಇಸ್ ನಾಟ್ ಅ ವೆರಿ ಸಿಂಪಲ್ ರಿಯಾಕ್ಷನ್ ಆಯ್ತಾ. ಸುಮ್ಮನೆ ಹಿಂಗೆ ಬಂದು ಬಿತ್ತು ಯಾವುದೇ ಸ್ಪೀಶೀಸ್ದು ಪೋಲನ್ ಗ್ರೇನ್ ಬಂದರೂ ಅದು ಪೋಲನ್ ಟ್ಯೂಬ್ ಫಾರ್ಮ್ ಮಾಡುತ್ತೆ, ಆ ರೀತಿ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಒಂದು ಟೈಪ್ ಆಫ್ ಪೋಲನ್ ಗ್ರೇನ್ ಮಾತ್ರ ಕಂಪ್ಯಾಟಬಲ್ ಇರುತ್ತೆ, ಅದಕ್ಕೆ ಮಾತ್ರ ಈ ಸ್ಟಿಗ್ಮಾ ಅಲೌ ಮಾಡುತ್ತೆ ಪೋಲನ್ ಟ್ಯೂಬ್ ಫಾರ್ಮ್ ಮಾಡೋದಕ್ಕೆ. ಈವರೆಗೆ ಸ್ಟಿಗ್ಮಾ ಮೆಚ್ಯೂರ್ ಆಗಿಲ್ಲ ಅಂತ ಅಂದ್ರೆ, ಅದು ರಿಸೆಪ್ಟಿವ್ ಆಗಿಲ್ಲ ಅಂತ ಅಂದ್ರೆ ಪೋಲನ್ ಗ್ರೇನ್ ಬಂದರೂ ಕೂಡ ಅಲ್ಲಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ, ಕೆಲವು ಪ್ಲಾಂಟ್ಸ್ ನಲ್ಲಿ ಸ್ಟಿಗ್ಮಾ ಮತ್ತೆ ಆಂಥರ್ ಮೆಚ್ಯೂರ್ ಆಗೋದು ಬೇರೆ ಬೇರೆ ಟೈಮ್ ಇರುತ್ತೆ, ಇದಕ್ಕೆ ರೀಸನ್ ಏನು ಅಂತ. ಬೇರೆ ಬೇರೆ ಟೈಮ್ ಅಂದ್ರೆ ಇವಾಗ ಇದು ಮೆಚ್ಯೂರ್ ಆದಾಗ ಇದು ಮೆಚ್ಯೂರ್ ಆಗಿರಲ್ಲ. ಸೊ ಇದು ಮೆಚ್ಯೂರ್ ಆಗುತ್ತೆ, ಇದು ಪೋಲನ್ ಗ್ರೇನ್ಸ್ ರಿಲೀಸ್ ಮಾಡುತ್ತೆ. ಈ ಪೋಲನ್ ಗ್ರೇನ್ ಇಲ್ಲಿ ಬಿದ್ರೂ ಕೂಡ ಪೋಲನ್ ಟ್ಯೂಬ್ ಫಾರ್ಮ್ ಆಗಲ್ಲ. ಆರ್ ಆಪೋಸಿಟ್ ಕೇಸ್, ಇದು ಮೆಚ್ಯೂರ್ ಆಗಿದೆ, ಇದು ಮೆಚ್ಯೂರ್ ಆಗಿಲ್ಲ. ಸ್ಟಿಗ್ಮಾ ರಿಸೆಪ್ಟಿವ್ ಆಗಿದೆ, ಪೋಲನ್ ಗ್ರೇನ್ಸ್ ಬಂದು ಬೀಳೋದಕ್ಕೆ ಆಂಥರ್ ಮೆಚ್ಯೂರ್ ಆಗಿಲ್ಲ. ಈ ರೀತಿ ಏನಕ್ಕಾಗುತ್ತೆ? ಇಸ್ ಇಟ್ ಬಿಕಾಸ್ ಟು ಅಟ್ರಾಕ್ಟ್ ದ ಪಾಲಿನೇಟರ್ಸ್? Does it facilitate self-pollination? Does it prevent cross-pollination? Does it facilitate cross-pollination? Okay. ಇವಾಗ ಒಂದೇ ಫ್ಲವರ್ನಲ್ಲಿ ಇದು ಆಗೋದು. ಒಂದೇ ಫ್ಲವರ್ನಲ್ಲಿ ಬೈಸೆಕ್ಷುವಲ್ ಫ್ಲವರ್ನ ನಾವು ತಗೊಂಡ್ರೆ ಆಂಥರು ಅಥವಾ ಸ್ಟೇಮನ್ನು ಪಿಸ್ಟಿಲ್ ಎರಡೂ ಇರುತ್ತಲ್ವಾ. ಇಂಥ ಬೈಸೆಕ್ಷುವಲ್ ಫ್ಲವರ್ಸಲ್ಲಿ maturation of anther is not timed with the receptivity of stigma. Stigma mature ಆಗೋದು, anther mature ಆಗೋದು ಟೈಮ್ ಡಿಫರೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಅದೇ ಪ್ಲಾಂಟ್ದು ಪೋಲನ್ ಗ್ರೇನ್ಸ್ ಅದೇ ಸ್ಟಿಗ್ಮಾ ಮೇಲೆ ಬೀಳ್ತಾ ಇದ್ರೆ ಅದಕ್ಕೆ ಇನ್ಬ್ರೀಡಿಂಗ್ ಅಂತ ನಾವು ಕರಿತೀವಿ. ಸೆಲ್ಫ್ ಪಾಲಿನೇಷನ್ ಕಂಟಿನ್ಯೂ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ, ನೀವೆಲ್ಲ ಹ್ಯೂಮನ್ಸ್ನಲ್ಲೂ ಕೂಡ ನೋಡಿರ್ಬೋದು, ನಾವು ಹೇಳ್ತೀವಿ ಅಲ್ವಾ, ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಮ್ಯಾರೇಜ್ ಮಾಡಬಾರ್ದು, ಯಾಕೆಂದರೆ ಅದರಲ್ಲಿ ನಾವು ಜೆನೆಟಿಕ್ ಡಿಫೆಕ್ಟ್ಸ್ನೆಲ್ಲ ನೋಡ್ತೀವಿ. ತುಂಬ ಕ್ಲೋಸ್ ಆಗಿರುವಂಥ ಫಸ್ಟ್ ಕಸಿನ್ಸ್ ಮಧ್ಯೆ ಮದುವೆ ಆಗಬಾರ್ದು. ಆವಾಗ ಯಾವ ಮಕ್ಕಳು ಹುಟ್ಟುತ್ತೆ ಅದಕ್ಕೆ ದೇ ಕುಡ್ ಬಿ ಡೆಫ್ ಆ್ಯಂಡ್ ಮ್ಯೂಟ್, ಮಾತಾಡೋಕ್ಕೆ ಬರಲ್ಲ ಅಥವಾ ಕಿವಿ ಕೇಳಿಸಲ್ಲ ಅಥವಾ ಮೆಂಟಲ್ ರಿಟಾರ್ಡೇಷನ್ ಇರ್ಬೋದು. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾವು ಕಲ್ತಿದ್ದೀವಿ ಅಲ್ವಾ. ಅದನ್ನು ನಾವು ನೋಡು ಇರ್ಬೋದು ನಮ್ಮ ಸುತ್ತಮುತ್ತ. ಅದೇ ರೀತಿ ಪ್ಲಾಂಟ್ಸ್ನಲ್ಲಿ ಕೂಡ ಆಗುತ್ತೆ. ಅದೇ ಪೋಲನ್ ಗ್ರೇನ್ನ ಅದೇ ಪಿಸ್ಟಲ್ ಮೇಲೆ ಮತ್ತೆ ಮತ್ತೆ ಬೀಳ್ತಾ ಇದ್ರೆ ಅದ್ರ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಹಾಗೆಯೇ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಆಫ್ ಸೀಡ್ಸ್ ಬರೋದಿಲ್ಲ. ಅದಕ್ಕೆ ನಾವು ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಕರಿತೀವಿ. ಪ್ಲಾಂಟ್ಸ್ಗೆ ಬ್ರೈನ್ ಇಲ್ಲದಿದ್ರು ಕೂಡ ಅದು ತುಂಬ ತುಂಬ ಕ್ಲೆವರ್. ಈ ರೀತಿ ನಂದೇ ಪೋಲನ್ ಗ್ರೇನ್ ನಂದೇ ಸ್ಟಿಗ್ಮಾ ಮೇಲೆ ಬಿದ್ದರೆ ಈ ರೀತಿಯ ಮಕ್ಕಳು ಅಥವಾ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಬದಲು ನಾವು ಏನು ಮಾಡೋಣ, ಪೋಲನ್ ಗ್ರೇನ್ ಮೆಚ್ಯೂರ್ ಆಗೋ ಟೈಮಲ್ಲಿ ಸ್ಟಿಗ್ಮಾ ರಿಸೆಪ್ಟಿವ್ ಇದ್ರೆ ತಾನೇ ಹಿಂಗಾಗೋದು, ಎರಡರದ್ದು ಟೈಮಿಂಗ್ಸ್ ಚೇಂಜ್ ಮಾಡಿಬಿಡೋಣ ಅಂತ ಪ್ಲಾಂಟ್ ಓವರ್ ದ ಕೋರ್ಸ್ ಆಫ್ ಎವಲ್ಯೂಷನ್ ಡಿಸೈಡ್ ಮಾಡಿಕೊಂಡು ಏನು ಮಾಡುತ್ತೆ, ಆಂಥರ್ ಮೆಚ್ಯೂರ್ ಆಗೋ ಟೈಮಲ್ಲಿ ಸ್ಟಿಗ್ಮಾ ರಿಸೆಪ್ಟಿವ್ ಇರಲ್ಲ, ಸ್ಟಿಗ್ಮಾ ರಿಸೆಪ್ಟಿವ್ ಇದ್ದರೆ ಆಂಥರ್ ಆ ಟೈಮಲ್ಲಿ ಮೆಚ್ಯೂರ್ ಆಗಿರಲ್ಲ. ಅವಾಗ ಏನಾಗುತ್ತೆ, ಈ ಪ್ಲಾಂಟ್ನಲ್ಲಿ ಹಂಗಾಗ್ತದೆ, ಬೇರೆ ಯಾವುದೋ ಪ್ಲಾಂಟ್ನಲ್ಲಿ ಆಂಥರ್ ಮೆಚ್ಯೂರ್ ಇರ್ಬೋದು, ಅಲ್ಲಿಂದ ಪೋಲನ್ ಗ್ರೇನ್ಸ್ ಬಂದು ಈ ಪ್ಲಾಂಟ್ ಮೇಲೆ ಬೀಳುತ್ತೆ. ಸೊ ಹಾಗೆ ಕ್ರಾಸ್ ಪಾಲಿನೇಷನ್ ಆದಾಗ ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗೋದಿಲ್ಲ. So that will, if the anther maturation is not happening at the same time as the stigma is becoming receptive, self-pollination agodilla. It will help or facilitate cross-pollination. This has nothing to do with pollinators. Pollinators idea nu illa aur pollination ಮಾಡ್ತಾ ಇದೆ ಅಂತ, ಓಕೆನಾ. ಸೊ ಇದು ಪಾಲಿನೇಟರ್ಸ್ ಅಲ್ಲ. ಪಾಲಿನೇಟರ್ಸ್ ಬಗ್ಗೆ ಇದಕ್ಕೆ ಏನು ರೆಲೆವೆನ್ಸ್ ಇಲ್ಲ. It facilitates self-pollination? No, it does not facilitate self-pollination. Self-pollination help ಮಾಡೋದಿಲ್ಲ. In fact, it helps cross-pollination. It facilitates cross-pollination. This is the correct answer. It prevents cross-pollination is also wrong. ಯಾಕೆಂದ್ರೆ ಹಿಂಗ್ ಆಗೋದ್ರಿಂದ cross-pollination help ಆಗುತ್ತೆ, facilitate ಆಗುತ್ತೆ. ಓಕೆ, ಸೊ ಇದಕ್ಕೆ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಯಾವೆಲ್ಲ ಮೆಕ್ಯಾನಿಸಮ್ ಇರುತ್ತೆ ಪ್ಲಾಂಟ್ಸ್ನಲ್ಲಿ that will kind of try to prevent self-pollination and promote cross-pollination, antha mechanism ge ನಾವು outbreeding devices ಅಂತ ಕರಿತೀವಿ. This is one such mechanism. Okay, so ಈ question ಗೆ ಕರೆಕ್ಟ್ ಆಗಿರುವಂತ ಉತ್ತರ is option 4. Now let's take a look at the next question.
Nowadays, agricultural practice is expensive to farmers as they need to purchase hybrid seeds every year. Which of the following strategies can be employed to overcome this problem? Okay, so ಈ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ. ಇವಾಗ ಹೈಬ್ರಿಡ್ ಸೀಡ್ಸ್ನ ಅಥವಾ ಹೈಬ್ರಿಡ್ ಪ್ಲಾಂಟ್ಸ್ನ ನಾವು ತಗೊಂಡ್ರೆ, ಹೈಬ್ರಿಡ್ ಪ್ಲಾಂಟ್ಸ್ ಅಂದರೆ ಏನು? ಎರಡು ಪ್ಲಾಂಟ್ಸ್, ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುವಂತಹ ಎರಡು ಪ್ಲಾಂಟ್ಸ್ನ ಹೈಬ್ರಿಡೈಸ್ ಮಾಡಿ ಒಂದು ಆಫ್ ಸ್ಪ್ರಿಂಗ್ ಸಿಕ್ಕಿರುತ್ತೆ. ಅದರಲ್ಲಿ ನಮಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪ್ಲಾಂಟಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಪ್ರೊಡ್ಯೂಸ್ ಆಗ್ತಾ ಇತ್ತು, ತುಂಬ ಬ್ಯೂಟಿಫುಲ್ ಕಲರ್ಡ್ ಫ್ಲವರ್ಸ್ ಇತ್ತು. ಇನ್ನೊಂದು ಪ್ಲಾಂಟ್ ಅದೇ ಸ್ಪೀಶೀಸ್ನಲ್ಲಿ ಫ್ಲವರ್ಸ್ ಅಷ್ಟು ಚೆನ್ನಾಗಿಲ್ಲ, ಸುಮಾರಾಗಿತ್ತು, ಬಟ್ ಅದಕ್ಕೆ ತುಂಬ ಡಿಸೀಸ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇತ್ತು. ಸೊ ದೇ ವಾಂಟೆಡ್ ಟು ಬ್ರಿಂಗ್ ಟುಗೆದರ್ ಬೋತ್ ದೀಸ್ ಪ್ರಾಪರ್ಟೀಸ್ ಇನ್ ಒನ್ ಪ್ಲಾಂಟ್, ಒನ್ ಟೈಪ್ ಆಫ್ ಪ್ಲಾಂಟ್. ಸೊ ಅವ್ರು ಈ ಎರಡು ಪ್ಲಾಂಟ್ಸ್ನ ಹೈಬ್ರಿಡೈಸ್ ಮಾಡಿದಾಗ ಅವ್ರಿಗೆ ಒಂದು ಪ್ಲಾಂಟ್ ಸಿಗುತ್ತೆ. ಆ ಪ್ಲಾಂಟ್ನಲ್ಲಿ ಬ್ಯೂಟಿಫುಲ್ ಫ್ಲವರ್ಸ್ ಕೂಡ ಇರುತ್ತೆ ಮತ್ತು ಡಿಸೀಸ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಕೂಡ ಇರುತ್ತೆ. ಅದಕ್ಕೆ ನಾವು ಹೈಬ್ರಿಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ರೀತಿಯ ಹೈಬ್ರಿಡ್ ಪ್ಲಾಂಟ್ಸ್ನ ಪ್ರತಿ ವರ್ಷ ಅವರು ಬೆಳೆಸಬೇಕು ಅಂತ ಅಂದರೆ ಹೈಬ್ರಿಡ್ ಸೀಡ್ಸ್ನ ಪರ್ಚೇಸ್ ಮಾಡಬೇಕು. ಹೈಬ್ರಿಡ್ ಸೀಡ್ಸ್ ಯಾಕೆ ಪರ್ಚೇಸ್ ಮಾಡಬೇಕು ಅಂದರೆ, ಅವ್ರ ಹತ್ರ ಇರೋ ಪ್ಲಾಂಟ್ಸ್ನ ಅವರು ಸೆಲ್ಫ್ ಪಾಲಿನೇಷನ್ ಆಗೋದಕ್ಕೆ ಬಿಟ್ಟರೆ ಆ ಕ್ಯಾರೆಕ್ಟರ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಮಯೋಸಿಸ್ ಆಗುವಾಗ. ಸೊ ಅದೇ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ ಇರುವಂತಹ ಸೀಡ್ಸ್ ಅವ್ರಿಗೆ ಬೇಕು ಅಂತ ಅಂದರೆ ಪ್ರತಿ ವರ್ಷ ಹೋಗಿ ಹೈಬ್ರಿಡ್ ಸೀಡ್ಸ್ನೇ ಅವರು ಪರ್ಚೇಸ್ ಮಾಡಬೇಕು. ದಟ್ ಕ್ಯಾನ್ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್ ಫಾರ್ ದ ಫಾರ್ಮರ್ ಪರ್ಚೇಸಿಂಗ್ ದ ಸೀಡ್ಸ್ ಅಗೇನ್ ಆ್ಯಂಡ್ ಅಗೇನ್. ಇಟ್ ವಿಲ್ ಬಿಕಮ್ ಈಸಿಯರ್ ಇಫ್ ಅವ್ರ ಹತ್ರ ಏನು ಪ್ಲಾಂಟ್ಸ್ ಇದೆ ಅದರಲ್ಲಿ ಏನು ಸೀಡ್ಸ್ ಬರುತ್ತೆ ಅದನ್ನೇ ಅವರು ಯೂಸ್ ಮಾಡ್ಕೊಳ್ಳೋದಾದ್ರೆ ಆ ರೀತಿಯದ್ದು ಒಂದು ಹೆಲ್ಪ್ ಆಗುತ್ತೆ ಫಾರ್ಮರ್ಗೆ. ಬಿಕಾಸ್ ಇಯರ್ ಆಫ್ಟರ್ ಇಯರ್ ಅವ್ರು ಹೋಗಿ ಹೋಗಿ ಪರ್ಚೇಸ್ ಮಾಡುವಷ್ಟು ಇರೋದಿಲ್ಲ. ಓಕೆ, ಸೊ ಇಲ್ಲಿ ಕೇಳ್ತಾ ಇರೋದು ಯಾವ ಸ್ಟ್ರಾಟಜಿನ ನಾವು ಎಂಪ್ಲಾಯ್ ಮಾಡ್ಕೊಂಡ್ರೆ ಆ ಖರ್ಚನ್ನ ಕಡಿಮೆ ಮಾಡ್ಕೊಳ್ಬೋದು ಅಂತ. ಆಪ್ಷನ್ಸ್ ನಲ್ಲಿ ಸಿಂಥೆಟಿಕ್ ಸೀಡ್ಸ್ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಆಫ್ ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕೊಟ್ಟಿದ್ದಾರೆ, ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಕೊಟ್ಟಿದ್ದಾರೆ, ಪಾರ್ಥೆನೋಕಾರ್ಪಿ ಅಂತ ಕೊಟ್ಟಿದ್ದಾರೆ. ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ಅಪೋಮಿಕ್ಟಿಕ್ ಸೀಡ್ಸ್. ಅಪೋಮಿಕ್ಸಿಸ್ ಅಂದ್ರೆ ಏನು? Apomixis is a type of apomixis is actually a type of asexual reproduction. ಅಪೋಮಿಕ್ಸಿಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ರೀತಿನೇ ಆಗುತ್ತೆ, ಆದ್ರೆ ಝೈಗೋಟ್ ಪ್ರೊಡ್ಯೂಸ್ ಆಗುವಾಗ ಅಥವಾ ಗ್ಯಾಮೀಟ್ ಪ್ರೊಡ್ಯೂಸ್ ಆಗುವಾಗ ಫಾರ್ಮೇಶನ್ ಆಫ್ ಗ್ಯಾಮೀಟ್ಸ್ ಆಗೋದಿಲ್ಲ, ಮಯೋಸಿಸ್ ಆಗೋದಿಲ್ಲ, ಹಾಗೇನೆ ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ಕೂಡ ಆಗೋದಿಲ್ಲ. ಎಗ್ ಸೆಲ್ ವಿಲ್ ಬಿಕಮ್, ಯೂಶಲಿ ಎಗ್ ಸೆಲ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಏನಾಗಬೇಕು? ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ, ಅದು ಮೆಗಾಸ್ಪೋರ್ನ ಫಾರ್ಮ್ ಮಾಡಬೇಕು. ಮೆಗಾಸ್ಪೋರ್ ಹೋಗಿ ಎಂಬ್ರಿಯೋಸ್ಯಾಕ್ ಫಾರ್ಮ್ ಆಗುತ್ತೆ. ಎಂಬ್ರಿಯೋಸ್ಯಾಕ್ನಲ್ಲಿ ಎಗ್ ಸೆಲ್ ಇರುತ್ತೆ, ಅದು ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಬಟ್ ಕೆಲವೊಮ್ಮೆ ಡಿಪ್ಲಾಯ್ಡ್ ಸೆಲ್ಲೇ ಎಗ್ ಸೆಲ್ ಥರ ಆಗುತ್ತೆ, ಅದೇ ಝೈಗೋಟ್ ಫಾರ್ಮ್ ಮಾಡಿಬಿಡುತ್ತೆ. ಸೊ ಒಂದು ಡಿಪ್ಲಾಯ್ಡ್ ಎಂಬ್ರಿಯೋನೇ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಅಪೋಮಿಕ್ಸಿಸ್ ಅಂತ ಕರಿತೀವಿ. ಸೀಡ್ ಫಾರ್ಮ್ ಆದರೂ ಕೂಡ ಯೂಶಲಿ ಸೀಡ್ ಇಸ್ ಅ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಕೆಲವೊಮ್ಮೆ ಸೀಡ್ ಫಾರ್ಮ್ ಆಗುತ್ತೆ, ಆದರೆ ಸೀಡು ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಫಾರ್ಮ್ ಆಗೋದಿಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಫಾರ್ಮ್ ಆಗುತ್ತೆ, ಅದು ಅಪೋಮಿಕ್ಸಿಸ್ ನಿಂದ ಫಾರ್ಮ್ ಆಗುತ್ತೆ. ಈ ರೀತಿಯಾದಾಗ ಏನಾಗುತ್ತೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಇದ್ರೆ ತಾನೇ ಕಾಂಬಿನೇಷನ್ ಚೇಂಜ್ ಆಗೋದು. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲೇ ಕಾಂಬಿನೇಷನ್ ಚೇಂಜೇ ಆಗದೆ ಇರೋ ತರ ಸೀಡ್ಸ್ ಪ್ರೊಡ್ಯೂಸ್ ಆಗ್ಬಿಟ್ರೆ ಪದೇ ಪದೇ ಹೈಬ್ರಿಡ್ಸ್ನ ಕೊಂಡ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಅಪೋಮಿಕ್ಸಿಸ್ ಆದಾಗ, ಅಪೋಮಿಕ್ಸಿಸ್ನ ನಾವು ಇಂಡ್ಯೂಸ್ ಮಾಡಿದ್ರೆ ಪ್ಲಾಂಟ್ಸ್ನಲ್ಲಿ ಅದರದ್ದು ಸೀಡ್ಸ್ ಅಪೋಮಿಕ್ಟಿಕಲಿ ಡೆವಲಪ್ ಆದರೆ ಎಲ್ಲ ಸೀಡ್ಸ್ನಲ್ಲೂ ಸೇಮ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಉಳ್ಕೊಂಡಿರುತ್ತೆ, ರಿಟೇನ್ ಆಗಿರುತ್ತೆ, ಅದನ್ನ ಅವರು ಯೂಸ್ ಮಾಡ್ಕೊಳ್ಬೋದು. ಸೊ ದ್ಯಾಟ್ ಈಸ್ ಅನ್ ಅಡ್ವಾಂಟೇಜ್ ಆರ್ ಅ ಯೂಸ್ ಕೇಸ್ ಫಾರ್ ಅಪೋಮಿಕ್ಟಿಕ್ ಸೀಡ್ಸ್. ಓಕೆ, ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂಥ ಉತ್ತರ ಇಸ್ ಆಪ್ಷನ್ 2. ನೌ ಲೆಟ್ಸ್ ಟೇಕ್ ಅ ಲುಕ್ ಎಟ್ ದ ನೆಕ್ಸ್ಟ್ ಕ್ವೆಶ್ಚನ್. Identify the correct order of steps involved in artificial hybridization in plants. ನಾನೀಗ ಆಲ್ರೆಡಿ ನಿಮಗೆ ಹೇಳಿದೆ, ನಮಗೆ 2 ಪ್ಲಾಂಟ್ಸ್ ಇದೆ. ಒಂದು ಪ್ಲಾಂಟ್ ಇದು, ಓಕೆ, ಈ ಪ್ಲಾಂಟ್ ಸಖತ್ ಸೂಪರ್ ಆಗಿರುವಂತಹ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಆಫ್ ಇಂಪಾರ್ಟೆನ್ಸ್, ಎಕನಾಮಿಕ್ ಇಂಪಾರ್ಟೆನ್ಸ್. ಈ ಫ್ಲವರ್ಸ್ನ ಸೆಲ್ ಮಾಡೋದಕ್ಕೆ ಇದ್ರದ್ದು ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ, ಬಟ್ ಇದರಲ್ಲಿ ಡಿಸೀಸ್ ರೆಸಿಸ್ಟೆನ್ಸ್ ಇಲ್ಲ. ತುಂಬ ಫ್ರೀಕ್ವೆಂಟ್ ಆಗಿ ಏನಾದರೂ ಡಿಸೀಸ್ ಬರುತ್ತೆ ಇದಕ್ಕೆ. ಇನ್ನೊಂದು ಪ್ಲಾಂಟ್ ಇದೆ ದಟ್ ಈಸ್ ಹೈಲಿ ರೆಸಿಸ್ಟೆಂಟ್, ಆದರೆ ಇದು ಫ್ಲವರ್ಸ್ ತುಂಬ ಚಿಕ್ಕದಾಗಿರೋದು ಪ್ರೊಡ್ಯೂಸ್ ಮಾಡುತ್ತೆ, ಸೇಮ್ ಸ್ಪೀಶೀಸ್ ಆಗಿದ್ರು ಕೂಡ. ಸೊ ಈ ಪ್ಲಾಂಟ್, ನಮ್ಮ ಫಸ್ಟ್ ಪ್ಲಾಂಟ್ನಲ್ಲಿ ಫ್ಲವರ್ ಕ್ವಾಲಿಟಿ ಚೆನ್ನಾಗಿದೆ, ಡಿಸೀಸ್ ರೆಸಿಸ್ಟೆನ್ಸ್ ಇಲ್ಲ. ಸೆಕೆಂಡ್ ಪ್ಲಾಂಟ್ನಲ್ಲಿ ಫ್ಲವರ್ ಕ್ವಾಲಿಟಿ ಚೆನ್ನಾಗಿಲ್ಲ, ಡಿಸೀಸ್ ರೆಸಿಸ್ಟೆನ್ಸ್ ಚೆನ್ನಾಗಿದೆ. ಸೊ ಈ 2 ಪ್ಲಾಂಟ್ಸ್ನ ಕ್ರಾಸ್ ಮಾಡೋದ್ರಿಂದ ವಿ ಎಕ್ಸ್ಪೆಕ್ಟ್ ಟು ಗೆಟ್ ಅ ಪ್ಲಾಂಟ್, ಅದರಲ್ಲಿ ಫ್ಲವರ್ ಕ್ವಾಲಿಟಿನೂ ಚೆನ್ನಾಗಿರಬೇಕು, ಡಿಸೀಸ್ ರೆಸಿಸ್ಟೆನ್ಸ್ ಕೂಡ ಇರಬೇಕು. ಓಕೆ, ಸೊ ಈ ರೀತಿ ಒಂದು ಪ್ಲಾಂಟ್ನ ಹೈಬ್ರಿಡ್ನ ಫಾರ್ಮ್ ಮಾಡಬೇಕು.
ಇದಕ್ಕೆ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಯಾಕೆಂದ್ರೆ ಈ ಫ್ಲವರ್ಸ್, ಬೋತ್ ದೀಸ್ ಫ್ಲವರ್ಸ್ ಆರ್ ಬೈಸೆಕ್ಷುವಲ್. ಈ ಫ್ಲವರ್ಸ್ ನಲ್ಲಿ ಸ್ಟೇಮನ್ ಕೂಡ ಇರುತ್ತೆ, ಹಾಗೇನೆ ಅದರಲ್ಲಿ ಪಿಸ್ಟಲ್ ಕೂಡ ಇರುತ್ತೆ. ಈ ಎರಡು ಫ್ಲವರ್ನ ಕ್ರಾಸ್ ಪಾಲಿನೇಷನ್ ಮಾಡಬೇಕು ಅಂತ ಅಂದ್ರೆ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ಇದೇ ಸ್ಟೇಮನ್ ನಲ್ಲಿರೋ, ಇದೇ ಫ್ಲವರ್ ನಲ್ಲಿರುವಂತಹ ಆಂಥರ್ ಇಂದ ಇದ್ರ ಮೇಲೆ ಬೀಳ್ಬಾರ್ದು, ಇದು ಕೂಡ ಹಂಗಾಗಬಾರ್ದು. ಸೊ ನಾವ್ ಏನ್ ಮಾಡ್ತೀವಿ, ಈ ಟೈಮಲ್ಲಿ ಒಂದು ಪ್ಲಾಂಟ್ನ ಫೀಮೇಲ್ ಆಗಿ ಡೆಸಿಗ್ನೇಟ್ ಮಾಡ್ತೀವಿ, ಇನ್ನೊಂದು ಪ್ಲಾಂಟ್ನ ಮೇಲ್ ಆಗಿ ಡೆಸಿಗ್ನೇಟ್ ಮಾಡ್ತೀವಿ. ಈ ಪ್ಲಾಂಟ್ನ ನಾನು ಫೀಮೇಲ್ ಅಂತ ಡೆಸಿಗ್ನೇಟ್ ಮಾಡಿದೆ ಅಂತ ಅಂದ್ರೆ ಇದರಲ್ಲಿರುವಂತಹ ಮೇಲ್ನೆಸ್ನ ನಾನು ತೆಗಿಬೇಕು, ಮೇಲ್ ಪಾರ್ಟ್ಸ್ನ ತೆಗಿಬೇಕು. ಸೊ ಈ ಫ್ಲವರ್ನಲ್ಲಿರುವಂತಹ ಆಂಥರ್ನ ರಿಮೂವ್ ಮಾಡೋ ಪ್ರಾಸೆಸ್ಗೆ ನಾವು ಇಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಏನ್ ಮಾಡ್ತೀವಿ, ಆ ಫ್ಲವರ್ನಲ್ಲಿ ಬರೀ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮಾತ್ರ ಇರುತ್ತೆ, ಆಂಥರ್ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ. ಓಕೆ, ನೀವು ಆಂಥರ್ ಎಲ್ಲ ರಿಮೂವ್ ಮಾಡಿದ್ರಿ, ಅದೇ ಫ್ಲವರ್ದು ಆಂಥರ್ ಪ್ರೊಡ್ಯೂಸ್ ಮಾಡೋ ಪೋಲನ್ ಗ್ರೇನ್ಸ್ ಅದ್ರ ಮೇಲೆ ಹೋಗಿ ಬೀಳೋಕ್ ಚಾನ್ಸ್ ಇಲ್ಲ ಇವಾಗ. ಅದು ನಾವು ಯಾವಾಗ ಆಂಥರ್ ರಿಮೂವ್ ಮಾಡ್ಬೇಕಂದ್ರೆ ಆಂಥರ್ ಮೆಚ್ಯೂರ್ ಆಗೋಕೆ ಮುಂಚೆ ರಿಮೂವ್ ಮಾಡಬೇಕು. ಓಕೆ, ಸೊ ಆ ಪ್ರಾಸೆಸ್ಗೆ ನಾವು ಈ ಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ. ಮ್ಯಾಸ್ಕ್ಯುಲಿನ್ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ಮೇಲ್ನೆಸ್. ಈ ಮ್ಯಾಸ್ಕ್ಯುಲೇಷನ್ ಅಂದ್ರೆ ಆ ಮೇಲ್ ಪಾರ್ಟ್ನ ರಿಮೂವ್ ಮಾಡೋದು. ಇದಾದ ತಕ್ಷಣ ನಾವು ಇದ್ರ ಸುತ್ತ ಒಂದು ಬ್ಯಾಗ್ನ ಕವರ್ ಮಾಡಬೇಕು. ಈ ಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ಸುತ್ತ ಒಂದು ಬ್ಯಾಗ್ನ ಕವರ್ ಮಾಡಬೇಕು. ಅದಕ್ಕೆ ನಾವು ಬ್ಯಾಗಿಂಗ್ ಅಂತ ಕರಿತೀವಿ. ಯಾಕೆ ನಾವು ಬ್ಯಾಗಿಂಗ್ ಮಾಡ್ತೀವಿ, ನಾವು ಹಾಗೆ ಬಿಟ್ರೆ ನಮಗೆ ಬೇಕಾಗಿರೋ ಪೋಲನ್ ಗ್ರೇನ್ ಇದ್ರ ಮೇಲೆ ಬಂದು ಬೀಳಲ್ಲ, ಬೇರೆ ಯಾವುದೋ ಬೇಡದೇ ಇರೋ ಪೋಲನ್ ಗ್ರೇನ್ ಬಂದು ಬೀಳ್ಬೋದು. ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಇದ್ರ ಸುತ್ತ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಬ್ಯಾಗ್ನ ಕವರ್ ಮಾಡ್ತೀವಿ, ಪಾಲಿಥೀನ್ ಬ್ಯಾಗ್ನ. ಇದಾದ್ಮೇಲೆ ಯಾವ್ದು ಮೇಲ್ ಅಂತ ನಾವು ಡೆಸಿಗ್ನೇಟ್ ಮಾಡಿದೀವಿ ಅದರ ಆಂಥರ್ ಮೆಚ್ಯೂರ್ ಆದ್ಮೇಲೆ ಆ ಆಂಥರ್ನ ತಗೊಂಡು ಅದರದ್ದು ಪೋಲನ್ ಗ್ರೇನ್ಸ್ನ ಇದ್ರ ಮೇಲೆ ಡಸ್ಟ್ ಮಾಡ್ತೀವಿ. ಓಕೆ, ಸೊ ಇದಾದ್ಮೇಲೆ ಯು ವಿಲ್ ಡೂ ಕ್ರಾಸ್ ಪಾಲಿನೇಷನ್. ಪಾಲಿನೇಷನ್ ಮಾಡಾದ್ಮೇಲೆ ಫರ್ದರ್ ಬೇರೆ ಪೋಲನ್ ಗ್ರೇನ್ಸ್ ಇದ್ರ ಮೇಲೆ ಕಂಟಾಮಿನೇಟ್ ಆಗಬಾರ್ದಂತ ಮತ್ತೆ ಇದ್ರ ಸುತ್ತ ಬ್ಯಾಗ್ ಹಾಕ್ತೀವಿ. ಇದಕ್ಕೆ ನಾವು ರೀಬ್ಯಾಗಿಂಗ್ ಅಂತ ಕರಿತೀವಿ. ಇದೇ ಸ್ಟೆಪ್ಸ್ನ ನಮ್ಮ ಕ್ವೆಶ್ಚನ್ಸ್ ನಲ್ಲಿ ಕೊಟ್ಟಿರೋದಿಲ್ಲಿ 4 ಸ್ಟೆಪ್ ಕೊಟ್ಟಿದ್ದಾರೆ ಬೇರೆ ಬೇರೆ ಆರ್ಡರ್ನಲ್ಲಿ. ಫಸ್ಟ್ ಏನ್ ಮಾಡಬೇಕು, ಇಮ್ಯಾಸ್ಕ್ಯುಲೇಷನ್ ಮಾಡಬೇಕು. ಇಮ್ಯಾಸ್ಕ್ಯುಲೇಷನ್ ಇರೋದು ಒಂದೇ ಆಪ್ಷನ್ ಅಲ್ಲಿ, ಸೊ ಡೈರೆಕ್ಟ್ ಆಗಿ ನಮ್ಮ ಕರೆಕ್ಟ್ ಆನ್ಸರ್ ಇಸ್ 3 ಅಂತ ಹೇಳ್ಬೋದು. ಚೆಕ್ ಮಾಡೋಣ. ಎನಿವೇ, ಇಮ್ಯಾಸ್ಕ್ಯುಲೇಷನ್ ಮಾಡ್ತೀಯಾ, ಬ್ಯಾಗಿಂಗ್, ಆರ್ಟಿಫಿಷಿಯಲ್ ಪಾಲಿನೇಷನ್, ರೀಬ್ಯಾಗಿಂಗ್. ಈ ಪ್ರಾಸೆಸ್ಗೆ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇಸ್ ಆಪ್ಷನ್ 3. Okay, now let's take a look at this question. Testa and tegmen of the seed coat. ಸೀಡ್ಸ್ ಸುತ್ತ ಒಂದು ಕೋಟಿಂಗ್ ಇರುತ್ತೆ ಅಲ್ವಾ, ಒಂದು ಪದ್ರ ತರ ಇರುತ್ತೆ, ಒಂದು ಲೇಯರ್ ತರ ಇರುತ್ತೆ, ಅದಕ್ಕೆ ನಾವು ಸೀಡ್ ಕೋಟ್ ಅಂತ ಕರಿತೀವಿ. ಸೀಡ್ ಕೋಟ್ 2 ಲೇಯರ್ಸ್ ಇರುತ್ತೆ, ಒಂದು ಟೆಸ್ಟಾ ಅಂತ ಕರಿತೀವಿ, ಒಂದು ಟೆಗ್ಮೆನ್ ಅಂತ ಕರಿತೀವಿ. ಆಕ್ಚುಲಿ ಸೀಡ್ ಕೋಟ್ ಅಲ್ಲಿರುವಂತಹ ಟೆಸ್ಟಾ ಅಂಡ್ ಟೆಗ್ಮೆನ್ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಆರ್ ದೇ ಡ್ರೈಡ್ ಇಂಟೆಗ್ಯುಮೆಂಟ್ಸ್, ಆರ್ ದೇ ಡ್ರೈಡ್ ಸೆಪಲ್ಸ್, ಟೆಪಲ್ಸ್, ಪೆಟಲ್ಸ್? ಸೀಡ್ ಯಾವ್ದ್ರಿಂದ ಆಗುತ್ತೆ? ಓವ್ಯೂಲ್ ಮೆಚ್ಯೂರ್ ಆದಾಗ it will transform to become the seed. Ovule is a part of the pistil. It is not a part of the sepal, petal or tepal. So ಹಾಗಾಗಿ these 3 are incorrect. Ovule ನಲ್ಲಿ 2 integument ಇರುತ್ತೆ. I had previously drawn an ovule somewhere. Let's take that image for now. Okay, so here I have drawn an ovule. Or wait, here is a bigger image. Let's take this. ಇದರಲ್ಲಿ 2, 1 ಔಟರ್ ಲೇಯರ್, ಇನ್ನರ್ ಲೇಯರ್ ಏನಿದೆ ಅಲ್ವಾ, 2 ಕವರಿಂಗ್ಸ್, ಇದಕ್ಕೆ ನಾವು ಇಂಟೆಗ್ಯುಮೆಂಟ್ಸ್ ಅಂತೀವಿ. ಈ ಇಂಟೆಗ್ಯುಮೆಂಟ್ಸ್ ಓವ್ಯೂಲ್ ಅಲ್ಲಿ ಇರುತ್ತೆ. ಓವ್ಯೂಲ್ ಸೀಡ್ ಆದ್ಮೇಲೆ ಇದೇ ಇಂಟೆಗ್ಯುಮೆಂಟ್ಸ್ ಸೀಡ್ ಕೋಟ್ ಆಗತ್ತೆ. ಔಟರ್ ಕವರಿಂಗ್ಗೆ ಟೆಸ್ಟಾ ಅಂತ ಕರಿತೀವಿ, ಒಳಗಡೆದಕ್ಕೆ ಟೆಗ್ಮೆನ್ ಅಂತ ಕರಿತೀವಿ. ಸೊ ಅದನ್ನೇ ಈ ಕ್ವೆಶ್ಚನ್ ಅಲ್ಲಿ ನಮಗೆ ಕೇಳಿದಿತ್ತು. ಓಕೆ, ಸೊ ಹಿಯರ್ so over here the correct answer to this question is dried integuments. Integuments testa ಮತ್ತೆ tegmen ಅನ್ನು seed coats ನ ಫಾರ್ಮ್ ಮಾಡೋದು. So the correct answer to this question is option 1. Here is our next question which is statement based again. 2 statement ಕೊಟ್ಟಿದ್ದಾರೆ and this is regarding the pollen grains. Among the following statements related to pollen grains, choose the correct one. First statement ಅಲ್ಲಿ ಕೊಟ್ಟಿದ್ದಾರೆ 40% of angiosperms ನಲ್ಲಿ pollen grains are shed in the 3-celled stage ಅಂತ. Second statement ಅಲ್ಲಿ ಕೊಟ್ಟಿದ್ದಾರೆ intine is made up of cellulose and pectin
ಆ್ಯಂಡ್ ಇಟ್ ಇಸ್ ಡಿಸ್ಕಂಟಿನ್ಯೂಯಸ್ ವಿತ್ ಜರ್ಮ್ ಪೋರ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ ನಾವು ನೋಡಬೇಕು. ಫಸ್ಟ್, ಪೋಲನ್ ಗ್ರೇನ್ಸ್ ಆರ್ ಶೆಡೆಡ್ 3 ಸೆಲ್ ಸ್ಟೇಜ್. ಪೋಲನ್ ಗ್ರೇನ್ಸ್ ನಲ್ಲಿ 2 ಸ್ಟೇಜ್ ಇರುತ್ತೆ. ಒಂದು 2 ಸೆಲ್ ಸ್ಟೇಜ್, ಒಂದು 3 ಸೆಲ್ ಸ್ಟೇಜ್. 2 ಸೆಲ್ ಸ್ಟೇಜ್ ಅಲ್ಲಾದ್ರೆ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ಒಂದು ಜನರೇಟಿವ್ ಸೆಲ್ ಇರುತ್ತೆ. 3 ಸೆಲ್ ಸ್ಟೇಜ್ ಆಗಿದ್ರೆ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ಅದರೊಳಗಡೆ 2 ಮೇಲ್ ಗ್ಯಾಮೀಟ್ಸ್ ಇರುತ್ತೆ. ನೀವು NCERT ಟೆಕ್ಸ್ಟ್ ಬುಕ್ ನ ನೋಡಿದ್ರೆ 3 ಸೆಲ್ ಸ್ಟೇಜ್ 40% ಅಂತ ಎಕ್ಸಾಕ್ಟ್ಲಿ ಕೊಟ್ಟಿಲ್ಲ. ಅವ್ರು ಹೇಳಿರೋದು ಮೋರ್ ದೆನ್ 60% 2 ಸೆಲ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗಿದೆ ಅಂತ. ಅದನ್ನ ಇವ್ರು ಸ್ವಲ್ಪ ಟ್ವಿಸ್ಟ್ ಮಾಡಿ ಅಬೌಟ್ 40% ಅಲ್ಲಿ 3 ಸೆಲ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 2 ತಗೊಂಡ್ರೆ ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್ ಅಂಡ್ ಇಟ್ ಇಸ್ ಡಿಸ್ಕಂಟಿನ್ಯೂಸ್ ವಿತ್ ಜರ್ಮ್ ಪೋರ್ಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಇನ್ಕರೆಕ್ಟ್. ಅ ಪಾರ್ಟ್ ಆಫ್ ಇಟ್ ಇಸ್ ಕರೆಕ್ಟ್ ಬಟ್ ಅ ಪಾರ್ಟ್ ಆಫ್ ಇಟ್ ಇಸ್ ಇನ್ಕರೆಕ್ಟ್. ನಾವಿಲ್ಲಿ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಡ್ರಾ ಮಾಡಿದ್ವಲ್ವಾ, ಆ ಸ್ಲೈಡಿಗೆ ಹೋಗೋಣ. ಐ ವಿಲ್ ಶೋ ಯು ವಾಟ್ ಎಕ್ಸಾಕ್ಟ್ಲಿ ದಿಸ್ ಇಸ್. ಇಲ್ಲಿ ನೋಡಿ, ಪೋಲನ್ ಗ್ರೇನ್ ಅಲ್ಲಿ ಇನ್ನರ್ ಗ್ರೀನ್ ಕಲರ್ ಅಲ್ಲಿ ಮಾಡಿರೋದು ಇಂಟೈನ್. ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಆದ್ರೆ ಇಂಟೈನ್ ಇಸ್ ಅ ಕಂಟಿನ್ಯೂಸ್ ಲೇಯರ್. ಇಂಟೈನ್ ಅಲ್ಲಿ ನಾವು ಜರ್ಮ್ ಪೋರ್ಸ್ ನೋಡೋದಿಲ್ಲ. ಡಿಸ್ಕಂಟಿನ್ಯೂಸ್ ಲೇಯರ್ ಇರೋದು, ಜರ್ಮ್ ಪೋರ್ಸ್ ಪ್ರೆಸೆಂಟ್ ಇರೋದು ಔಟರ್ ಲೇಯರ್ ಅಲ್ಲಿ, ವಿಚ್ ಇಸ್ ಕಾಲ್ಡ್ ಎಕ್ಸೈನ್, ಅಂಡ್ ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲನಿನ್. ಸೊ ಹಾಗಾಗಿ ನಮ್ಮ ಸೆಕೆಂಡ್ ಸ್ಟೇಟ್ಮೆಂಟ್ ಓವರ್ ಹಿಯರ್ ಇಸ್ ಇನ್ಕರೆಕ್ಟ್. ಓಕೆ, ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಬಟ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ statement 1 is correct and statement 2 is incorrect. So option 3 is the correct answer. Now, here is a question related to pollen grains again. When a pollen grain is shed at the 3 cell stage, ಯಾವ್ದೆಲ್ಲ ಸೆಲ್ಸ್ ಇರುತ್ತೆ ಅದರಲ್ಲಿ? ಈಗಷ್ಟೇ ಹೇಳಿದೀನಿ, ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, 2 ಮೇಲ್ ಗ್ಯಾಮೀಟ್ಸ್ ಇರುತ್ತೆ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇಸ್ 2 ಮೇಲ್ ಗ್ಯಾಮೀಟ್ಸ್ and 1 ವೆಜಿಟೇಟಿವ್ ಸೆಲ್. ಯಾ, ದ ಫಸ್ಟ್ ಆಪ್ಷನ್. ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, 2 ಮೇಲ್ ಗ್ಯಾಮೀಟ್ಸ್ ಇರುತ್ತೆ. 2 ಸೆಲ್ಸ್ ಸ್ಟೇಜ್ ಅಲ್ಲಿ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ಒಂದು ಜನರೇಟಿವ್ ಸೆಲ್ ಇರುತ್ತೆ. ಈ ಜನರೇಟಿವ್ ಸೆಲ್ಲೇ ಡಿವೈಡ್ ಆಗಿ ಮೈಟೋಟಿಕಲಿ 2 ಮೇಲ್ ಗ್ಯಾಮೀಟ್ಸ್ ನ ಪ್ರೊಡ್ಯೂಸ್ ಮಾಡೋದು. ಓಕೆನಾ? ಸೊ ದಟ್ ಈಸ್ ಅಬೌಟ್ ದಿಸ್ ಕ್ವೆಶ್ಚನ್. 3 ಸೆಲ್ ಸ್ಟೇಜ್ ಅಲ್ಲಿ ಒಂದು ವೆಜಿಟೇಟಿವ್ ಸೆಲ್, 2 ಮೇಲ್ ಗ್ಯಾಮೀಟ್. 2 ಸೆಲ್ ಸ್ಟೇಜ್ಗೆ 3 ಸೆಲ್ ಸ್ಟೇಜ್ಗೆ ಕಾಮನ್ ಆಗಿರುವಂತಹ ಸೆಲ್ ಇಸ್ ದ ವೆಜಿಟೇಟಿವ್ ಸೆಲ್. ಓಕೆ, 2 ಸೆಲ್ ಸ್ಟೇಜ್ ಅಲ್ಲಿ ಅದ್ರ ಜೊತೆಗೆ ಒಂದು ಜನರೇಟಿವ್ ಸೆಲ್ ಇರುತ್ತೆ, 3 ಸೆಲ್ ಸ್ಟೇಜ್ ಅಲ್ಲಿ ಅದ್ರ ಜೊತೆಗೆ 2 ಮೇಲ್ ಗ್ಯಾಮೀಟ್ಸ್ ಇರುತ್ತೆ. ಆಲ್ ರೈಟ್, ನೌ ಲೆಟ್ಸ್ ಮೂವ್ ಆನ್. Even in the absence of pollinators, assured seed set will be therein. ಪಾಲಿನೇಟರ್ಸ್ ಇಲ್ಲದೆ ಇದ್ರೂ ಕೂಡ, ಪಾಲಿನೇಟಿಂಗ್ ಏಜೆಂಟ್ಸ್ ಇಲ್ಲದೆ ಇದ್ರೂ ಕೂಡ ಪಾಲಿನೇಷನ್ 100% ಆಗೇ ಆಗುತ್ತೆ. ಪಾಲಿನೇಷನ್ ಆದ್ಮೇಲೆ ಸೀಡ್ಸು 100% ಆಗೇ ಆಗುತ್ತೆ. ಇದನ್ನ ನಾವು ಯಾವ ರೀತಿಯ ಫ್ಲವರ್ಸ್ ನಲ್ಲಿ ನೋಡ್ಬೋದು, ಯಾವ ರೀತಿಯ ಪಾಲಿನೇಷನ್ ಅಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. 2 ರೀತಿಯ ಫ್ಲವರ್ಸ್ ಇದೆ, 2 ರೀತಿಯ ಪಾಲಿನೇಷನ್ ಇದೆ ಈ ಈ ಆಪ್ಷನ್ಸ್ ನಲ್ಲಿ. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್, ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೇನು? ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಆರ್ ಫ್ಲವರ್ಸ್ ದಟ್ ಹ್ಯಾವ್ ಓಪನ್ಡ್, ಬ್ಲೂಮ್ ಆಗಿದೆ ಅದು. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ದೇ ಆರ್ ಸ್ಟಿಲ್ ಇನ್ ದ ಬಡ್ ಕಂಡೀಷನ್, ಅದು ಓಪನ್ನೇ ಆಗಿಲ್ಲ. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಓಪನ್ ಆಗೋದು ಇಲ್ಲ. ಗೆಟೋನೋಗ್ಯಾಮಿ is a type of pollination where ಒಂದು ಪ್ಲಾಂಟ್ ಅಲ್ಲಿ 2 ಫ್ಲವರ್ ಇದೆ ಅಂದ್ರೆ ಬೇರೆ ಬೇರೆ ಫ್ಲವರ್. ಈ ಫ್ಲವರ್ ನ ಆಂಥರ್ ಪೋಲನ್ ಪ್ರೊಡ್ಯೂಸ್ ಮಾಡೋದು. ಈ ಫ್ಲವರ್ ನ ಪಿಸ್ಟಿಲ್ ಮೇಲೆ ಹೋಗಿ ಡ್ರಾಪ್ ಆದಾಗ, ಐಮ್ ಸಾರಿ, ದಿಸ್ ಇಸ್ ಆಂಥರ್ ಮೇಲ್. ಒಂದೇ ಪ್ಲಾಂಟ್ ನ 2 ಫ್ಲವರ್ ಮಧ್ಯೆ ಪಾಲಿನೇಷನ್ ಆದಾಗ ಅದಕ್ಕೆ ಗೆಟೋನೋಗ್ಯಾಮಿ ಅಂತ ಕರಿತೀವಿ. ಝೀನೋಗ್ಯಾಮಿ ಅಂದ್ರೆ 2 ಡಿಫರೆಂಟ್ ಫ್ಲವರ್ಸ್, 2 ಡಿಫರೆಂಟ್ ಪ್ಲಾಂಟ್ಸ್. ಒಂದು ಪ್ಲಾಂಟ್ ನಲ್ಲಿರೋ ಒಂದು ಫ್ಲವರ್ ನ ಆಂಥರ್ ವಿಲ್ ಗೋ ಅಂಡ್ ಡೆಪಾಸಿಟ್, ಪೋಲನ್ ಗ್ರೇನ್ ವಿಲ್ ಗೋ ಅಂಡ್ ಡೆಪಾಸಿಟ್ ಆನ್ ದ ಸ್ಟಿಗ್ಮಾ ಆಫ್ ಎನ್ ಅದರ್ ಫ್ಲವರ್. ಇದಕ್ಕೆ ನಾವು ಝೀನೋಗ್ಯಾಮಿ ಅಂತ ಕರಿತೀವಿ. ಇಲ್ಲಿ ಹೇಳ್ತಾ ಇರೋದು ಪಾಲಿನೇಟರ್ಸ್ ಇಲ್ಲದೇ ಇದ್ರೂ ಕೂಡ ಸೀಡ್ ಸೆಟ್ ಇರುತ್ತೆ ಅಂತ. ಪಾಲಿನೇಟರ್ಸ್ ಇಲ್ಲದೇ ಇದ್ರೂ ಕೂಡ ಎಕ್ಸ್ಟರ್ನಲ್ ಪಾಲಿನೇಟರ್ ಸೀಡ್ ಸೆಟ್ಟಿಂಗ್ ಆಗೋದು ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ನಲ್ಲಿ. ಇದು ಓಪನ್ನೇ ಆಗಲ್ಲ, ಹಾಗಾಗಿ ಪಾಲಿನೇಟರ್ಸ್ ಬೇಡ, ವಿಂಡ್ದು ಅವಶ್ಯಕತೆ ಇಲ್ಲ, ಇನ್ಸೆಕ್ಟ್ದು ಇಲ್ಲ, ಬರ್ಡ್ದು ಇಲ್ಲ, ಅದು ಕ್ಲೋಸೇ ಆಗಿರೋ ಕಾರಣದಿಂದ ಅದ್ರೊಳಗಡೆ ಇರೋ ಆಂಥರ್ ಮೆಚ್ಯೂರ್ ಆದಾಗ ಅದರದ್ದು ಪೋಲನ್ ಗ್ರೇನ್ಸ್ ಅದ್ರೊಳಗಡೆ ಇರೋ ಸ್ಟಿಗ್ಮಾ ಮೇಲೆ ಬಿದ್ದೇ ಬೀಳುತ್ತೆ. ಅದಾದ್ಮೇಲೆ ಪಾಲಿನೇಷನ್ ನಡೆಯುತ್ತೆ. ಅದಾದ್ಮೇಲೆ ಸೀಡ್ ಸೆಟ್ಟಿಂಗ್ ಅಂತೂ 100% ಪಕ್ಕಾ ಆಗೇ ಆಗುತ್ತೆ. ಸೊ ಆ ರೀತಿಯ ಅಶ್ಯೂರ್ಡ್ ಸೀಡ್ ಸೆಟ್ ನಾವು ನೋಡ್ಬೋದು
ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ನಲ್ಲಿ. ಹಾಗಾಗಿ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇಸ್ ಆಪ್ಷನ್ 3. ಕ್ಲೀಸ್ಟೋ ಅಂತ ಅಂದ್ರೇನೆ ಕ್ಲೋಸ್ಡ್ ಅಥವಾ ಹಿಡನ್ ಅಂತ. ಸೊ ಈ ಫ್ಲವರ್ಸ್ ಓಪನ್ನೇ ಆಗೋದಿಲ್ಲ, ಕ್ಲೋಸ್ ಆಗಿರುತ್ತಲ್ವಾ. ಸೊ ಅದಕ್ಕೆ ನಾವು ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಕರಿತೀವಿ. ಓಕೆ, ನೌ ಲೆಟ್ಸ್ ಟೇಕ್ ಅ ಲುಕ್ ಎಟ್ ದ ನೆಕ್ಸ್ಟ್ ಕ್ವೆಶ್ಚನ್. If a tetraploid plant contains 48 chromosomes, ಒಂದು ಪ್ಲಾಂಟ್ ಇದೆ, ಅದರಲ್ಲಿ 48 ಕ್ರೋಮೋಸೋಮ್ಸ್ ಇದೆ. ಅದರದ್ದು ನ್ಯೂಸೆಲಸ್ ನಲ್ಲಿ 48 ಕ್ರೋಮೋಸೋಮ್ಸ್ ಇದೆ. ಓಕೆ, ಸೊ ದೀಸ್ 48 chromosomes are present in the nucellus. Number of chromosomes in the egg cell and synergid ಏನು? ನ್ಯೂಸೆಲಸ್ ನಲ್ಲಿ 48 chromosomes ಇದೆ. This is tetraploid. Egg cell, synergid. What is the ploidy? ನ್ಯೂಸೆಲಸ್ ಡಿಪ್ಲಾಯ್ಡ್ ಆಗಿರುತ್ತೆ. ನ್ಯೂಸೆಲಸ್ ನಿಂದ ಮೆಗಾಸ್ಪೋರ್ ಮದರ್ ಸೆಲ್ ಡಿಫರೆನ್ಶಿಯೇಟ್ ಆಗುತ್ತೆ. ಮೆಗಾಸ್ಪೋರ್ ಮದರ್ ಸೆಲ್ ಕೂಡ ಟೆಟ್ರಾಪ್ಲಾಯ್ಡ್ ಆಗಿರುತ್ತೆ. ಮೆಗಾಸ್ಪೋರ್ ಮದರ್ ಸೆಲ್ ಮೆಗಾಸ್ಪೋರ್ನ ಫಾರ್ಮ್ ಮಾಡುತ್ತೆ. ಮೆಗಾಸ್ಪೋರ್ ಮದರ್ ಸೆಲ್ ನಿಂದ ಮೆಗಾಸ್ಪೋರ್ ಅಲ್ಲಿ ಹಾಫ್ ಆಗಿರುತ್ತೆ. ಸೊ ಇಲ್ಲಿ 2n ಆಗುತ್ತೆ. ಇಲ್ಲಿ 48 ಇರೋದು 24 ಆಗುತ್ತೆ. ಈ ಮೆಗಾಸ್ಪೋರೆ ಫೀಮೇಲ್ ಗೆಮೆಟೋಫೈಟ್ ನ ಪ್ರೊಡ್ಯೂಸ್ ಮಾಡೋದು. ಇದರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? ಇಲ್ಲೂ ಕೂಡ ಅಷ್ಟೇ ಕ್ರೋಮೋಸೋಮ್ಸ್ ಇರುತ್ತೆ. ಇಲ್ಲೂ 24 ಇರುತ್ತೆ, ಇಲ್ಲೂ ಕೂಡ 24 ಇರುತ್ತೆ. ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇಸ್ ಆಪ್ಷನ್ 2. ನ್ಯೂಸೆಲಸ್ ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? ಅದರಲ್ಲಿ ಅರ್ಧ ಕ್ರೋಮೋಸೋಮ್ಸ್ ಇರುತ್ತೆ ನಮ್ಮ ಎಗ್ ಸೆಲ್ ಮತ್ತೆ ಸಿನರ್ಜಿಡ್ ಮತ್ತೆ ಸೆಲ್ಸ್ ಆಫ್ ದಿ ಎಂಬ್ರಿಯೋ ಸ್ಯಾಕ್ ಅಲ್ಲಿ. ಓಕೆನಾ? ಸೊ ದಿಸ್ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2. Now let's look at the next question. Pollen grains are generally spherical, measuring about. This is a question asked in 2017. Pollen grain usual ಆಗಿ spherical ಆಗಿರುತ್ತೆ. ಅದರದ್ದು ಡೈಮೆನ್ಷನ್ಸ್ ಏನಿದೆ, ಸೈಜ್ ಏನಿದೆ, ಇಟ್ ಮೆಜರ್ಸ್ ಅಬೌಟ್. ಎಲ್ಲ ಆಪ್ಷನ್ಸ್ ಅಲ್ಲಿ 25 to 50, 25-50 ಕೊಟ್ಟಿದ್ದಾರೆ. ಆದರೆ ಯೂನಿಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಬರೀ ನಂಬರ್ ಮೆಮರೈಸ್ ಮಾಡ್ಕೊಂಡ್ರೆ ಸಾಲದು, ಏನು ಯೂನಿಟ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಕ್ಚುಲಿ ಇಟ್ ಇಸ್ 25 to 50 ಮೈಕ್ರೋಮೀಟರ್ಸ್. ದಿಸ್ ಇಸ್ ಅ ಮೆಮರಿ ಬೇಸ್ಡ್ ಕ್ವೆಶ್ಚನ್. ಸ್ಪೆಸಿಫಿಕ್ನ ನಾವು ನೆನ್ಪಿಟ್ಕೋಬೇಕಲ್ವಾ? ಸೊ ದಿಸ್ ಇಸ್ ಅ ಮೆಮರಿ ಬೇಸ್ಡ್ ಕ್ವೆಶ್ಚನ್. 25 to 50 ಮೈಕ್ರಾನ್ಸ್ ಅಷ್ಟು ಆವರೇಜ್ ಸೈಜ್ ಇರುತ್ತೆ ಪೋಲನ್ ಗ್ರೇನ್ಸ್ದು. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ 1. Here is our next question. Which of the following characters is not required for autogamy? Autogamy ಅಂದ್ರೆ ಏನು? ಸೆಲ್ಫ್ ಪಾಲಿನೇಷನ್. ಅದೇ ಫ್ಲವರ್ಸ್ ನಲ್ಲಿರುವಂತಹ ಆಂಥರ್ ಅದೇ ಫ್ಲವರ್ ನಲ್ಲಿರುವಂತಹ ಸ್ಟಿಗ್ಮಾ ಮೇಲೆ ಬಿದ್ದರೆ ಪೋಲನ್ ಗ್ರೇನ್ಸ್, ಅದಕ್ಕೆ ನಾವು ಆಟೋಗ್ಯಾಮಿ ಅಂತ ಕರಿತೀವಿ. Which of the following characters is not required for autogamy? Flowers require synchrony in pollen release and stigma maturation. ಈ ರೀತಿ ಪಾಲಿನೇಷನ್ ಆಗಬೇಕಂದ್ರೆ ಎರಡೂ ಕೂಡ ಒಟ್ಟಿಗೆ ಮೆಚ್ಯೂರ್ ಆಗಬೇಕು, ಸಿಂಕ್ರನೈಸ್ಡ್ ಆಗಿ ಎರಡೂ ಅಟ್ ದ ಸೇಮ್ ಟೈಮ್ ಮೆಚ್ಯೂರ್ ಆಗಬೇಕು. ಸೊ ದಟ್ ಈಸ್ ಅ ರಿಕ್ವೈರ್ಮೆಂಟ್. ಆಂಥರ್ ಆ್ಯಂಡ್ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್. ಆಂಥರ್ ಸ್ಟಿಗ್ಮಾ ಹತ್ರ ಇದ್ರೆ ಅವಾಗ ಈಸಿಯಾಗಿ ಪಾಲಿನೇಷನ್ ಆಗುತ್ತೆ. ದಟ್ ಇಸ್ ಆಲ್ಸೋ ಟ್ರೂ. ಫ್ಲವರ್ಸ್ ಶುಡ್ ಬಿ ಬೈಸೆಕ್ಷುವಲ್. ಡೆಫಿನೆಟ್ಲಿ ಒಂದೇ ಫ್ಲವರ್ನಲ್ಲೇ ಪಾಲಿನೇಷನ್ ಆಗ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಎರಡು ಪಾರ್ಟ್ಸ್ ಇರಬೇಕು, ಮೇಲ್ ಪಾರ್ಟ್ ಫಿಮೇಲ್ ಪಾರ್ಟ್ ಎರಡೂ ಇರಬೇಕು. ಅವಾಗಲೇ ಆಟೋಗ್ಯಾಮಿ ಆಗೋದಕ್ಕೆ ಸಾಧ್ಯ. ಇನ್ ಮಿಕ್ಕಿರೋದೇನು? ರಿಕ್ವೈರ್ಡ್ ಪಾಲಿನೇಟಿಂಗ್ ಏಜೆಂಟ್ಸ್. ಇಷ್ಟು ಕಡಿಮೆ ಡಿಸ್ಟೆನ್ಸ್ ನಲ್ಲಿ ಪೋಲನ್ ಗ್ರೇನ್ಸ್ ಪಾಲಿನೇಟ್ ಮಾಡ್ತಾ ಇದೆ ಅಂತ ಅಂದ್ರೆ ಅಲ್ಲಿ ನಮಗೆ ಯಾವುದು ಪಾಲಿನೇಟಿಂಗ್ ಏಜೆಂಟ್ಸ್ ಇನ್ ದ ಫಾರ್ಮ್ ಆಫ್ ವಿಂಡ್, ವಾಟರ್, ಆನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್ ಇದು ಯಾವುದು ನಮಗೆ ಬೇಕಾಗೋದಿಲ್ಲ. ಸೊ ಇಫ್ ಇಟ್ ಇಸ್ ಆಟೋಗ್ಯಾಮಿ ದೆನ್ ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಪಾಲಿನೇಟಿಂಗ್ ಏಜೆಂಟ್ಸ್. ಹಾಗಾಗಿ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 4. Now let's look at the next question. In a 𝐷𝐄𝐃𝐍𝐍𝐃𝐃 anther, this is again an application based question. It is a 𝐷𝐄𝐃𝐍𝐍𝐃𝐃 anther. Each pollen sac contains 1000 microspore mother cells. 𝐷𝐄𝐃𝐍𝐍𝐃𝐃 anther ಅಲ್ಲಿ 4 microsporangia ಇರುತ್ತೆ. Okay, so there are 4 microsporangia. ಮೈಕ್ರೋಸ್ಪೊರಾಂಜಿಯಾಗೆ
ಪೋಲನ್ ಸ್ಯಾಕ್ ಅಂತ ಕೂಡ ಕರೀತಾರೆ. 4 ಮೈಕ್ರೋಸ್ಪೊರೆಂಜಿಯಾ ಇದೆ. ಪ್ರತಿ ಪೋಲನ್ ಸ್ಯಾಕ್ನಲ್ಲೂ 1000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇದೆ. ಹಾಗಾಗಿ 4 ಮೈಕ್ರೋಸ್ಪೊರೆಂಜಿಯಲ್ಲಿ 4000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಇರುತ್ತೆ. ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಆಂಥರ್? ಪ್ರತಿ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ನಿಂದ 4 ಪೋಲನ್ ಗ್ರೇನ್ ಬರುತ್ತೆ. 4000 ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ನಿಂದ 4 times 16,000 pollen grains ಸಿಗುತ್ತೆ. So the correct answer to this question is option 3, 16,000. ಇದೇ ರೀತಿಯ ಸಿಮಿಲರ್ ಕ್ವೆಶ್ಚನ್ ನಾವು ಇನಿಷಿಯಲಿ ಬೇರೆ ಸಾಲ್ವ್ ಮಾಡಿದ್ವಿ. ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ. ಇದು ನೀವು ಈಸಿಯಾಗಿ ಸಾಲ್ವ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. So the correct answer to this question is option 3. Now let's take a look at this question. Which one of the following statements is correct? 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಪ್ಷನ್ಸ್ ನಲ್ಲಿ. ಅದರಲ್ಲಿ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಗೇಟೋನೋಗ್ಯಾಮಿ. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ಏನು? ಓಪನ್ ಆಗಿರುವಂತಹ ಫ್ಲವರ್. ಗೇಟೋನೋಗ್ಯಾಮಿ ಅಂದ್ರೆ ಏನು? ಒಂದೇ ಪ್ಲಾಂಟ್ ನಲ್ಲಿ ಒಂದು ಫ್ಲವರ್ ನಿಂದ ಪೋಲನ್ ರಿಲೀಸ್ ಆಗಿ ಅದೇ ಪ್ಲಾಂಟ್ ನಲ್ಲಿ ಇರುವಂತಹ ಇನ್ನೊಂದು ಫ್ಲವರ್ಗೆ ಪಾಲಿನೇಟ್ ಆಗೋದು. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಆಟೋಗ್ಯಾಮಿ. ಕ್ಲೀಸ್ಟೋಗ್ಯಾಮಸ್ ಅಂದ್ರೆ ಕ್ಲೋಸ್ಡ್. ಆಟೋಗ್ಯಾಮಿ ಅಂದ್ರೆ ಅದೇ ವಿತ್ ಇನ್ ದ ಸೇಮ್ ಫ್ಲವರ್ ಪಾಲಿನೇಷನ್ ವಿಲ್ ಹ್ಯಾಪನ್. ಕ್ಯಾಸ್ಮೋಗ್ಯಾಮಸ್ ಅಂದ್ರೆ ಓಪನ್, ಆಟೋಗ್ಯಾಮಿ ಅಂದ್ರೆ ಸೇಮ್. Clestogamous again is closed, exhibits both autogamy and gatonogamy. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಪನ್ ಆಗಿರೋ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಗೇಟೋನೋಗ್ಯಾಮಿ ಅಂತ ನಾವು ಹೇಳೋದಿಕ್ ಆಗೋದಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ಸೆಲ್ಫ್ ಪಾಲಿನೇಷನ್ ಅಥವಾ ಆಟೋಗ್ಯಾಮಿ ಕೂಡ ಆಗ್ಬೋದು. ಬಿಕಾಸ್ ದೇ ಆರ್ ಓಪನ್, ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ಅದೇ ಫ್ಲವರ್ದು ಆಂಥರ್ ಪ್ರೊಡ್ಯೂಸ್ ಮಾಡಿರೋ ಪೋಲನ್ ಅದೇ ಸ್ಟಿಗ್ಮಾ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಹಾಗೆ ಎಕ್ಸ್ಪ್ಲಿಸಿಟ್ ಆಗಿ ಹೇಳಕ್ಕಾಗೋದಿಲ್ಲ ಓಪನ್ ಆಗಿದ್ರೆ ಫ್ಲವರ್ಸ್ ಯಾವಾಗಲೂ ಗೇಟೋನೋಗ್ಯಾಮಿ ಆಗುತ್ತೆ ಅಂತ. ಸೊ ದಿಸ್ ಇಸ್ ಅನ್ ಇನ್ಕರೆಕ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ನೋಡೋಣ. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಆಲ್ವೇಸ್ ಎಕ್ಸಿಬಿಟ್ ಆಟೋಗ್ಯಾಮಿ. ಫ್ಲವರ್ ಕ್ಲೋಸ್ ಆಗಿದ್ರೆ ಬೇರೆ ಆಪ್ಷನ್ನೇ ಇಲ್ಲ. ಅದು ಅದೇ ಪ್ಲಾಂಟ್ ನಲ್ಲಿರೋ ಬೇರೆ ಫ್ಲವರ್ ಜೊತೆ ಪಾಲಿನೇಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಬೇರೆ ಪ್ಲಾಂಟ್ ನಲ್ಲಿರುವ ಅಂತ ಫ್ಲವರ್ ಜೊತೆನೂ ಪಾಲಿನೇಟ್ ಮಾಡೋಕ್ಕಾಗೋದಿಲ್ಲ. ಇಫ್ ಇಟ್ ಇಸ್ ಕ್ಲೋಸ್ಡ್ ಇಟ್ ಹ್ಯಾಸ್ ನೋ ಚಾಯ್ಸ್, ಸೆಲ್ಫ್ ಪಾಲಿನೇಷನ್ ಆಗಬೇಕು. ಸೊ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. Open flowers or Chasmogamous flowers never exhibit autogamy. This is also incorrect. There is very high chances of it to exhibit autogamy. ಯಾಕೆಂದ್ರೆ ಫ್ಲವರ್ ಓಪನ್ ಆಗಿದೆ, ಅದ್ರ ಪೋಲನ್ ಗ್ರೇನ್ಸ್ ಅದ್ರ ಸ್ಟಿಗ್ಮಾ ಮೇಲೆ ಬೀಳೋ ಚಾನ್ಸಸ್ ಅಂತೂ ಇರುತ್ತೆ. ಸೊ ದಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್. Fourth option, Cleistogamous flowers exhibit both autogamy and gatonogamy. Autogamy 100%, but gatonogamy not possible at all. ಈ ಫ್ಲವರ್ ಓಪನ್ ಆಗದೆ ಇದ್ರೆ ಪೋಲನ್ ಗ್ರೇನ್ ಯಾವಾಗ ರಿಲೀಸ್ ಮಾಡುತ್ತೆ ಹೊರಗಡೆಗೆ, ಬೇರೆ ಕಡೆಯಿಂದ ಬರ್ತಾ ಇರೋ ಪೋಲನ್ ಸ್ಟಿಗ್ಮಾ ಮೇಲೆ ಹೆಂಗೆ ಅಕ್ಸೆಪ್ಟ್ ಮಾಡುತ್ತೆ ಅದು ಓಪನ್ ಆಗದೆ ಇದ್ರೆ. ಸೊ ದಿಸ್ ಇಸ್ ನಾಟ್ ಅ ಪಾಸಿಬಿಲಿಟಿ ಅಟ್ ಆಲ್. ಫ್ಲವರ್ ಕ್ಲೋಸ್ ಆಗಿದ್ರೆ 100% ಇಟ್ ಹ್ಯಾಸ್ ಟು ಅಂಡರ್ಗೋ autogamy. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರುವಂತಹ ಉತ್ತರ is option 2. Now let's take a look at this question. Seeds that are produced without fertilization are obtained from apomixis. Already na ಹೇಳಿದೆ ನಿಮಗೆ apomictic seeds ಬಗ್ಗೆ. ಫರ್ಟಿಲೈಸೇಷನ್ ಪ್ರಾಸೆಸ್ ಆಗೋದಿಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಅಪೋಮಿಕ್ಸಿಸ್ is a type of asexual reproduction which will result in the formation of seeds. ಗ್ಯಾಮೀಟ್ಸ್ ಫಾರ್ಮ್ ಆಗಿಲ್ಲ, ಗ್ಯಾಮೀಟ್ಸ್ ಫ್ಯೂಸ್ ಆಗಿಲ್ಲ, ಅಂದ್ರೂ ಸೀಡ್ ಫಾರ್ಮ್ ಆಯಿತು. Seeds that are formed by such means without fertilization that can happen because of apomixis. Polyembryony ಅಂದ್ರೆ ಏನು? ಪಾಲಿ ಅಂದ್ರೆ ಏನು? ಎಷ್ಟೊಂದು. ಎಂಬ್ರಿಯೋ ಅಂದ್ರೆ ಏನು? ಝೈಗೋಟ್ ಫ್ಯೂಚರ್ ಅಲ್ಲಿ ಏನು ಫಾರ್ಮ್ ಮಾಡುತ್ತೆ ಅದು ಎಂಬ್ರಿಯೋ. ಒಂದೇ ಸೀಡ್ ಒಳಗಡೆ ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋ ಇದ್ರೆ ಅದಕ್ಕೆ ನಾವು ಪಾಲಿಎಂಬ್ರಿಯೋನಿ ಅಂತ ಕರಿತೀವಿ. ಸೀಡ್ಲೆಸ್ ಫ್ರೂಟ್ಸ್ ಫಾರ್ಮ್ ಆಗೋದಕ್ಕೆ ಪಾರ್ಥೆನೋಕಾರ್ಪಿ ಅಂತ ಕರಿತೀವಿ. ಒಂದ್ ಸೀಡ್ ಡಾರ್ಮೆಂಟ್ ಆಗಿದ್ದು ಜರ್ಮಿನೇಟ್ ಆಗಲಿಲ್ಲ ಅಂದ್ರೆ ಅದಕ್ಕೆ ನಾವು ಡಾರ್ಮೆನ್ಸಿ ಅಂತ ಕರಿತೀವಿ. So none of these are relevant to this question. Apomixis is what will help in formation of seeds without fertilization. So ee question ki correct ಆಗಿರೋ answer is option 4. This is our next question.
Angiosperms ನ ಕನ್ಸಿಡರ್ ಮಾಡಿ ಐಡೆಂಟಿಫೈ ದಿ ಇನ್ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋಯಿಂಗ್. ಫಸ್ಟ್ ಕೊಟ್ಟಿದ್ದಾರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಮತ್ತೆ ಅದರದ್ದು ಪ್ಲಾಯ್ಡಿ. ಈ ರೀತಿಯ ಸಿಮಿಲರ್ ಕ್ವೆಶ್ಚನ್ ನಾವು ಪ್ರಿವಿಯಸ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. Primary endosperm nucleus is triploid, correct? Sperms are released into the female gametophyte. No, they are not diploid. Direct ಆಗಿ germ pores in the male cells of the new cellus ಒಳಗೆ ರಿಲೀಸ್ ಆಗೋದಿಲ್ಲ. It will form a pollen tube through which the male gametes cell of the male gametophyte. Male gametophyte ಅಂದ್ರೆ ಏನು? Pollen grain. Pollen grain ನಲ್ಲಿರುವಂತಹ pollen ಇಲ್ಲ ಆ ಪಾರ್ಟ್ ಅಲ್ಲಿ germ pores present ಆಗಿರುತ್ತೆ. ನಾನು already illustration ಈ drawing ಮಾಡಿ not diploid, they are haploid. So the correct answer to this question is option 2, pollen grain. Okay, so this is our next question. In castor and maize plant, pollen grain male and female flowers are borne by absent plants. Autogamy is prevented but not gametogamy. So pollen grains and stigma are placed at different positions to encourage cross pollination. Both autogamy and gametogamy are prevented. ಈ question ಗೆ correct ಆಗಿರುವಂತ answer. So this is a specific question. With outbreeding devices we have finished ಈ example specific ಆಗಿ ಬರುತ್ತೆ. 30 most important questions PYQs for the chapter sexual reproduction in flowering plants. Hopefully ನಿಮಗೆಲ್ಲ ಈ session help ಆಯ್ತು ಅಂತ ಅನ್ಕೊಂಡಿದ್ದೀನಿ. Until we meet next, take care of yourself, stay healthy and keep smiling. Male flower separate and female flower separate. ಆದರೆ ಅದೆರಡೂ ಕೂಡ ಒಂದೇ ಪ್ಲಾಂಟ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಲೆಟ್ಸ್ ಸೇ ಪಿಂಕ್ ಫೀಮೇಲ್ ಫ್ಲವರ್, ಅದೇ ಪ್ಲಾಂಟ್ ಮೇಲೆ ಮೇಲ್ ಫ್ಲವರ್ಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇದು ಜಸ್ಟ್ ರೆಪ್ರೆಸೆಂಟೇಷನ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಈ ರೀತಿ ಅರೇಂಜ್ ಆಗಿರೋದಿಲ್ಲ ಫ್ಲವರ್ಸ್. ಓಕೆ, ಸೊ ಇಲ್ಲಿ ದೀಸ್ ಆರ್ ಮೊನೀಷಿಯಸ್ ಅಂತ ಅಂದರೆ ಒಂದೇ ಪ್ಲಾಂಟಲ್ಲಿ ಮೇಲ್ ಫೀಮೇಲ್ ಫ್ಲವರ್ಸ್ ಎರಡು ಇರುತ್ತೆ ಅಂತ. ಮೇಲ್ ಫೀಮೇಲ್ ಫ್ಲವರ್ಸ್ ಆರ್ ಬೋರ್ನ್ ಬೈ ಡಿಫರೆಂಟ್ ಪ್ಲಾಂಟ್ಸ್. ದಿಸ್ ಇಸ್ ಇನ್ಕರೆಕ್ಟ್. Autogamy is prevented but not gametogamy. This is correct. Autogamy is prevented ಯಾಕೆಂದ್ರೆ ಇದು ಯೂನಿಸೆಕ್ಷುವಲ್ ಫ್ಲವರ್ಸ್. ಆಟೋಗ್ಯಾಮಿ ಆಗ್ಬೇಕಂದ್ರೆ ಅದೇ ಫ್ಲವರ್ ಅಲ್ಲಿ ಪೋಲನ್ ಪ್ರೊಡ್ಯೂಸ್ ಮಾಡೋ ಆಂಥರ್ ಮತ್ತೆ ಸ್ಟಿಗ್ಮಾ, ಸ್ಟೇಮನ್, ಕಾರ್ಪಲ್, ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಪಾರ್ಟ್ಸ್ ಒಂದೇ ಫ್ಲವರ್ ಅಲ್ಲಿ ಇದ್ರೆ ಮಾತ್ರ ಆಟೋಗ್ಯಾಮಿ ಆಗಕ್ಕೆ ಸಾಧ್ಯ. ಇಲ್ಲಿ ಆ ರೀತಿ ಇಲ್ಲ, ಮೇಲೆ ಸೆಪರೇಟ್ ಫಿಮೇಲ್ ಸೆಪರೇಟ್. ಸೊ ಇಲ್ಲಿ ಆಟೋಗ್ಯಾಮಿ ನಡೆಯೋದಿಲ್ಲ. ಗೇಟನೋಗ್ಯಾಮಿ ಆಗ್ಬೋದು. ಆಟೋಗ್ಯಾಮಿ ಪ್ರಿವೆಂಟ್ ಆಗುತ್ತೆ. ಗೇಟನೋಗ್ಯಾಮಿ ಇದೇ ಪ್ಲಾಂಟ್ ನಲ್ಲಿರುವಂತಹ ಈ ಫ್ಲವರ್ ನಿಂದ ಈ ಫ್ಲವರ್ಗೆ ಪಾಲಿನೇಷನ್ ಆಗ್ಬೋದು. ಸೊ ಗೇಟನೋಗ್ಯಾಮಿ ಇಸ್ ಅ ಪಾಸಿಬಿಲಿಟಿ. Anther and stigma are placed at different positions to encourage cross pollination. That is also incorrect. ಒಂದೇ ಫ್ಲವರ್ ಅಲ್ಲಿ ಆಂಥರ್ ಸ್ಟಿಗ್ಮಾ ಎರಡು ಇರೋದೇ ಇಲ್ಲ. Fourth, both autogamy and gametogamy are prevented. You cannot prevent gametogamy. Gametogamy is a possibility. So this is also incorrect. So ಈ question ಗೆ ಕರೆಕ್ಟ್ ಆಗಿರುವಂತಹ ಆನ್ಸರ್ is option 2. Okay, so here is our next question. Germ pores in the pollen grains are the regions. Germ pores ಯಾವ region? Which are made up of lignin and suberin? Definitely not. That can withstand high temperature and strong acid and alkalis? No. Which lacks sporopollenin? Yes. Through which sperms are released into the female gametophyte? No. Direct ಆಗಿ germ pores ಇಂದ male gametes female gametophyte ಒಳಗೆ ರಿಲೀಸ್ ಆಗೋದಿಲ್ಲ. It will form a pollen tube through which the male gametes or the sperms can be released into the embryo sac or the female gametophyte. ಯಾವ ಪಾರ್ಟಲ್ಲಿ ಸ್ಪೋರೋಪೋಲನಿನ್ ಇಲ್ಲ ಆ ಪಾರ್ಟಲ್ಲಿ germ pores ಪ್ರೆಸೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ಈ ಇಲಸ್ಟ್ರೇಷನ್ ಈ ಡ್ರಾಯಿಂಗ್ ಮಾಡಿ ನಿಮಗೆ ತೋರಿಸಿದ್ದೀನಿ ಅಲ್ವಾ. ಸೊ ವೇರ್ ಡಿಡ್ ವಿ ಡ್ರಾ ದ್ಯಾಟ್ pollen grain? Just check. Yeah. ಸೊ ಇಲ್ಲಿ ನಾನು ತೋರಿಸಿದೆ ನಿಮಗೆ ಪೋಲನ್ ಗ್ರೇನ್ನಲ್ಲಿ ಸ್ಪೋರೋಪೋಲನಿನ್ ಎಲ್ಲೆಲ್ಲಿ ಆಬ್ಸೆಂಟ್ ಇರುತ್ತೆ ಅಲ್ಲಿ ಆ ಪೋರ್ಷನ್ಸ್ಗೆ ನಾವು ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಸೊ ಪೋಲನ್ ಗ್ರೇನ್ಸ್ ಇಲ್ಲದೆ ಇರೋ ಜಾಗ ದ್ಯಾಟ್ ಈಸ್ ದ ಜರ್ಮ್ ಪೋರ್. ಓಕೆ, ಸೊ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಇಸ್ ಆಪ್ಷನ್ 3. ವಿತ್ ದಿಸ್ ವಿ ಹ್ಯಾವ್ ಫಿನಿಶ್ಡ್ ದ ಟಾಪ್ 30 most important questions PYQs for the chapter sexual reproduction in flowering plants. Hopefully ನಿಮಗೆಲ್ಲ ಈ ಸೆಷನ್ ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. Until we meet next, take care of yourselves, stay healthy and keep smiling.